ದಿವಸಗಳ ಕಾಲ. ಸೊ ಫ್ರಮ್ ಟುಡೇ ಅನ್ವರ್ಡ್ಸ್ ವಿಲ್ ಸ್ಟಾರ್ಟ್ ಸ್ಟಾಟಿಸ್ಟಿಕ್ಸ್. ಓಕೆ, ಸ್ವಲ್ಪ ಬರೋದ್ ಲೇಟ್ ಆಯ್ತು, ಸಾರಿ ಫಾರ್ ದಟ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಸ್ಟಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ಆದಷ್ಟು ಒಂದು ಅರ್ಧ ಭಾಗ ಅಂತೂ ಮುಗಿಸ್ತೀನಿ ಚಾಪ್ಟರ್. ಸೊ 2 ಕ್ಲಾಸ್ ಅಲ್ಲಿ ವಿಲ್ ಫಿನಿಶ್ ಅಪ್ ದಿಸ್ ಚಾಪ್ಟರ್. ಓಕೆನಾ? ಸೊ ಆಫ್ಟರ್ ದಟ್ ವಿಲ್ ಸಾಲ್ವ್ ಸಮ್ ಕ್ವಶನ್ಸ್. ಒಂದು 50 to 60 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಇರುತ್ತೆ ಇದು. ಇದು ಎಲ್ಲ ತುಂಬಾ ಈಸಿ ಚಾಪ್ಟರ್ಸ್, ಎಲ್ಲ ಥಿಯರಿ ಬೇಸ್ಡ್ ಇರುತ್ತೆ, ನೋ ಕ್ಯಾಲ್ಕುಲೇಷನ್ಸ್, ನಥಿಂಗ್. ಅಂದ್ರೆ ಯುವರ್ ಅಪ್ರೋಚ್ ಅಂಡ್ ಯುವರ್ ಥಿಂಕಿಂಗ್ ಸ್ಕಿಲ್, ಮತ್ತೆ ನೀವು ಇದನ್ನ ಹೆಂಗ್ ಅರ್ಥ ಮಾಡ್ಕೋತೀರಾ ಅಂದ್ರೆ ಆ ವರ್ಡ್ಸ್ ಗಳ ಮೀನಿಂಗ್ ಗಳನ್ನ ಅರ್ಥ ಮಾಡ್ಕೋಬೇಕು. ವರ್ಡ್ ಗಳ ಮೀನಿಂಗ್ ಅರ್ಥ ಆಯ್ತು ಅಂತ ಅಂದ್ರೆ ಈಸಿಲಿ ದಿಸ್ ಕ್ಯಾನ್ ಬಿ ಡೀಲ್. ಓಕೆ, ಸೊ ಈಗ ನೋಡೋಣ ಇದ್ರಲ್ಲಿ ಏನೇನ್ ಬರುತ್ತೆ ಅಂತ. ಸೊ ಇದು ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಸೊ 3 ಕ್ವಶನ್ಸ್ ಬರುತ್ತೆ. ಸೊ ಚಾಪ್ಟರ್ ನೇಮ್ ಬಂದ್ಬಿಟ್ಟು ಯಾವ್ದಪ್ಪ ಇದು? ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂಡ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ನೋಡು, ಇದರಲ್ಲಿ ಟೋಟಲ್ ನಾನು ಇವಾಗ ಮಾಡ್ತಾ ಇರೋ ಚಾಪ್ಟರ್ ಬಂದ್ಬಿಟ್ಟು ಏನದು ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ. ಕ್ಲಿಯರ್ ಅಲ್ವಾ? ಅದರಲ್ಲಿ ನಿಮ್ಗೆ ಟೋಟಲ್ 4 ಚಾಪ್ಟರ್ಸ್ ಬರ್ತವೆ. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ಎಲ್ರು ಹಂಗೆ ಆಗ್ತಿದ್ಯಾ? ಇಲ್ಲ ಸರ್, ಕ್ಲಿಯರ್ ಆಗಿದೆ. ವಾಯ್ಸ್ ಇಸ್ ಕ್ಲಿಯರ್ ಸರ್. ಓಕೆ, ಸೊ ಅದ್ರಲ್ಲಿ ನಿಮಗೆ 4 ಚಾಪ್ಟರ್ ಬರ್ತವೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ಸೊ ನಿಮಗೆ ಸಿಲೆಬಸ್ DCET ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ಯಾವುದು ಮೆಜರ್ ಆಫ್ ಡಿಸ್ಪರ್ಷನ್ ಅಂಡ್ ಸೆಂಟ್ರಲ್ ಟೆಂಡೆನ್ಸೀಸ್ ಬಗ್ಗೆ ಇದೆ, ಡಿಸ್ಪರ್ಷನ್ಸ್ ಬಗ್ಗೆ ಅದೊಂದು. ಅದಾದ್ಮೇಲೆ ಪೈಥಾನ್ ಪ್ರೋಗ್ರಾಮಿಂಗ್ ಇದೆ. ಓಕೆನಾ? ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ನಿಮ್ಗೆ 6 ಕ್ವಶನ್ ಕೇಳ್ತಾನೆ. ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅದರಲ್ಲಿ ಎಲ್ಲ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ 5 ಕೇಳ್ತಾನೆ. ಯಾವುದು ಸಮ್ಮರೈಸೇಷನ್ ಡೇಟಾದಲ್ಲಿ 6 ಕೇಳ್ತಾನೆ, ಇದರಲ್ಲಿ 3 ಕೇಳ್ತಾನೆ. ಓಕೆನಾ? ಸೊ ಇದರಲ್ಲಿ ಒನ್ ಬೈ ಒನ್ ಹೋಗ್ತಾ ಹೋಗೋಣ. ಸೊ ಈ ಟಾಪಿಕ್ ಏನಿದೆ, ಈ ಚಾಪ್ಟರ್ ಏನಿದೆ, ನಾನು ಹೇಳ್ತೀನಲ್ಲ, ಮ್ಯಾಥಮೆಟಿಕ್ಸ್ ಒಂದು ಬಿಟ್ಟು ರಿಮೈನಿಂಗ್ ಪ್ರತಿಯೊಂದು ಚಾಪ್ಟರ್ಗಳು ಈಸಿ ಗೋಯಿಂಗ್, ಸ್ಮೂತ್ ಗೋಯಿಂಗ್ ಇರ್ತವೆ, ಥಿಯರಿ ಟೈಪ್ ಇರ್ತವೆ. ಸೊ ನೀವು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ, ಥಿಯರಿ ತರ ಹಿಸ್ಟ್ರಿ ತರ ಓದ್ಕೊಂಡು ಹೋಗೋದಷ್ಟೇ, ಸ್ವಲ್ಪ ಅರ್ಥ ಮಾಡ್ಕೊಂಡು ಲಾಜಿಕ್ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡು. ಓಕೆನಾ? ಸೊ ಅಷ್ಟಿರುತ್ತೆ. ಸೊ ಬೇಗ ಮುಗಿಸ್ತಾ ಹೋಗೋಣ. ಸೊ ನಾವು ಮಾಡ್ತಾ ಇರೋ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ. ಇದರಲ್ಲಿ ಟೋಟಲ್ ಎಷ್ಟು ಕ್ವಶನ್ ಕೇಳ್ತಾನಪ್ಪ? 3 ಕ್ವಶನ್ ಕೇಳ್ತಾನೆ. ಸೊ ಅಷ್ಟು ಗೊತ್ತಿರ್ಲಿ. ನೇನ್ ಮತ್ತೆ ಒನ್ ಥಿಂಗ್ ಐ ಸಜೆಸ್ಟ್ ಯು ಇಸ್ ದಟ್ ಪ್ಲೀಸ್ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ಸೊ ಟೆಲಿಗ್ರಾಮ್ ಗ್ರೂಪ್ ನಿಮ್ಗೋಸ್ಕರನೇ ಮಾಡಿರೋದು. ಅಲ್ಲಿ ಯು ಕ್ಯಾನ್ ಪೋಸ್ಟ್ ಯುವರ್ ಡೌಟ್ಸ್, ಕ್ವಶನ್ಸ್, ಎವ್ರಿಥಿಂಗ್. ಓಕೆನಾ? ಸೊ ದೇರ್ ಯು ಫೈಂಡ್ ದ ಸೊಲ್ಯೂಷನ್ಸ್. ಸೊ ನಿಮ್ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಜನ ಚೆನ್ನಾಗಿ ಓದಿರ್ತಾರೆ, ಅವ್ರು ಕೂಡ ಸೊಲ್ಯೂಷನ್ ಕೊಡ್ತಾರೆ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ನಾನ್ ಸೊಲ್ಯೂಷನ್ ಮಾಡಿ ಸಾಲ್ವ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ದಟ್ ನಿಮ್ಗೆ ಎಲ್ಲಾ ತರನು ಅದು ಯುಟಿಲೈಸ್ ಆಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ ಮುಂದೆ ಗ್ರೂಪ್ಸ್ ನೋಟ್ಸ್ ಇರ್ಬೋದು, ಕ್ಲಾಸ್ ಲಿಂಕ್ಸ್ ಇರ್ಬೋದು, ಎಲ್ಲಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ. ಸೊ ಟೆಲಿಗ್ರಾಮ್ ಲಿಂಕ್ ನ ಜಾಯಿನ್ ಮಾಡಿ ಎಲ್ರು. ಸೊ ನಿಮ್ಗೆಲ್ಲಾನು ಸಿಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ದ ಚಾಪ್ಟರ್, ಸೊ ಚಾಪ್ಟರ್ ಓದಕ್ಕಿಂತ ಮುಂಚೆ ಈ ಚಾಪ್ಟರ್ ಅಲ್ಲಿ ಏನೇನು ಓದ್ತೀವಿ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ವಾಟ್ ಏನೇನು ಟಾಪಿಕ್ಸ್ ಇದೆ ಅಂತ ನೋಡೋದಾದ್ರೆ, ಸೊ ದೀಸ್ ಆರ್ ದಿ ಟಾಪಿಕ್ಸ್ ಆಫ್ ದಿ ಚಾಪ್ಟರ್. ಮ್ಯೂಟ್ ಮಾಡ್ಬೇಕು, ಎಲ್ರು ಮ್ಯೂಟ್ ಮಾಡ್ಬೇಕಪ್ಪ. ಮ್ಯೂಟ್ ಅಂದ ತಕ್ಷಣ ಎಲ್ರು ನೋಡ್ಕೊಂಡ್ಬಿಡ್ಬೇಕು ಮ್ಯೂಟ್ ಆಗಿದ್ಯಾ ಇಲ್ಲ ಅಂತ. ಓಕೆ? ಎಸ್, ವೆರಿ ಗುಡ್. ವೇಟಿಂಗ್ ರೂಮ್ ಬೇರೆ ತೆಗ್ದಿದೀವಿ, ಯಾರು ಬೇಕಾದ್ರೆ ಅಟೆಂಡ್ ಆಗ್ಬೋದು ಕ್ಲಾಸ್ಗೆ. ಓಕೆನಾ? ಎನಿವನ್ ಕ್ಯಾನ್ ಅಟೆಂಡ್. ಓಕೆ, ಬಟ್ ಡೋಂಟ್ ಮಿಸ್ಯೂಸ್ ಇಟ್. ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಕರೆಕ್ಟ್ ಆಗಿ ಅಟೆಂಡ್ ಆಗಿ ಕರೆಕ್ಟ್ ಆಗಿ ಕೇಳ್ಬೇಕು. ಓಕೆ? ಸೊ ಅದ್ರಲ್ಲಿ ಟಾಪಿಕ್ಸ್ ಬಂದ್ಬಿಟ್ಟು ನೋಡಪ್ಪ 3 ಟಾಪಿಕ್ ಇದಾವೆ ರಾಜು. ಸಿಂಪಲ್ ಆಗಿ 3 ಟಾಪಿಕ್ ಇದಾವೆ. ಸೊ ಒಂದ್ ಬಂದ್ಬಿಟ್ಟು ಡೆಫಿನಿಷನ್ ಆಫ್ ಡೇಟಾ.
ಡೇಟಾ ಅಂದ್ರೆ ಏನು, ಮತ್ತೆ ಅದರದ್ದು ಕ್ಲಾಸಿಫಿಕೇಶನ್ಸ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್ ಆರ್ ದೇರ್. ಅದರಲ್ಲಿ ಮೇಜರ್ ಆಗಿ ನಾವು ನೋಡೋದು ಕ್ವಾಲಿಟೇಟಿವ್ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ, ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಸ್ ಡೇಟಾ ಅಂತ ನೋಡ್ತೀವಿ. ಸೊ ಅದಾದ್ಮೇಲೆ ಡೇಟಾ ಕಲೆಕ್ಷನ್ ಟೂಲ್ಸ್ ಅಂತ ಇರ್ತವೆ. ಅಂದ್ರೆ ಯಾವ್ಯಾವ ಮಾರ್ಗದಲ್ಲಿ ಇನ್ ಯಾವ್ಯಾವ ವೇಸ್ ನಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ ಅಂತ. ಅದರಲ್ಲಿ ನಿಮ್ಗೆ ಕ್ವಶನರೀಸ್ ಅಂತ ಬರುತ್ತೆ, ಸರ್ವೆ ಅಂತ ಬರುತ್ತೆ, ಇಂಟರ್ವ್ಯೂಸ್ ಅಂತ ಬರುತ್ತೆ, ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಅಂತ ಬರುತ್ತೆ. ಸೊ ಲಾಸ್ಟ್ ಟಾಪಿಕ್ ಇಸ್ ಡೇಟಾ ಕ್ಲೀನಿಂಗ್ ಅಂತ. ಸೊ ಡೇಟಾನ ಕ್ಲೀನ್ ಮಾಡೋದು. ಓಕೆನಾ. ಸೊ ಇದ್ರ ಬಗ್ಗೆ ಸೊ ಫಸ್ಟ್ ಇಂದ ಹೋಗೋಣ, ನಿಧಾನಕ್ಕೆ ಹೋಗೋಣ, ತೊಂದರೆ ಇಲ್ಲ. ನಾನು ಏನ್ ಹೇಳ್ತೀನಿ, ನಾನು ಅಪ್ರೋಚ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿ. ಸೊ ಇಂಟ್ರಾಕ್ಟ್ ಮಾಡಿ, ಏನ್ ತೊಂದರೆ ಏನಿಲ್ಲ. ಓಕೆನಾ. ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಹೋಗೋಣ ಏನಂತ ಅಂದ್ರೆ ಡೇಟಾ ಅಂದ್ರೆ ಏನು ಅಂತ. ಡೇಟಾ ಅಂತ ಅಂದ್ರೆ ನೀವು ತುಂಬಾ ಕಡೆ ವರ್ಡ್ ಕೇಳಿದ್ದೇ ಇಲ್ವಾ ಡೇಟಾ ಅಂತ. ಮೊಬೈಲ್ ಡೇಟಾ ಅಲ್ಲಪ್ಪ ರಾಜು. ಓಕೆನಾ. ಮೊಬೈಲ್ ಡೇಟಾ ಮುಗ್ದೋಗ್ಬಿಟ್ಟಿದೆ ಸರ್, ಆ ಡೇಟಾ ಬೇರೆ. ಸೊ ಇದು ಡೇಟಾ ಅಂತ ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಇನ್ಫಾರ್ಮೇಶನ್. ಓಕೆನಾ. ಸೊ ಡೇಟಾ ಅಂತ ಅಂದ್ರೆ ದ ಕಲೆಕ್ಷನ್ ಆಫ್ ನೋನ್ ಫ್ಯಾಕ್ಟ್ಸ್. ಓಕೆನಾ. ಅಥವಾ ಇನ್ಫಾರ್ಮೇಶನ್ ಈಸ್ ಕಾಲ್ಡ್ ಡೇಟಾ. ಓಕೆನಾ. ಅಷ್ಟೇ, ಇನ್ನೇನಿಲ್ಲ, ಇದರಲ್ಲಿ ಏನು ಬೇರೆ ಡೆಫಿನೇಷನ್ ಇಲ್ಲ. ಸೊ ಡೇಟಾ ಅಂತ ಅಂದ್ರೆ ನೋನ್ ಫ್ಯಾಕ್ಟ್ಸ್. ಓಕೆನಾ. ಗೊತ್ತಿರುವಂತ ಫ್ಯಾಕ್ಟ್ಸ್, ಅಲ್ಲಿ ಇರೋಂತ ಫ್ಯಾಕ್ಟ್ಸ್ ಅಥವಾ ಇನ್ಫಾರ್ಮೇಶನ್. ಸೊ ಅದನ್ನಾನೇ ನಾವು ಏನಂತ ಕರಿತೀವಿ, ಡೇಟಾ ಅಂತ ಕರಿತೀವಿ. ಈಗ ಸಪೋಸ್ ನಾನೇನಾದ್ರೂ ಇಫ್ ಐ ಆಸ್ಕ್ ಯು ಎ ಕ್ವಶನ್, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನಾನು ನಿನಗೆ ಕೇಳಿದ್ರೆ ನೀನೇನಂತ ಹೇಳ್ತೀಯಾ? ಸಪೋಸ್ ನಿಮ್ ಮನೇಲಿ 4 ಜನ ಇದ್ರೆ ನೀನೇನಂತ ಹೇಳ್ತೀಯಾ? ಸರ್ 4 ಮೆಂಬರ್ಸ್ ಸರ್ ಅಂತ ಹೇಳ್ತೀಯ. ದಟ್ ಇಸ್ ಅ ಡೇಟಾ. 4 ಮೆಂಬರ್ಸ್ ಅಂತ ಏನಿದೆ, ದಟ್ ಈಸ್ ವಾಟ್ ದ ಡೇಟಾ ಇಸ್. ಓಕೆನಾ. ನನಗೆ ಗೊತ್ತಾಯ್ತು, ದಟ್ ಇಸ್ ಅ ನೋನ್ ಫ್ಯಾಕ್ಟ್. ಓಕೆನಾ. ನಿನ್ಗೆ ಗೊತ್ತಿದ್ದ ಫ್ಯಾಕ್ಟ್ ನನಗೆ ಹೇಳ್ದೆ. ಓಕೆನಾ. ಸೊ ದಟ್ ಈಸ್ ವಾಟ್ ಡೇಟಾ ಇಸ್. ಓಕೆನಾ. ಅದಂತ ನನ್ನ ಡೇಟಾ ಅಂತ ಅಲ್ಲ. ಸೊ ಈಗ ಈಗ ಕರ್ನಾಟಕದ ಅಥವಾ ಇಂಡಿಯಾದಲ್ಲಿ ಎಷ್ಟು ಕ್ರಿಕೆಟ್ ಸ್ಟೇಡಿಯಂಸ್ ಇದ್ದಾವೆ ಅನ್ನೋದು ಒಂದು ಡೇಟಾ. ಓಕೆನಾ. ಸೊ ಅದು ಕೂಡ ಒಂದು ಡೇಟಾ ಆಗುತ್ತೆ. ಡೇಟಾ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ನ್ಯೂಮರಿಕಲ್. ಓಕೆನಾ. ಸೊ ಅದನ್ನ ಮುಂದೆ ಹೋಗ್ತೇವೆ. ಸೊ ಕ್ವಾಲಿಟೇಟಿವ್ ಕೂಡ ಇರುತ್ತೆ. ಓಕೆನಾ. ಸೊ ನಿಮ್ ಮಗ ಬುದ್ಧಿವಂತನ ದಡ್ಡನ ಅಂತ ಕೇಳ್ತೀನಿ. ಓಕೆ. ನೀನ್ ಹೇಳ್ತಾ ದಡ್ಡನ ಮಗ ಕಣಪ್ಪ, ಅವ್ನು ಸರಿ ಇಲ್ಲ, ದಡ್ಡನ ಮಗ ಅಂತ ಹೇಳ್ತೀವಿ. ನಿಮ್ಮ ಅಪ್ಪದಿರು ಹೇಳ್ತಿರ್ತಾರೆ ದಡ್ಡನ ಮಗ ಅವನು. ದಡ್ಡನ ಮಗ ಅನ್ನೋದು ಇದೆ ಡೇಟಾ. ಓಕೆನಾ. ಅಂದ್ರೆ ಅದು ನ್ಯೂಮರಿಕಲಿನೇ ಇರಬೇಕು ಅಂತ ಏನಿಲ್ಲ. ಸೊ ವಾಟ್ ಎವರ್ ದ ನೋನ್ ಫ್ಯಾಕ್ಟ್ಸ್ ಅಥವಾ ಇನ್ಫಾರ್ಮೇಶನ್ ಏನಿದೆ, ವಾಟ್ ಎವರ್ ದ ಇನ್ಫಾರ್ಮೇಶನ್ ಇಸ್ ಅ ಡೇಟಾ. ಓಕೆನಾ. ಸೊ ಇವಾಗಿನ ಜನರೇಷನ್ಗೆ ಡೇಟಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ ಇಲ್ವಾ? ಸೊ ಇನ್ಫಾರ್ಮೇಶನ್ ತುಂಬಾ, ಅದಕ್ಕೆ ಇವಾಗ ನೋಡಿ ನಿಮ್ಗೆ ಒಂದು ಹೊಸ ಇತ್ತೀಚೆಗೆ ಶುರುವಾಗಿದ್ದು ಡೇಟಾ ಸೈನ್ಸ್ ಅಂತ. ಹೇಳಿದ್ರೆ ಯಾರಾದ್ರೂ? ಡು ಹರ್ಡ್ ದಿಸ್ ನೇಮ್ ಡೇಟಾ ಸೈನ್ಸ್? ಎಸ್ ಸರ್. ನೋಡಿ, ಅಂದ್ರೆ ಆ ಡೇಟಾ ಇನ್ಫಾರ್ಮೇಶನ್. ಓಕೆನಾ. ಸೊ ಇನ್ಫಾರ್ಮೇಶನ್ ನ ಒಂದ್ ಕಡೆ ಗ್ಯಾದರ್ ಮಾಡಿಡೋದು. ಓಕೆನಾ. ಸೊ ಅದನ್ನ ಡೇಟಾ ಅಂತ ಕರೀತಾರೆ. ಇನ್ಫಾರ್ಮೇಶನ್ ಅಥವಾ ನೋನ್ ಫ್ಯಾಕ್ಟ್ಸ್ ನ ಡೇಟಾ ಅಂತ ಕರೀತಾರೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಡೇಟಾ ಅಂದ್ರೆ ಕ್ಲಿಯರ್ ಇದಲ್ವಾ? ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಡೇಟಾ. ಕಲೆಕ್ಷನ್ ಆಫ್ ಡೇಟಾ ಅಥವಾ ಡೇಟಾ ಕಲೆಕ್ಷನ್ ಅಂತ ಕರೀತಾರೆ. ಕಲೆಕ್ಷನ್ ಆಫ್ ಡೇಟಾ, ಡೇಟಾ ಕಲೆಕ್ಷನ್ ಎರಡು ಒಂದೇ ಮೀನಿಂಗ್. ಓಕೆನಾ. ಇಟ್ ಈಸ್ ಅ ಪ್ರಾಸೆಸ್. ಇಟ್ ಈಸ್ ಅ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಅಂಡ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಈಗ ನಾನ್ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತೀನಿ. ಓಕೆನಾ. ಎಷ್ಟು ಜನ ಇದ್ದಾರೆ ಅಂತ ಕೇಳೋದ್ರ ಹಿಂದೆ ಯಾವ್ದೋ ಒಂದು ಪರ್ಪಸ್ ಇರುತ್ತಲ್ವಾ. ಸುಮ್ನೆ ಯಾರು ಡೇಟಾ ಕಲೆಕ್ಟ್ ಮಾಡಲ್ಲ. ಓಕೆನಾ. ಈಗ ಸೊ ಟು ಬಿ ಫ್ರಾಂಕ್, ನಾನು ಜೆನ್ಯೂನ್ಲಿ ಹೇಳ್ಬೇಕಂತಂದ್ರೆ ಐ ಹ್ಯಾವ್ ಕಲೆಕ್ಟೆಡ್ ಯುವರ್ ಮೊಬೈಲ್ ನಂಬರ್ಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಓಕೆನಾ. ಈಗ ನಾನು ಸೋ ಮೆನಿ ಮೊಬೈಲ್ ನಂಬರ್ಸ್ ನಾನು ಗ್ರೂಪಿಗೆ ನಾನೇ ಆಡ್ ಮಾಡಿದೀನಿ. ನೀವೇ ಬಂದಿದ್ದೀರಾ. ಸೋ ಮೆನಿ ಥಿಂಗ್ಸ್. ಓಕೆನಾ. ನಾನೇನ್ ಮಾಡಿದೀನಿ ಅಂತಂದ್ರೆ ಐ ಹ್ಯಾವ್ ಕಲೆಕ್ಟೆಡ್ ಯುವರ್ ಮೊಬೈಲ್ ನಂಬರ್ಸ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಓಕೆನಾ. ಸೊ ನಾನು ಯಾವ್ದೋ ಒಂದು ಟ್ರೋಲ್ ಪೇಜ್ಗೆ ನಂದು ಅಡ್ವರ್ಟೈಸ್ ಕೊಟ್ಟಿದ್ದೆ, ಫ್ರೀ ಕ್ಲಾಸಸ್ ಮಾಡ್ತೀವಿ ಬನ್ನಿ ಅಂತ. ಓಕೆನಾ. ಈ ತರ ಡಿಫ್ರೆಂಟ್ ಇದರಿಂದನ ಅದ್ರ ಹಿಂದೆ ಏನಿತ್ತು ಹೇಳಿ, ಒಂದು ಪರ್ಪಸ್ ಇತ್ತು. ಓಕೆನಾ. ನಿಮ್ಮನ್ನೆಲ್ಲ ಒಂದ್ ಕಡೆ ಗ್ಯಾದರ್ ಮಾಡೋದಕ್ಕೆ ಏನ್ ಪರ್ಪಸ್ ಹೇಳಿ? ನನ್ನ ಕ್ಲಾಸ್ ನ ನಿಮಗೆ ಕೇಳಿಸ್ಬೇಕು ಅನ್ನೋ ಪರ್ಪಸ್. ಹೌದಾ ಇಲ್ವಾ? ಸೊ ಇಫ್ ದರ್ ಇಸ್ ನೋ ಪರ್ಪಸ್, then there is no use of collecting the data. ಹೌದಾನೆ? ಸೊ ಅಂದ್ರೆ ಬಿಹೈಂಡ್ ದ ಕಲೆಕ್ಷನ್ ಆಫ್ ಡೇಟಾ ದೇರ್ ಶುಡ್ ಬಿ ಎ ಪರ್ಪಸ್. ಓಕೆನಾ. ಸೊ ಅದು ಪರ್ಪಸ್ ಇರುತ್ತೆ. ಸೊ ದಟ್ ಈಸ್ ವಾಟ್. ಓಕೆನಾ. ಕಲೆಕ್ಷನ್ ಆಫ್ ಡೇಟಾ ಅನ್ನೋದೇನಪ್ಪಾ ಅಂತ ಅಂದ್ರೆ, ಸೊ ಇಟ್ ಈಸ್ ದ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಅಂಡ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಓಕೆನಾ. ಒಂದು ಸ್ಪೆಸಿಫಿಕ್ ಪರ್ಪಸ್ ಇದ್ದೇ ಇರುತ್ತೆ ಡೇಟಾನ ಕಲೆಕ್ಟ್ ಮಾಡೋದಿಕ್ಕೆ. ಅರ್ಥ ಆಯ್ತಲ್ವಾ?
ಈಗ ನಿಮ್ದು ಅದೇ ತರ ಈಗ ನಿಮ್ದು ಫಿಂಗರ್ ಪ್ರಿಂಟ್ ನ ಕಲೆಕ್ಟ್ ಮಾಡ್ತಾರೆ. ಸೊ ದಟ್ ಈಗ ಎಲ್ಲ ನೀವು ಆಧಾರ್ ಸೆಂಟ್ರಿಗೆ ಹೋದ್ರೆಲ್ಲ ನಿಮ್ದು ಫಿಂಗರ್ ಪ್ರಿಂಟ್ ತಗೊಂತಾರೆ. ಓಕೆನಾ? ಸುಮ್ನೆ ತಗೊಂತಾರ? ಯಾಕೆ ತಗೋತಾರೆ ಹೇಳಿ? ದಟ್ ಇಸ್ ಎ ಡೇಟಾ. ಓಕೆನಾ? ಸೊ ಅಂದ್ರೆ ಅದರಿಂದ ಒಂದು ಸ್ಪೆಸಿಫಿಕ್ ಪರ್ಪಸ್ ಇರುತ್ತಾನೆ. ದ ಪರ್ಪಸ್ ಇಸ್ ದಟ್ ಸೊ ಎಲ್ಲಾದ್ರೂ ಒಂದ್ ಕಡೆ ಇಂಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಕ್ರೈಮ್ ಆದ್ರೂ ಕೂಡ ನಿಮ್ಮನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ಅದಕ್ಕೋಸ್ಕರ ಮತ್ತೆ ಇನ್ನ ಡಿಫ್ರೆಂಟ್ ಪರ್ಪಸ್ ಯಾವ್ದಾದ್ರು ಮ್ಯಾನುಪುಲೇಷನ್ ಮಾಡ್ತಾರೆ, ಬ್ಯಾಂಕಿಂಗ್ ಇದ್ರಲ್ಲೆಲ್ಲ ದುಡ್ಡು ಹೊಡಿಬಹುದು, ಆತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅವರು ಡೇಟಾನ ತಗೊಂಡಿರ್ತಾರೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಸೊ ಇಷ್ಟೇ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಾವು ಏನು ಜಾಸ್ತಿ ನಾನೇನ್ ಇದ್ರಲ್ಲಿ ನೋಟ್ಸ್ ಕೊಡ್ತೀನಿ, ಇಟ್ ಇಸ್ ಸಫಿಶಿಯಂಟ್, ಮೋರ್ ದೆನ್ ಇನಫ್. ಓಕೆನಾ? ಸೊ ನೀವು ಬುಕ್ಸ್ಗಳನ್ನ ಓದಿ, ನಿಮ್ಮ ಹತ್ರ ಇರೋಂತ ಬುಕ್ಸ್ಗಳನ್ನ ಎಲ್ಲಾನು ಸ್ಟಡಿ ಮಾಡಿ. ಬಟ್ ನಾನ್ ಕೊಡುವಂತ ಇದೇನಿದೆ ವಾಟ್ ಎವರ್ ಸ್ಲೈಡ್ಸ್ ಏನಿದೆ ಅದನ್ನ ಡೈರೆಕ್ಟ್ಲಿ ಐ ಪುಟ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಓಕೆನಾ? ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬೆಟರ್ ಟು ಪ್ರಿಪೇರ್ ಯುವರ್ ಓನ್ ನೋಟ್ಸ್. ನಾನು ಜಾಸ್ತಿ ಬರ್ದಿಲ್ಲ ವರ್ಡ್ಸ್ ಗಳನ್ನೆಲ್ಲ. ಸೊ ಜಸ್ಟ್ ಸಿಂಪಲ್ ಆಗಿ ಏನೇನ್ ಬೇಕು ಬರ್ದಿದ್ದೀನಿ. ಇಷ್ಟನ್ನ ನೋಡ್ಕೊಂಡ್ರೆ ಸಿಂಪಲ್ ಅಂಡ್ ಈಸಿಯೆಸ್ಟ್ ವೇ ನಲ್ಲಿ ನಂದೊಂದ್ಸರಿ ಕ್ಲಾಸ್ ಕೇಳ್ಬಿಟ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ಓ ಜಸ್ಟ್ ಅದನ್ನ ಹೆಡ್ಡಿಂಗ್ ನೋಡ್ಬಿಟ್ರೆ ಓ ಇದ್ರ ಮೀನಿಂಗ್ ಇಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ? ಈಗ ನಮ್ಗೆ ಡೇಟಾ ಕಲೆಕ್ಷನ್ಗೆ ಪರ್ಪಸ್ ಇದೆ. ಏನದು ನೀಡ್ ಅಥವಾ ಪರ್ಪಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ಮಾಡೋದ್ರದ್ದು ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನಿರುತ್ತೆ, ಯಾಕೆ ನಾವು ಡೇಟಾ ಕಲೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಟು ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಓಕೆನಾ? ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ, ಅದಕ್ಕೊಂದು ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಡೇಟಾ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಇಂಪಾರ್ಟೆನ್ಸ್. ಅದೇ ತರ ಟು ಪಾಸ್ ದ ಇನ್ಫಾರ್ಮೇಶನ್ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಈಗ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಈಗ ಪೊಲೀಸು ಯಾವ್ದೋ ಒಂದು ಪ್ರಾಬ್ಲಮ್ ಇರುತ್ತೆ, ಯಾವ್ದೋ ಒಂದು ಸುಮ್ನೆ ಹೇಳಿದ್ದು ಸುಮ್ನೆ, ಆಮೇಲೆ ತುಂಬಾ ಬ್ರಾಡರ್ ಪರ್ಸ್ಪೆಕ್ಟಿವ್ ನೋಡಕ್ ಹೋಗ್ಬಿಡಿ, ಯಾವ್ದೋ ಒಂದು ಮರ್ಡರ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಎಲ್ಲೋ ಒಂದ್ ಕಡೆ. ಓಕೆನಾ? ಅವಾಗ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಹೇಳಿ? ಡೇಟಾ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಡೇಟಾ ಅಂತ ಅಂದ್ರೆ ಫಸ್ಟ್ ಆಮೇಲೆ ಆತರ ಇದನ್ನ ಡೇಟಾ ಅಂತ ಸುಮ್ನೆ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಹೇಳ್ತಾ ಇದೀನಿ. ಡೇಟಾ ಅಂತ ಅಂದ್ರೆ ಫಸ್ಟ್ ಯಾರು ಮರ್ಡರರ್ ಆಗಿರ್ತಾನೆ, ಸೊ ಅವ್ನ ಸುತ್ತಮುತ್ತ ಅವ್ನ ಫ್ರೆಂಡ್ಸ್ ಯಾರು ಅಂತ ಡೇಟಾ ಕಲೆಕ್ಟ್ ಮಾಡ್ತಾರೆ. ಸೊ ಎಲ್ಲ ಲಿಸ್ಟ್ ಔಟ್ ಮಾಡ್ಕೋತಾರೆ. ಅವ್ನ ಫ್ರೆಂಡ್ಸ್ ಇಂದ ಅವನು ಅವತ್ತಿನ ದಿವಸ ಯಾರ ಜೊತೆಗಿದ್ದ, ಈ ತರ ತುಂಬಾ ಡೇಟಾಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದಲ್ವಾ? ಅಂದ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ. ಯಾವ ಪ್ರಾಬ್ಲಮ್? ಯಾರು ಅವನ್ನ ಮರ್ಡರ್ ಮಾಡಿದ್ದ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ತರ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ರೆ ಏನದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಅಂದ್ರೆ ಡಿಸಿಷನ್ ಮಾಡೋದಕ್ಕೋಸ್ಕರ, ಟು ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಅದೊಂದೇ ಅಂತ ಅಲ್ಲ. ಸೊ ಇನ್ನು ಬ್ರಾಡರ್ ಪರ್ಸ್ಪೆಕ್ಟಿವ್ ನೋಡ್ಬೇಕಂತ ಅಂದ್ರೆ ಈಗ ಲಿಟ್ರಸಿ ಅಂತ ಕರೀತಾರೆ. ಇಂಡಿಯಾದಲ್ಲಿ ಲಿಟ್ರಸಿ ರೇಟ್ ಎಷ್ಟಿದೆ ನನಗೂ ಗೊತ್ತಿಲ್ಲ, ನನಗೂ ಅಷ್ಟೊಂದು ಎಕ್ಸಾಕ್ಟ್ ಸ್ಟಾಟಿಸ್ಟಿಕ್ಸ್ ಗೊತ್ತಿಲ್ಲ. ಸೊ ಇಂಡಿಯಾದಲ್ಲಿ ಲಿಟ್ರಸಿ ಇದೆ. ಓಕೆನಾ? ಸೊ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಅಂತ ಕಂಡುಹಿಡಿಬೇಕು. ಓಕೆನಾ? ಸೊ ಈ ವಿದ್ಯಾವಂತರಾಗ್ಬೇಕಾ ಬೇಡವಾ? ಒಂದು ದೇಶ ಬೆಳಿಬೇಕು ಅಂತ ಅಂದ್ರೆ ವಿದ್ಯಾವಂತರು ಜಾಸ್ತಿ ಇರ್ಬೇಕು. ವಿದ್ಯಾವಂತರು ಜಾಸ್ತಿ ಇದಾರೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗುತ್ತೆ? ಓನ್ಲಿ ವೆನ್ ಯು ಕಲೆಕ್ಟ್ ದ ಡೇಟಾ. ಹೌದ್ ತಾನೆ? ಅಂದ್ರೆ ವಿದ್ಯಾವಂತರು ಆಗ್ಬೇಕು ಅಂದ್ರೆ ದಟ್ ಈಸ್ ಅ ಪ್ರಾಬ್ಲಮ್. ಲಿಟ್ರಸಿ ಇಸ್ ಅ ಪ್ರಾಬ್ಲಮ್ ಇನ್ ಇಂಡಿಯಾ. ಓಕೆನಾ? ಸೊ ಟು ಇನ್ಕ್ರೀಸ್ ದ ಲಿಟ್ರಸಿ ಯು ಹ್ಯಾವ್ ಟು ಕಲೆಕ್ಟ್ ದ ಡೇಟಾ. ಹೌ ಮೆನಿ ಆಫ್ ದ ಇಂಡಿಯನ್ ಪೀಪಲ್ ಆರ್ ಲಿಟರೇಟ್ ಅಂಡ್ ಇಲ್ಲಿಟರೇಟ್ಸ್, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಟು ಡೀಲ್ ವಿತ್ ದೋಸ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಕಲೆಕ್ಟ್ ದ ಡೇಟಾ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡೇಟಾ. ಸೊ ವೆರಿ ಕ್ಲಿಯರ್? ಎಸ್. ಅಂಡ್ ಟು ಪಾಸ್ ದ ಇನ್ಫಾರ್ಮೇಶನ್ ಟು ದ ನೆಕ್ಸ್ಟ್ ಜನರೇಷನ್. ಓಕೆನಾ? ಅಂದ್ರೆ ಅದೊಂದಕ್ಕೆ ಕಲೆಕ್ಟ್ ಮಾಡಲ್ಲ. ಓಕೆನಾ? ಇನ್ಫಾರ್ಮೇಶನ್ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡೋದಕ್ಕೂ ನಾವು ಡೇಟಾನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ಸಪೋಸ್ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಈಗ ನೀವು ನನ್ನಲ್ಲಿ ಎಷ್ಟೊಂದ್ ಜನ ಫ್ರೀ ಕ್ಲಾಸಸ್ ಕೇಳ್ತಾ ಇದೀರಾ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮ್ದೆಲ್ಲ ಇನ್ಫಾರ್ಮೇಶನ್ ತಗೊಂತೀನಿ. ಸೊ ನಿಮ್ದು ಆಲ್ ಟಿಕೆಟ್ ನಂಬರು, ನಾನ್ ನೆಕ್ಸ್ಟ್ ಇಯರ್ ಏನಾದ್ರು ಕೋಚಿಂಗ್ ಕೊಡ್ಬೇಕಾದ್ರೆ ನನ್ನ ಹತ್ರ ಯಾರು ಬರೋದಿಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಸೊ ಇವರು ನನ್ನ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್, ಇವರು ನನ್ನ ಅಂಡರ್ ಅಲ್ಲಿ ಪಾಠ ಕೇಳಿ ಇಷ್ಟಿಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳ್ತೀನಿ. ಓಕೆನಾ? ಅಂದ್ರೆ ಆ ಇನ್ಫಾರ್ಮೇಶನ್ ನೆಕ್ಸ್ಟ್ ನಾನು ಪಾಸ್ ಮಾಡ್ತೀನಿ. ಸೊ ದಟ್ ಈಸ್ ಒನ್. ಈಗ ನೀವು ಡೇಟಾನೇ ಕಲೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ ಇವಾಗ ನಮ್ಗೆ ಇಂಡಿಯಾದಿಂದ ಎಷ್ಟೊಂದು ಡೇಟಾ ಗೊತ್ತು, ಹೌದಲ್ವಾ? ಈಗ ನಮ್ಗೆ 1931 ಅಲ್ಲಿ ಎಷ್ಟು ಜನರೇಷನ್ ಇತ್ತು ಅಂತ ಗೊತ್ತು. ಓಕೆನಾ? 2021 ಅಲ್ಲಿ ಎಷ್ಟಿದೆ ಅಂತ ಗೊತ್ತು. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನಮ್ ಇನ್ಫಾರ್ಮೇಶನ್ ನ ಪಾಸ್ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಡೇಟಾ ಇರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ, ಅನಾಲಿಸಿಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ? ಇದೊಂದು ಟು ಪ್ರೂವ್ ನ್ಯೂಲಿ ಫಾರ್ಮ್ ಥಿಯರಿ ಕನ್ಸರ್ನಿಂಗ್ ಅಬೌಟ್ ಸರ್ಟನ್ ಪ್ರಾಬ್ಲಮ್. ಓಕೆನಾ? ಸೊ ಒಂದು ಹೊಸ ಥಿಯರಿನ ಏನಂತ ಹೇಳ್ತಾರೆ ಬಿಲ್ಡ್ ಮಾಡೋದಿಕ್ಕೂ ಈ ಡೇಟಾ ಕಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಟು ನೋ ದಿ ಎಕ್ಸಿಸ್ಟಿಂಗ್ ನೇಚರ್ ಆಫ್ ದಿ ಪ್ರಾಬ್ಲಮ್, ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಆ ಡೇಟಾ ಕಲೆಕ್ಟ್ ಮಾಡೋದ್ರಿಂದ
ದ ನೇಚರ್ ಆಫ್ ದಿ ಪ್ರಾಬ್ಲಮ್ ವಿಲ್ ಕಮ್ ಟು ನೋ. ಓಕೆನಾ? ಸೊ ಆ ಪ್ರಾಬ್ಲಮ್ ಹೆಂಗಿದೆ, ಹೆಂಗೆ ಸೊಲ್ಯೂಷನ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ಅನಾಲಿಸಿಸ್ ಮಾಡ್ಬೋದು. ಅಂದ್ರೆ ನೀವು ಏನ್ ಮಾಡ್ತೀರಾ ಗೊತ್ತಾ, ನಾನು ಇನ್ನೊಂದು ಹೇಳ್ಬೇಕು, ಇದರಲ್ಲಿ ಕ್ವಶನ್ಸ್ ನ ಕೇಳ್ಬೇಕಾದ್ರೆ ನಾನ್ ಏನ್ ಯೂಸ್ ಮಾಡಿದೀನಿ, ನಿಮ್ಮ ಬುಕ್ಸ್ ಗಳಲ್ಲಿ ಏನ್ ಯೂಸ್ ಮಾಡಿರ್ತಾರೆ ಆ ವರ್ಡಿಂಗ್ಸ್ ನೇ ಕೊಡ್ತಾರೆ ಅಂತ ಹೇಳಲ್ಲ. ಓಕೆನಾ? ಯಾವ ಬುಕ್ಸ್ ಏನಪ್ಪಾ ಎಲ್ಲಿಂದನೂ ಕ್ವಶನ್ ಬರಲ್ಲ. ಅಂದ್ರೆ ನೀನು ಮೀನಿಂಗ್ ಅರ್ಥ ಮಾಡ್ಕೋಬೇಕಷ್ಟೇ. ಇಡೀ ಚಾಪ್ಟರ್ ಗಳಲ್ಲಿ ಮೀನಿಂಗ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಆ ಮೀನಿಂಗ್ ನ ಹೋಲುವಂತ ಪ್ರಾಪರ್ ಆಪ್ಷನ್ಸ್ ಗಳನ್ನ ನೀವು ಟಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ. ಓಕೆನಾ? ಸೊ ನಾನ್ ಬರ್ಸಿದೀನಿ ಅಂತ ಇದೇ ಸೆಂಟೆನ್ಸ್ ಗಳನ್ನ ಅಲ್ಲಿ ಕೊಡೋದಿಲ್ಲ. ಮ್ಯೂಟ್ ಮಾಡಪ್ಪ, ಮ್ಯೂಟ್ ಮಾಡಪ್ಪ, ಮ್ಯೂಟ್ ಮಾಡು. ಯೋ ಅಣ್ಣಯ್ಯ ಮ್ಯೂಟ್ ಮಾಡೋ ತಮ್ಮಯ್ಯ. ಅಂದ್ರೆ ಈಸಿನೇ ಇರುತ್ತೆ ಸರ್ ಥಿಯರಿ ಎಕ್ಸಾಮ್. ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಈಸಿ ಇರ್ತಾವ ಕೊಂಡ್ರು, ತಲೆನೇ ಕೆಡ್ಸಿ. ನಾನು ಏನ್ ಹೇಳ್ತೀನಿ ಫಸ್ಟ್ ಪಾಠ ಕೇಳ್ರಿ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ? ಅಂದ್ರೆ ಎಕ್ಸಾಂಪಲ್ಸ್ ಗಳನ್ನ 1000 ಕೊಡ್ಬೋದು. ನನಗೆ ಈ ಮೂಮೆಂಟ್ ಅಲ್ಲಿ ನನ್ನ ಮೂಡಿಗೆ ತಕ್ಕನಂಗೆ ಇನ್ಫಾರ್ಮೇಶನ್ ಈ ಪಾಠನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಾಳೆ ಇನ್ನೊಬ್ರಿಗೆ ಯಾರಿಗೋ ಪಾಠ ಮಾಡ್ರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ. ಇಟ್ ಡಿಪೆಂಡ್ಸ್. ಓಕೆನಾ? ಸೊ ಸ್ವಲ್ಪ ಬೇಸಿಕ್ ಡೆಫಿನಿಷನ್ಸ್ ನ ನೋಡ್ಕೊಳ್ಳೋಣ. ಸೊ ಈ ಚಾಪ್ಟರ್ ಅಲ್ಲಿ ಏನೇನ್ ಬರ್ತವೆ ಅಂತ ಅದ್ರ ಬಗ್ಗೆ. ಸೊ ಅದರಲ್ಲಿ ಫಸ್ಟ್ ಒನ್ ಬರೋದು ನಿಮ್ಗೆ ಇನ್ವೆಸ್ಟಿಗೇಟರ್ ಅಂತ. ಸೊ ಇನ್ವೆಸ್ಟಿಗೇಟರ್ ಅಂತ ಅಂದ್ರೆ ಹೆಂಗ್ ಗೊತ್ತಾ, ಅಲ್ಲೇ ಬರ್ದಿದ್ದೀನಿ ಕರೆಕ್ಟ್ ನೋಡಿ. ದ ಪರ್ಸನ್ ಹೂ ಕಂಡಕ್ಟ್ಸ್ ದಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಓಕೆನಾ? ಅವನ್ನ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಯಾರು ಎನ್ಕ್ವೈರಿ ಮಾಡ್ತಿದ್ದಾನೆ ಅವನ್ನೇ ನಾವೇನಂತ ಕರಿತೀವಿ, ಏನದು ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ ಅಷ್ಟೇ. ಅಂದ್ರೆ ಫಸ್ಟ್ ಆಫ್ ಆಲ್ ದ ಥಿಂಗ್ ಈಸ್ ದಟ್ ಫಾರ್ ವಾಟ್ ಪರ್ಪಸ್ ಯು ಆರ್ ಕಲೆಕ್ಟಿಂಗ್ ದಿ ಡೇಟಾ. ಆ ಡೇಟಾ ಕಲೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ದೇರ್ ಶುಡ್ ಬಿ ಎ ಪ್ರಾಬ್ಲಮ್. ಓಕೆನಾ? ಬಿಹೈಂಡ್ ದಟ್ ದೇರ್ ಇಸ್ ಎ ಪ್ರಾಬ್ಲಮ್. ಓಕೆನಾ? ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಒಬ್ಬ ಇನ್ವೆಸ್ಟಿಗೇಟರ್ ಬರ್ತಾನೆ. ಈ ಹ್ಯಾಸ್ ಟು ಕಲೆಕ್ಟ್ ದ ಡೇಟಾ. ಓಕೆನಾ? ಸೊ ಅಂದ್ರೆ ಅವನು ಯಾರು ಕಂಡಕ್ಟ್ ಮಾಡ್ತಿರ್ತಾನೆ, ಓಕೆನಾ, ಹೆಡ್ ಅಂತ ಇರ್ತಾನಲ್ಲ, ಹೆಡ್ ನೇ ನಾವು ಏನಂತ ಕರಿತೀವಿ, ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಗೊತ್ತಲ್ವಾ? ಹೆಡ್ ಇನ್ವೆಸ್ಟಿಗೇಟರ್ ಅಂದ್ರೆ ಏನು, ಆ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿಗೆ ಹೆಡ್ ಇರ್ತಾನ ಅವನು. ಓಕೆನಾ? ಅವನು. ಸೊ ನೆಕ್ಸ್ಟ್ ಎನ್ಯುಮರೇಟರ್ ಅಂತ ಕರೀತಾರೆ. ಎನ್ಯುಮರೇಟರ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ದ ಪರ್ಸನ್ ಹೂ ಕಲೆಕ್ಟ್ಸ್ ದಿ ಇನ್ಫಾರ್ಮೇಶನ್ ಫಾರ್ ದಿ ಇನ್ವೆಸ್ಟಿಗೇಟರ್. ಇನ್ವೆಸ್ಟಿಗೇಟರ್ ಏನಿರ್ತಾನೆ ಹೆಡ್, ಅವನ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದು. ಯಾರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಒಂದು ಪೊಲೀಸ್ ಸ್ಟೇಷನ್ ತಗೊಂಡ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ. ಓಕೆನಾ? ಇನ್ಸ್ಪೆಕ್ಟರ್ ಅಂತ ಇರ್ತಾನೆ. ಈಸ್ ದ ಹೆಡ್ ಆಫ್ ದಿ ಪೊಲೀಸ್ ಸ್ಟೇಷನ್. ಯಾವ್ದೋ ಏನೋ ಒಂದು ಗಲಾಟೆ ಆಗುತ್ತೆ, ಅವನೇ ಇನ್ಸ್ಪೆಕ್ಟರ್ ಹೋಗ್ತಾನೆ ಅಲ್ಲಿಗೆ. ಯಾರನ್ನ ಕಳಿಸ್ತಾನೆ? ಒಬ್ಬ ಕಾನ್ಸ್ಟೇಬಲ್ ನೋ ಅವನ ಅಂಡರ್ ಯಾರು ಇರ್ತಾರೋ ಅವನ್ನ ಹೋಗಿ ಕಳಿಸ್ತಾನೆ. ಹೋಗಲ್ಲೇ ನೋಡ್ಕೊಂಬ, ಯು ಗ್ಯಾದರ್ ದ ಇನ್ಫಾರ್ಮೇಶನ್ ಅಂಡ್ ಕಲೆಕ್ಟ್ ಇಟ್ ಅಂಡ್ ಕಮ್ ಟು ಮೀ ಅಂತ ಹೇಳ್ತಾನೆ. ಓಕೆನಾ? ಅವನು ಯಾರು ಹೋಗ್ತಾನೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ, ಯಾರಿಗೋಸ್ಕರ? ಟು ದ ಇನ್ವೆಸ್ಟಿಗೇಟರ್. ಓಕೆನಾ? ಈಸ್ ದ ಎನ್ಯುಮರೇಟರ್. ನೋಡಪ್ಪ, ಸಿಂಪಲ್ ಆಗಿ ಅರ್ಥ ಮಾಡ್ಕೊ. ಇನ್ವೆಸ್ಟಿಗೇಟರ್ ಅಂದ್ರೆ ದೊಡ್ಡವನು, ಅವನಿಗೋಸ್ಕರ ಯಾರು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾನೆ ಅವನೇ ಎನ್ಯುಮರೇಟರ್. ಓಕೆನಾ? ರೆಸ್ಪಾಂಡೆಂಟ್ ಅಥವಾ ಇನ್ಫಾರ್ಮೆಂಟ್ಸ್ ಅಂತ ಅಂದ್ರೆ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಅಥವಾ ಯಾರು ಡೇಟಾ ಕೊಡ್ತಾರೆ ಅವನು ರೆಸ್ಪಾಂಡೆಂಟ್ ಅಥವಾ ಇನ್ಫಾರ್ಮೆಂಟ್ಸ್ ಅಂತ ಕರೀತಾರೆ. ಓಕೆನಾ? ಅಂದ್ರೆ ದ ಪರ್ಸನ್ ಫ್ರಮ್ whom the information will be collected or the data will be connected. ಓಕೆನಾ? ಸೊ ಅವನ್ನ ರೆಸ್ಪಾಂಡೆಂಟ್ ಅಂತ ಕರೀತಾರೆ. ಯಾರಿಂದ ನಾನು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅವನೇ ನಮ್ಮ ರೆಸ್ಪಾಂಡೆಂಟ್ ಅಥವಾ ಇನ್ಫಾರ್ಮೆಂಟ್. ಓಕೆನಾ? ಕ್ಲಿಯರ್ ಅಲ್ವಾ? ಯಾವ್ದೋ ಒಂದು ಎಕ್ಸಾಂಪಲ್ ಅಲ್ಲಿ ನೆನ್ಪಿಟ್ಕೊಂತ ಹೋಗಿ. ಇಲ್ಲಿ ಇನ್ವೆಸ್ಟಿಗೇಟರ್, ಎನ್ಯುಮರೇಟರ್, ರೆಸ್ಪಾಂಡೆಂಟ್, ಈ ಮೂರಕ್ಕೂ ಡಿಫ್ರೆನ್ಸ್ ಗೊತ್ತಲ್ವಾ? ಇನ್ವೆಸ್ಟಿಗೇಟರ್ ಅಂತ ಅಂದ್ರೆ ದೊಡ್ಡವನು. ಓಕೆನಾ? ಅವನೇ ಹೆಡ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಯಾವ್ದೋ ಒಂದು ಎನ್ಕ್ವೈರಿ ಮಾಡ್ತಿದ್ದಾನೆ ಅಂತಂದ್ರೆ ಈಸ್ ದ ಹೆಡ್, ಇನ್ವೆಸ್ಟಿಗೇಟರ್ ಅನ್ನೋನು. ಅವನು ಕೆಳಗಡೆ ಒಬ್ಬ ಎನ್ಯುಮರೇಟರ್ ಅಂತ ಇರ್ತಾನೆ. ಅವನು ಇವನ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ ಇನ್ವೆಸ್ಟಿಗೇಟರ್ಗೆ. ಅವನೇನ್ ಮಾಡ್ತಾನೆ, ಹೋಗೋದು ಏನೊಂದು ಪ್ರಾಬ್ಲಮ್ ಆದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಡೇಟಾನ ಕಲೆಕ್ಟ್ ಮಾಡ್ಕೊಂಡ್ ಬರೋದು. ಯಾರಿಂದ ಡೇಟಾ ಕಲೆಕ್ಟ್ ಮಾಡ್ತಿದ್ದಾನೆ, ಯಾರು? ಹೂ ಇಸ್ ದ ಕಲೆಕ್ಟರ್ ಆಫ್ ಡೇಟಾ ಹಿಯರ್? ಎನ್ಯುಮರೇಟರ್ ಯಾರಿಂದ ಡೇಟಾ ಕಲೆಕ್ಟ್ ಮಾಡ್ತಿದ್ದಾನೆ ಅವನ್ನ ರೆಸ್ಪಾಂಡೆಂಟ್ ಅಂತ ಕರಿತೀವಿ. ಸೊ ಐ ಹೋಪ್ ಈ ಮೂರದು ಡಿಫ್ರೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪಾಪ್ಯುಲೇಷನ್ ಅಂತ ಬರುತ್ತೆ. ಪಾಪ್ಯುಲೇಷನ್ ಅಂತಂದ್ರೆ ಯು ಹರ್ಡ್ ದಿಸ್ ವರ್ಡ್ ಸೋ ಮೆನಿ ಟೈಮ್ಸ್. ಸೊ ತುಂಬಾ ಕಡೆ ನೀವು ಈ ವರ್ಡ್ ನೋಡಿದ್ರ ಪಾಪ್ಯುಲೇಷನ್ ಅಂತ. ಏನಂತ ಅಂದ್ರೆ ಪಾಪ್ಯುಲೇಷನ್ ಅಂತ ಅಂದ್ರೆ ದ ಟೋಟಾಲಿಟಿ ಆಫ್ ದಿ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್ ಈಸ್ ಕಾಲ್ಡ್
ಪಾಪ್ಯುಲೇಷನ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಅಂತ ಅಂದ್ರೆ ದ ಟೋಟಾಲಿಟಿ ಆಫ್ ದ ಯೂನಿಟ್ಸ್ ಅಂತ. ಇಲ್ಲಿ ಯೂನಿಟ್ ಅಂದ್ರೆ ಏನು ಅಂತ ಬರುತ್ತೆ. ಓಕೆನಾ, ಯೂನಿಟ್ ಅಂತ ಅಂದ್ರೆ ನೋಡಿ ಈಗ, ಸೊ ಇಲ್ಲಿ ನಿಮ್ಗೆ ಎಷ್ಟೊಂದ್ ಜನ ಕಾಣ್ತಿದಾರಲ್ವಾ, ಕಾಣ್ತಾ ಇದಾರಾ? ನೋಡಪ್ಪ ಶಿಷ್ಯ, ಹುಡುಗಿ ನಿನ್ನೆ ನೋಡ್ತಿದ್ದಾಳೆ, ನೋಡ್ತಿದ್ದಾಳ ಇಲ್ವಾ? ಹಾ, ನೋಡಿ ಇದರಲ್ಲಿ ಎಷ್ಟೊಂದ್ ಜನ ಇದಾರೆ. ಈಚ್ ಪರ್ಸನ್ ಇಸ್ ಅ ಯೂನಿಟ್, ಟ್ರೀಟೆಡ್ ಆಸ್ ಅ ಯೂನಿಟ್. ಓಕೆನಾ, ಒಂದೊಂದು ಯೂನಿಟ್ ಅಂತ ಕರೀತಾರೆ. ಓಕೆನಾ, ಸೊ ಶಿ ಇಸ್ ಅ ಯೂನಿಟ್. ಓಕೆನಾ, ನೋಡು ಇವಳು ಯೂನಿಟ್. ಓಕೆನಾ, ಇವಳು ಯೂನಿಟ್. ಆಮೇಲೆ ಕತ್ತಿರ್ತಾರೆ ಎಲ್ಲ ಹುಡ್ಗಿರ್ಗೆ ರೌಂಡ್ ಆಗ್ತಾವನೆ ಮೇಷ್ಟ್ರು ಅಂತ, ಅಲ್ವೇನಲ್ಲ ಅಣ್ತಮ್ಮ? ಹಂಗೇನಿಲ್ಲ, ಹುಡುಗರು ರೌಂಡ್ ಆಗ್ತೀನಿ. ಓಕೆನಾ, ನೋಡಿ ಇಲ್ಲೊಬ್ಬಿದಾನೆ ಶಿಷ್ಯ. ಓಕೆನಾ, ಬಡ್ಡಿ ಆಯ್ತಾ, ಇಲ್ಲೊಬ್ಬಿದಾನೆ ನೋಡು, ಬ್ಲರ್ ಇದಾನೆ, ಸ್ವಲ್ಪ ಲೈಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಇದ್ರಲ್ಲಿರೋ ಪ್ರತಿಯೊಬ್ರು ಒಂದೊಂದು ಯೂನಿಟ್ ಅಂತ ಕರಿತೀವಿ. ಓಕೆನಾ, ಪಾಪ್ಯುಲೇಷನ್ ಅಂದ್ರೆ ದ ಟೋಟಾಲಿಟಿ ಆಫ್ ದಿ ಯೂನಿಟ್ಸ್. ಓಕೆನಾ, ಆ ಯೂನಿಟ್ಸ್ ನೆಲ್ಲ ಒಂದು ಟೋಟಲ್ ತಗೊಂಡಾಗ ಅದನ್ನ ಪಾಪ್ಯುಲೇಷನ್ ಅಂತ ಕರೀತಾರೆ. ಪಾಪ್ಯುಲೇಷನ್ ಅನ್ನೋದು ಫೈನೈಟ್ ಇರ್ಬೋದು, ಇನ್ಫೈನೈಟ್ ಇರ್ಬೋದು. ಓಕೆನಾ, ಅದನ್ನ ಕೇಳ್ತಿರೋದು ದ ಪಾಪ್ಯುಲೇಷನ್ ವಿಚ್ ಕಂಟೈನ್ಸ್ ಫೈನೈಟ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಯೂನಿಟ್ಸ್. ಓಕೆನಾ, ಫೈನೈಟ್ ಆದ್ರೂ ಇರ್ಬೋದು, ಇನ್ಫೈನೈಟ್ ಆದ್ರೂ ಇರ್ಬೋದು ಪಾಪ್ಯುಲೇಷನ್. ಓಕೆನಾ, ಈಗ ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್ ಅಂತ ಅನ್ನೋದು ಇಟ್ ಇಸ್ ಅ ಫೈನೈಟ್ ಪಾಪ್ಯುಲೇಷನ್, ಅರ್ಧಲ್ವಾ? ಅಂದ್ರೆ ಪಾಪ್ಯುಲೇಷನ್ ಅಂತ ಅಂದ್ರೆ ಈಚ್ ಅಂಡ್ ಎವ್ರಿ ಯೂನಿಟ್ ಯು ಹ್ಯಾವ್ ಟು ಕೌಂಟ್. ಓಕೆನಾ, ಕೌಂಟ್ ಮಾಡ್ಬೇಕು. ಬೆಂಗಳೂರಲ್ಲಿ ಎಷ್ಟು ಜನ ಇದಾರೆ ಅಂತ ಕೌಂಟ್ ಮಾಡ್ಬೋದು ತಾನೆ? ಅಂದ್ರೆ ವಿ ಹ್ಯಾವ್ ಎ ಡೇಟಾ. ಓಕೆನಾ, ನನಗೆ ಗೊತ್ತಿಲ್ಲ ಎಷ್ಟು ಜನ ಇದಾರೆ ಅಂತ, ಬಟ್ ಒಂದು ಕೌಂಟ್ ಅಂತ ಇರುತ್ತಲ್ವಾ. ಈಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದ್ರೆ ಹೇಳ್ತೀರಾ. ಓಕೆನಾ, ಬಟ್ ಅದ್ರಲ್ಲಿ ನಂದು ಕೌಂಟ್ ಇದೆ, ಅದರಲ್ಲಿ ನನ್ನ ಸೇರಿಸ್ಕೊಂಡೆ ಅವ್ರು ಲೆಕ್ಕ ಹೇಳಿರೋದು 131 ಕೋಟಿನೋ ಎಷ್ಟೋ ಇದ್ದಾರೆ. ನನಗೆ ಗೊತ್ತಿಲ್ಲ, ಹೌದಾ ಇಲ್ಲ? ನಿನ್ನನ್ನು ಸೇರಿಸ್ಕೊಂಡೆ ಅವ್ರು ಕೌಂಟ್ ಮಾಡ್ಕೊಂಡಿರೋದು ಇಷ್ಟು ಜನ ಇದಾರೆ ಇಂಡಿಯಾದಲ್ಲಿ ಅಂತ. ಓಕೆನಾ, ಈಚ್ ಯೂನಿಟ್ ಅಂತ ಅಂದ್ರೆ ಒಬ್ಬ ಆಗ್ತಾನೆ. ಪಾಪ್ಯುಲೇಷನ್ ಅಂತ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಪಾಪ್ಯುಲೇಷನ್ ಅಂತ ಅಂದ್ರೆ ಜನಸಂಖ್ಯೆ ಅಂತ ಅಲ್ಲ ಅದ್ರ ಅರ್ಥ. ನಾವ್ ಏನ್ ಸ್ಟಾಟಿಸ್ಟಿಕಲ್ ಎನ್ಕ್ವೈರಿ ಮಾಡ್ತಾ ಇದೀವಿ, ಆ ಎನ್ಕ್ವೈರಿನಲ್ಲಿ ಇನ್ವಾಲ್ವ್ ಆಗುವಂತ ಯೂನಿಟ್ಸ್ ಗಳು. ಓಕೆನಾ, ಈಗ ಸಪೋಸ್ ನಾನೊಂದು ಸರ್ವೆ ಮಾಡ್ತಿದ್ದೀನಿ. ಸರ್ವೆ ಅಂತ ಇನ್ ದ ಸೆನ್ಸ್, ಇಲ್ಲಾಂದ್ರೆ ನಾನು ಈಗ ನಂದೊಂದು ಕ್ಲಾಸ್ ರೂಮ್ ಇದೆ. ಆ ಕ್ಲಾಸ್ ರೂಮ್ ಅಲ್ಲಿರೋ ಪ್ರತಿಯೊಬ್ಬರದು ವೆಯ್ಟ್ ಚೆಕ್ ಮಾಡ್ಬೇಕು ನಾನು. ಓಕೆನಾ, ಅವಾಗ ವಾಟ್ ಇಸ್ ದ ಪಾಪ್ಯುಲೇಷನ್? ದ ಪಾಪ್ಯುಲೇಷನ್ ಈಸ್ ದ ಸ್ಟೂಡೆಂಟ್ಸ್ ಆಫ್ ಅವರ್ ಕ್ಲಾಸ್ ರೂಮ್. ಓಕೆನಾ, ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ನಮ್ಮ ಪಾಪ್ಯುಲೇಷನ್ ಆಗ್ತಾರೆ. ಓಕೆನಾ, ಅಂದ್ರೆ ನೀನ್ ಯಾವ್ದ್ರ ಬಗ್ಗೆ ಸ್ಟಾಟಿಸ್ಟಿಕಲ್ ಎನ್ಕ್ವೈರಿ ಮಾಡ್ತಾ ಇದೆಯಾ, ಅದನ್ನ ನಾವೇಂತ ಕರಿತೀವಿ? ಪಾಪ್ಯುಲೇಷನ್ ಅಂತ ಕರಿತೀವಿ. ಅದ್ರಲ್ಲಿರೋ ಒಬ್ಬ ವ್ಯಕ್ತಿನ ಏನಂತ ಕರಿತೀವಿ? ಯೂನಿಟ್ ಅಂತ ಕರಿತೀವಿ. ಆಯ್ತಲ್ವಾ? ನೆಕ್ಸ್ಟ್ ಸ್ಯಾಂಪಲ್ ಸರ್ವೆ ಅಂತ ಬರುತ್ತೆ. ಸ್ಯಾಂಪಲ್ ಅಂತ ಅಂದ್ರೆ ಸೆನ್ಸಸ್ ಸರ್ವೆ. ಫಸ್ಟ್ ಸೆನ್ಸಸ್ ಅಂತ ಅಂದ್ರೆ ಎ ಕಂಪ್ಲೀಟ್ ಎನ್ಯುಮರೇಷನ್ ಆಫ್ ಈಚ್ ಅಂಡ್ ಎವ್ರಿ ಯೂನಿಟ್ ಆಫ್ ದಿ ಪಾಪ್ಯುಲೇಷನ್. ಓಕೆನಾ, ಎನ್ಯುಮರೇಷನ್ ಅಂತ ಅಂದ್ರೆ ಏನ್ ಗೊತ್ತೇನ್ರೋ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೌಂಟ್ ಮಾಡೋದನ್ನ, ಎಣಿಸೋದು ಅಂತ ಕರೀತಾರೆ. ಎನ್ಯುಮರೇಷನ್ ಅಂತ ಅಂದ್ರೆ ಎಣಿಸುವುದು, ಕೌಂಟ್ ಮಾಡುವುದು. ಓಕೆನಾ, ದ ಕಂಪ್ಲೀಟ್ ಕೌಂಟಿಂಗ್ ಆಫ್ ಈಚ್ ಅಂಡ್ ಎವ್ರಿ ಯೂನಿಟ್ ಆಫ್ ದಿ ಪಾಪ್ಯುಲೇಷನ್. ಓಕೆನಾ, ಈಸ್ ಕಾಲ್ಡ್ ಸೆನ್ಸಸ್ ಅಥವಾ ಸರ್ವೆ ಅಂತ ಕರೀತಾರೆ. ಈಗ ಸೆನ್ಸಸ್ ಅಂತ ಮಾಡ್ತಾರೆ, ನೆನಪಿದ್ಯಾ ನಿಮ್ಗೆ? ಸೆನ್ಸಸ್ ಅಂದ್ರೆ ನಿಮ್ ಮನೆಗೆ ಎಷ್ಟು ಜನ ಇದಾರೆ ಅಂತ ಪ್ರತಿಯೊಂದು ಬರ್ಕೊಂಡು ಹೋಗ್ತಾರೆ. ನಿಮ್ಮ ಮನೆ ಎಷ್ಟು ಜನ ಇದಾರೆ, ನಿಮ್ಮ ಮನೆ ಎಷ್ಟು ಜನ ಕುರಿಗಳಿದೆ, ನಿಮ್ಮ ಎಷ್ಟು ಜನ ದನಗಳಿದಾವೆ, ನಿಮ್ಮ ಎಷ್ಟು ಜನ ನಾಯಿಗಳಿದಾವೆ, ಎಲ್ಲ ಬರ್ಕೊಂಡು ಹೋಗ್ತಾರೆ ಸೆನ್ಸಸ್ ಅಂತ. ಈಗ ಸದ್ಯಕ್ಕೆ ಮನುಷ್ಯರು ಬರ್ಕೊಂಡು ಹೋಗ್ತಾರೆ, ಇರ್ಲಿ, ಅದ್ರದ್ದು ಸರ್ವೆ ಇದೆ. ಸೊ ಅಂದ್ರೆ ಎಲ್ಲಾ ಯೂನಿಟ್ಸ್ ಗಳನ್ನು ಕನ್ಸಿಡರ್ ಮಾಡ್ತಾರೆ ಸೆನ್ಸಸ್ ಅಲ್ಲಿ. ನೋಡು, ಅರ್ಥ ಮಾಡ್ಕೋ. ಸೆನ್ಸಸ್ಗೂ ಮತ್ತೆ ಸ್ಯಾಂಪಲ್ ಸರ್ವೆಗೂ ಡಿಫ್ರೆನ್ಸ್ ಕೇಳ್ಬೋದು. ಸೆನ್ಸಸ್ ಅಂತ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರನ್ನು ಕೌಂಟ್ ಮಾಡ್ತಾರೆ. ಕಂಪ್ಲೀಟ್ ಪಾಪ್ಯುಲೇಷನ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಸರ್ವೆ. ಓಕೆನಾ, ಸೊ ಎಲ್ಲಾ ಯೂನಿಟ್ ಗಳನ್ನ ಕೌಂಟ್ ಮಾಡ್ತಾರೆ, ಅಲ್ಲಿ ಒಬ್ರನ್ನು ಮಿಸ್ ಮಾಡಂಗಿಲ್ಲ. ಎಲ್ಲಿ? ಸೆನ್ಸಸ್ ಅಲ್ಲಿ. ಸ್ಯಾಂಪಲ್ ಸರ್ವೆ ಅಂದ್ರೆ ಏನ್ ಗೊತ್ತಾ? ದ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ಎ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಸ್ಯಾಂಪಲ್ ಅಂತ ಕರೀತಾರೆ. ದ ಎನ್ಯುಮರೇಷನ್ ಈಸ್ ಬೇಸ್ಡ್ ಆನ್ ಎ ಸ್ಯಾಂಪಲ್ ಈಸ್ ಕಾಲ್ಡ್ ಸ್ಯಾಂಪಲ್ ಸರ್ವೆ ಅಂತ ಕರೀತಾರೆ. ಅಂದ್ರೆ ಈ ಸ್ಯಾಂಪಲ್ ಅಂತ ಅಂದ್ರೆ ಇಲ್ಲಿ ಎಷ್ಟೊಂದು ಯೂನಿಟ್ಸ್ ಇರ್ತಾವಲ್ಲ, ಎಷ್ಟೊಂದು ಜನಗಳಿರ್ತಾರೆ, ಎಲ್ಲಾ ಜನರುಗಳನ್ನೂ ಅವ್ರು ಇದನ್ ಮಾಡಲ್ಲ. ಓಕೆನಾ, ಯಾವ್ದೋ ಸ್ವಲ್ಪ ಸ್ಯಾಂಪಲ್ ನೋಡಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಡಯಾಗ್ರಾಮ್ ಕೊಡ್ತೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ರಿ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಪಾಪ್ಯುಲೇಷನ್. ಓಕೆನಾ, ಅದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಇವನೊಬ್ಬನ್ನ, ಇಲ್ಲೊಬ್ಬನ್ನ ಇವ್ರನ್ನೆಲ್ಲ ತಗೊಬಂದು ಇವ್ರನ್ನ ಸ್ಯಾಂಪಲ್ ಅಂತ ಕರಿತೀವಿ. ಅವ್ರನ್ನೇ ತಗೋಬೇಕು ಅಂತಲ್ಲ, ಯಾರೋ ಒಬ್ರನ್ನ ತಗೊಳ್ಳೋದು. ಇವಾಗ ಎಲೆಕ್ಷನ್ ಬೇರೆ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ಈಗ ಅದೇನೋ ಹೇಳ್ತಾರಲ್ಲಪ್ಪ, ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತಾರೆ ಗೊತ್ತಾ?
ನ್ಯೂಸ್ ಇಂಡಿಯಾದ ನ್ಯೂಸ್ ಟುಡೇ ಅವರು ಇವರು ಬರ್ತಾರಲ್ಲ, ಇಂಡಿಯಾ ಟುಡೇ ಅವ್ರದ್ದು ಸರ್ವೆ ಇದೆ, ಎಲೆಕ್ಷನ್ ಸರ್ವೆ ಅಂತ. ಇಲ್ಲೋ ಟ್ರಾಫಿಕ್ ಅಣ್ಣ, ಎಲ್ಲ ಅಣ್ಣ ಮೆಜೆಸ್ಟಿಕ್ ಇದೀನಿ ಅಣ್ಣ. ಯಾವ್ದೋ ಟ್ರ್ಯಾಕ್ ಹೊಡಿತಾವನ ಅಣ್ಣ, ಬಿಡ ಮ್ಯೂಟ್ ಮಾಡ. ಅರ್ಥದಲ್ವಾ? ಈಗ ನಾನು ಹೇಳೋದು ವೆರಿ ಸಿಂಪಲ್. ಈಗ ಎಲೆಕ್ಷನ್ ಟೈಮ್ ಇರೋದ್ರಿಂದ ಸರ್ವೆಗಳು ಬರ್ತಾವಲ್ವಾ, ಇಂಡಿಯಾ ಟುಡೇ ಸರ್ವೆ, ಇನ್ನೊಂದು ಯಾವ್ಯಾವ ನ್ಯೂಸ್ 18 ಸರ್ವೆ, ಪಬ್ಲಿಕ್ ಸರ್ವೆ ಅಂತ ಬರುತ್ತವೆ. ಈ ತರ ಸರ್ವೆಗಳು ಬರ್ತಾವ ತಾನೆ. ಎಲೆಕ್ಷನ್ ರಿಸಲ್ಟ್ ಅವ್ನು ಕೌಂಟ್ ಮಾಡೋದಕ್ಕಿಂತ ಮುಂಚೆ ಟಿವಿನಾರೆ ಹಾಕಿ ಹೊಡಿತಾ ಇರ್ತಾರೆ, ಹೌದಾ ಇಲ್ಲ? ಓಕೆನಾ? ಅವರು ಸರ್ವೆ ಮಾಡ್ತಾರೆ. ಓಕೆನಾ? ದಟ್ ಈಸ್ ಆಲ್ಸೋ ಎ ಸರ್ವೆ. ಅದೆಂತ ಸರ್ವೆ ಹೇಳ್ತೀರಾ? ದ ಪ್ರಿಡಿಕ್ಷನ್ ಆಫ್ ಎಲೆಕ್ಷನ್, ದಟ್ ಈಸ್ ಸ್ಯಾಂಪಲ್ ಸರ್ವೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಆಕ್ಚುಲಿ ಸರ್ವೇನರು ಎಲ್ಲಾರ ಮನೆಗೂ ಹೋಗಿ ನೀನ್ ಯಾರಿಗೆ ಓಟ್ ಹಾಕ್ತೆ, ನೀನ್ ಯಾರಿಗೆ ಓಟ್ ಹಾಕ್ತೆ, ನೀನ್ ಯಾರಿಗೆ ಓಟ್ ಹಾಕ್ತೆ ಅಂತ ಎಲ್ಲೂ ಕೇಳಕ್ ಆಗಲ್ಲ. ಯಾಕೆ? ಅವ್ನ ಕೇಳ್ಬಿಟ್ರೆ ಅವನೇ ಇದಾಗ್ಬಿಡ್ತಾನಲ್ಲ. ಹಂಗ್ ಕೇಳಲ್ಲ ಅವರು. ಅವ್ರ ಏನ್ ಮಾಡ್ತಾರೆ, ಜನರಲೈಸ್ ಆಗಿ ಯಾವ್ದೋ ಒಂದು ಊರಿಗೆ ಹೋಗ್ತಾರೆ, ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ ಜನಗಳನ್ನ, ಅವನ್ನ ಕೇಳ್ತಾರೆ. ಸೊ ನಿನ್ಗೆ ಯಾರು ಓಟ್ ಹಾಕ್ದೆ, ನಿನ್ಗೆ ಏನ್ ಅನ್ಸುತ್ತೆ ಅಂತ ಪರ್ಸನಲ್ ಆಗಿ ಕೇಳ್ತಾರೆ. ಅವನೇನೋ ಹೇಳ್ತಾನೆ, ಅವ್ರ ಊರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ನಮ್ಮೂರಲ್ಲಿ ಜಾಸ್ತಿ ಡ್ಯಾಶ್ ಓಟ್ ಹಾಕಿದ್ದಾರೆ, ಇವ್ರಿಗೆ ಡ್ಯಾಶ್ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಓಕೆನಾ? ಅದ್ರ ಬೇಸಿಸ್ ಮೇಲೆ ಸಮ್ ಸ್ಯಾಂಪಲ್ಸ್ ಏನಿದ್ದಾರೆ ಅವ್ರ ಬೇಸಿಸ್ ಮೇಲೆ ನಾವ್ ಏನ್ ಮಾಡ್ತಾರೆ, ಇವರು ರಿಸಲ್ಟ್ ನ ಹೇಳ್ತಾರೆ. ಓಕೆನಾ? ಅದನ್ನ ಸ್ಯಾಂಪಲ್ ಅಂತ ಕರೀತಾರೆ. ಅರ್ಥದಲ್ವಾ? ಅದು ಸ್ಯಾಂಪಲ್ ಸರ್ವೆ ಆಗತ್ತೆ. ಅಂದ್ರೆ ಪ್ರತಿಯೊಂದು ಯೂನಿಟ್ನು ಕೂಡ ಹೋಗಿ ಅಭಿಪ್ರಾಯ ಕೇಳಲ್ಲ ಅವರು. ಯಾವ್ದೋ ಒಂದು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಅವರು ರಿಸಲ್ಟ್ ನ ಪ್ರಿಡಿಕ್ಟ್ ಮಾಡ್ತಾರೆ. ಓಕೆನಾ? ಸೊ ಅಂದ್ರೆ ಸ್ವಲ್ಪ ಜನನ್ನ ಅಭಿಪ್ರಾಯ ಕೇಳ್ಬಿಟ್ಟು ಟೋಟಾಲಿಟಿ ಆಫ್ ದಿ ಪಾಪ್ಯುಲೇಷನ್ ಕೂಡ ಹಂಗೇನೆ ಇದೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಓಕೆನಾ? ನಮ್ಮೂರಲ್ಲಿ ಏನೋ ಸ್ವಲ್ಪ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾರು ಸ್ವಲ್ಪ ಎಲ್ಲಾ ಕಡೆ ಇವ್ನ್ ಕಲೆಕ್ಟ್ ಮಾಡಿರೋಂತ ಸ್ಯಾಂಪಲ್ ಗಳೆಲ್ರೂ ಕೂಡ ನಾವು ಕಾಂಗ್ರೆಸ್ ಓಟ್ ಹಾಕಿದೀವಿ ಅಂತ ಸುಮ್ನೆ ಇದಕ್ಕೆ ರಾಜಕೀಯ ತಿರುಗಬೇಡ್ರಪ್ಪ. ಆಮೇಲೆ ನಮ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ ಕಾಂಗ್ರೆಸ್, ಬಿಜೆಪಿ, JDS ಅಂತ ಇದಕ್ಕೆ ಹೋಗ್ಬೇಡ್ರೆ. ನಾನು ಜಸ್ಟ್ ಅನ್ ಎಕ್ಸಾಂಪಲ್, ಲೈವ್ಲಿ ಎಕ್ಸಾಂಪಲ್ ತಗೊಂತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ನಮ್ದು ನೋಟಾನೇ ಫಿಕ್ಸ್. ನಾನು ಎಲ್ಲಾ ಕಡೆ ನೋಟಾನೇ ಹಾಕ್ ಬರೋದು. ಓಕೆನಾ? ನನ್ಗೆ ಇನ್ನ ಯಾರು ಇಷ್ಟ ಆಗಿಲ್ಲ, ಅದು ಬೇರೆ ವಿಷಯ ಬಿಡು. ಈಗ ಏನಾಗ್ಬಿಡುತ್ತೆ ಅಂತಂದ್ರೆ, ಈಗ ಇವನ್ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಎಲ್ರು ಕಾಂಗ್ರೆಸ್ಗೆ ನಾವು ಓಟ್ ಹಾಕಿದೀವಿ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ, ಟಿವಿನಲ್ಲಿ ಬಂದು ಈ ಸರ್ತಿ ಬೆಂಗಳೂರು ನಾರ್ತ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ, ಸೌತ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಟಿವಿನಲ್ಲಿ ಡಿಸ್ಪ್ಲೇ ಮಾಡ್ತಿರ್ತಾನೆ. ಈಗ ಆ ಸ್ಯಾಂಪಲ್ ಇಂದ ಕಲೆಕ್ಟ್ ಮಾಡಿರುವಂತ ಇನ್ಫಾರ್ಮೇಶನ್ ಕರೆಕ್ಟೇ ಇರುತ್ತಾ? ಇಸ್ ದಟ್ ಕರೆಕ್ಟ್? ಅದು ಜೆನ್ಯೂನಿಟಿ ಇರುತ್ತಾ ಅಂತ ಅಂದ್ರೆ ಇರಲ್ಲ, ಕರೆಕ್ಟ್ ಇರಲ್ಲ ಅದು. ಓಕೆನಾ? ಅವನು ಪ್ರೆಡಿಕ್ಟ್ ಮಾಡಿರೋದು, ಅವ್ನು ಸರ್ವೆ ಮಾಡಿರೋದು ನಿಜ ಆಗಿರ್ಬೋದು, ಸುಳ್ಳು ಕೂಡ ಆಗಿರ್ಬೋದು. ಓಕೆನಾ? ಆತರ. ಬಟ್ ಸೆನ್ಸಸ್ ಅಂತ ಅಂದ್ರೆ ಏನಾಗುತ್ತೆ, ಇಲ್ಲಿ ಟೋಟಾಲಿಟಿ ಆಫ್ ದಿ ಪಾಪ್ಯುಲೇಷನ್ ಕೂಡ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ, ಈಚ್ ಅಂಡ್ ಎವ್ರಿ ಪರ್ಸನ್ ಅಭಿಪ್ರಾಯ ಕೇಳಿರ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅಕ್ಯುರೇಸಿ ಆಫ್ ದಿ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ. ಅರ್ಥದಲ್ವಾ? ಸೊ ಇದು ಮೀನಿಂಗ್. ನೆಕ್ಸ್ಟ್ ಈಗ ಬರೋಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರಜೋ, ಕ್ಲಾಸಿಫಿಕೇಶನ್ ಆಫ್ ಡೇಟಾ. ಡೇಟಾನ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದೀವಿ ಅಂತ. ಸೊ ಕ್ಲಾಸಿಫಿಕೇಶನ್ ಆಫ್ ಡೇಟಾದಲ್ಲಿ ತುಂಬಾ ಕ್ಲಾಸಿಫಿಕೇಶನ್ ಇದಾವೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಹೋಗು. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ದಿಟ್ಕೊಂಡ್ಬಿಡು. ಓಕೆನಾ? ತುಂಬಾ ಈಸಿಯಾಗಿ ಕ್ವಶನ್ ಕೇಳುತ್ತಾನೆ. ನೀವು 2023 ಪೇಪರ್ ಅಂದ್ರೆ ನಿಮ್ಗೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ದ ಪ್ರಾಬ್ಲಮ್ ಈಸ್ ಇಫ್ ಯು ಟೇಕ್ ಮ್ಯಾಥಮ್ಯಾಟಿಕ್ಸ್, ನಿಮ್ಗೆ ಯು ವಿಲ್ ಗೆಟ್ ಮೋರ್ ನಂಬರ್ ಆಫ್ ಕ್ವಶನ್ಸ್ ಬಿಕಾಸ್ ಪ್ರೀವಿಯಸ್ 2013 DCET ಕ್ವಶನ್ಸ್ ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ಬಟ್ ಇನ್ನು ರಿಮೈನಿಂಗ್ 4 ಸಬ್ಜೆಕ್ಟ್ಸ್ ಏನಿದೆ, ಇದರಲ್ಲಿ ಕ್ವಶನ್ಸ್ ಗಳು ನಿಮಗೆ ಸಿಗದೇ ಇಲ್ಲ. ಯಾಕೆ ಅಂತ ಅಂದ್ರೆ ಎಕ್ಸಾಮ್ ನಡೆದಿರೋದೇ ಲಾಸ್ಟ್ ಇಯರ್, ಹೌದಾ ಇಲ್ವಾ? ನೀವು ಸೆಕೆಂಡ್ ಬ್ಯಾಚ್ ಈ ಎಕ್ಸಾಮ್ ಬರಿತಾ ಇರೋದು. ಹಂಗಾಗಿ ನಿಮ್ಗೆ ಮೋರ್ ನಂಬರ್ ಆಫ್ ಕ್ವಶನ್ಸ್ ಸಿಗಲ್ಲ. ಸೊ ಎನಿ ಹೌ ಐ ವಿಲ್ ಪ್ರಿಡಿಕ್ಟ್. ಓಕೆನಾ? ಈ ತರ ಕ್ವಶನ್ಸ್ ಬರ್ಬೋದು, ಹಿಂಗ್ ಬರ್ಬೋದು ಅಂತ ನಾನು ಐ ಕ್ಯಾನ್ ಪ್ರಿಡಿಕ್ಟ್ ಸಮಥಿಂಗ್, ಒಂದು ಅಕ್ಯುರಸಿ ಹೇಳಕ್ ಟ್ರೈ ಮಾಡ್ತೀನಿ. ಓಕೆನಾ? ಈಗ ಅದನ್ನ ನೋಡೋದಾದ್ರೆ ಲಾಸ್ಟ್ ಇಯರ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. ಓಕೆ, ನೋಡ್ತಾ ಹೋಗೋಣ ಏನ್ ಕತೆ ಅಂತ. ಸೊ ಫಸ್ಟ್ ಕ್ವಾಂಟಿಟೇಟಿವ್ ಡೇಟಾ ಅಂತ ಬರುತ್ತೆ. ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ದ ಡೇಟಾ ವಿಚ್ ಆರ್ ನ್ಯೂಮರಿಕಲಿ ಮೆಷರಬಲ್ ಈಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಡೇಟಾ ಅಂತ. ಕ್ವಾಂಟಿಟೇಟಿವ್ ಡೇಟಾ ಅಂತ ಅಂದ್ರೆ ನ್ಯೂಮರಿಕಲ್ಲಿ ಮೆಜರ್ ಮಾಡುವಂತ ಡೇಟಾಗಳೆಲ್ಲ ಕ್ವಾಂಟಿಟೇಟಿವ್ ಡೇಟಾ. ಓಕೆನಾ? ಅರ್ಥ ಮಾಡ್ಕೊ. ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ ನೀನ್ ಏನಂತ ಹೇಳ್ತೀಯ? 4 ಜನ ಇದ್ದಾರೆ ಅಂತ ಹೇಳ್ತೀಯ. 4 ಅನ್ನೋದು ನಂಬರ್ ತಾನೆ, ನ್ಯೂಮರಿಕಲ್ ತಾನೆ ಅದು.
ನ್ಯೂಮರಿಕಲ್ ಆಗಿ ಹೇಳ್ತೀಯ. ದಟ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಓಕೆನಾ? ನಾನೇನಾದ್ರು ನಿಮ್ ಮನೇಲಿ ಎಷ್ಟು ಜನ ಇದಾರೆ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀಯ. ಆ ನಿಮ್ ಮನೇಲಿ ಎಷ್ಟು ಜನ ಇದಾರೆ ಅಂತಂದ್ರೆ ನಂಬರ್ ಅಲ್ಲೇ ನೀನ್ ಹೇಳ್ತೀಯ ಆನ್ಸರ್ನ. ಓಕೆನಾ? 5 ಜನ ಇದಾರೆ, 10 ಜನ ಇದಾರೆ, ಈ 4 ಜನ ಇದಾರೆ ಅಂತ. ಅದು ಕ್ವಾಂಟಿಟೇಟಿವ್ ಡೇಟಾ. ಅಂದ್ರೆ ನಿನ್ ಹೈಟ್ ಎಷ್ಟಿದೆ ಅಂತ ಕೇಳ್ತೀನಿ. ಎಂತ ಡೇಟಾ ಅದು? ಹೈಟ್ ಅಂದ್ರೆ ಎಷ್ಟು? 5.6 ಇದೆ, 6.7 ಇದೆ, 10.8 ಇದೆ. 10.8 ಯಾರು ಇರಲ್ಲ ಅಲ್ಲ ಹೇಳಿದ್ದು, ಅಷ್ಟಿದೆ ಅಂತ ಹೇಳ್ತೀಯ. ಓಕೆ, ಸೊ ನಿನ್ ವೆಯ್ಟ್ ಎಷ್ಟಿದೆ ಅಂತ ಕೇಳಿದ್ರು ಕೂಡ ಎಷ್ಟಂತ ಹೇಳ್ತೀಯ? 57 ಇದ್ದೀನಿ ಸರ್, 37 ಇದ್ದೀನಿ ಸರ್, 17 ಇದ್ದೀನಿ ಸರ್ ಅಂತ ಹೇಳ್ತೀರಾ. ಓಕೆನಾ? ಸೊ ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ಎಕ್ಸಾಂಪಲ್ಸ್ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಒಂದು ಪ್ಯಾರಾಮೀಟರ್ ಕೊಟ್ಬಿಟ್ಟು ಇದು ಎಂತ ಡೇಟಾ ಅಂತ ಕೇಳ್ತಾನೆ. ಹೈಟ್ ಕ್ವಾಂಟಿಟೇಟಿವ್ ಡೇಟಾ. ಯಾಕೆ ಅಂತಂದ್ರೆ ಹೈಟ್ ನಿನ್ನ ಕೇಳಿದ್ರೆ ನೀನ್ ನಂಬರ್ ಅಲ್ಲಿ ಹೇಳ್ತೀಯ ಆನ್ಸರ್ನ. ವೆಯ್ಟ್ ಈಸ್ ವಾಟ್? ಇಟ್ ಈಸ್ ಆಲ್ಸೋ ಎ ಕ್ವಾಂಟಿಟೇಟಿವ್ ಡೇಟಾ. ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆನಾ? ಈ ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಅಂತ ಅಂದ್ರೆ ಏನಂತ ಹೇಳ್ತೀಯ? ಎಷ್ಟು ಕೌಂಟ್ ಮಾಡಿ ಹೇಳ್ತೀಯ? 20 ಜನ ಇದಾರೆ, 30 ಜನ ಇದಾರೆ, 25 ಜನ ಇದಾರೆ ಅಂತ ಹೇಳ್ತೀಯ. ನಂಬರ್ ಅಲ್ಲಿ ಹೇಳ್ತೀಯ. ಪಾಪ್ಯುಲೇಷನ್ ಇನ್ ಎ ಸಿಟಿ ಅಂತ ಹೇಳ್ತೀಯ. ಪಾಪ್ಯುಲೇಷನ್ ಇನ್ ಎ ಸಿಟಿ ಇಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ಓಕೆನಾ? ಏಜ್ ಆಫ್ ಪೀಪಲ್. ಓಕೆನಾ? ಸೊ ಯಾವ್ದೋ ವ್ಯಕ್ತಿ ನಿನ್ಗೆ ಏಜ್ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಓಕೆನಾ? ಏನೋ ಒಂದು ಹೇಳ್ತೀಯ. ಓಕೆನಾ? ನಿನ್ ಏಜ್ ಎಷ್ಟಪ್ಪ ಅಂತಂದ್ರೆ ರೆಡ್ ಅಂತ ಹೇಳ್ತೀಯ. ಇಲ್ಲ ತಾನೆ? ನಂಬರ್ ಅಲ್ಲೇ ತಾನೆ ಹೇಳೋದು. ಓಕೆನಾ? ನಂಬರ್ ಬಿಟ್ಟು ಬೇರೆ ಏನು ಹೇಳಲ್ಲ. ನಾನ್ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ನೀನ್ ಅದನ್ನ ನಂಬರ್ ಅಲ್ಲಿ ಆನ್ಸರ್ ಹೇಳ್ತಿದ್ಯಾ ಅಂತ ಅಂದ್ರೆ ನೀನು ಕೊಟ್ಟಿರುವಂತಹ ಡೇಟಾ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಡೇಟಾ ಅಂತ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಸರ್ ಅಂದ್ರೆ ಮುಂದ್ಕೋ. ನೆಕ್ಸ್ಟ್ ಕ್ವಾಲಿಟೇಟಿವ್ ಡೇಟಾ. ಇವೆರಡರಲ್ಲೊಂದು ಕೇಳ್ತಾನೆ ಕಂಡ್ರೋ, ಬರ್ದಿಟ್ಕೋ. ಭಯಂಕರ ಇಂಪಾರ್ಟೆಂಟ್ ಅಂತ ಬರ್ದಿಟ್ಕೋಬೇಕಾರೆ ಎಲ್ಲಾದ್ರು. ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅಂತ. ಒಳಗಡೆ ಹೋಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಡೇಟಾ ಅಂತ. ಕ್ವಾಲಿಟೇಟಿವ್ ಡೇಟಾ ಅಂತ ಅಂದ್ರೆ ದ ಡೇಟಾ ವಿಚ್ ಆರ್ ನಾಟ್ ನ್ಯೂಮರಿಕಲಿ ಮೆಜರಬಲ್. ಓಕೆನಾ? ಆರ್ ಕಾಲ್ಡ್ ಕ್ವಾಲಿಟೇಟಿವ್ ಡೇಟಾ ಅಂತ. ಓಕೆನಾ? ಈ ಡೇಟಾ ಅಂತ ಅಂದ್ರೆ ಯೂಶಲಿ ಸೆಟ್ ಆಫ್ ಇನ್ಫಾರ್ಮೇಶನ್. ಇಟ್ ಇಸ್ ಅ ಪ್ಲೂರಲ್ ವರ್ಡ್. ಓಕೆನಾ? ಸೊ ಪ್ಲೂರಲ್ ಸಿಂಗುಲರ್ ಎರಡು ಒಂದೇನೆ. ಓಕೆನಾ? ಹಂಗಾಗಿ ಡೇಟಾಸ್ ಅಂತ ಎಲ್ಲೂ ಹೇಳಲ್ಲ, ಡೇಟಾ ಅಂತಾನೆ ಹೇಳೋದು. ಓಕೆನಾ? ಸೊ ದ ಡೇಟಾ ವಿಚ್ ಆರ್ ನಾಟ್ ನ್ಯೂಮರಿಕಲಿ ಮೆಜರಬಲ್, ನಂಬರ್ ನಲ್ಲಿ ಯಾವ್ದಾವ್ದನ್ನ ಎಕ್ಸ್ಪ್ರೆಸ್ ಮಾಡಲ್ಲ, ದೋಸ್ ಡೇಟಾ ಈಸ್ ಕಾಲ್ಡ್ ಎಂತ ಡೇಟಾ? ಕ್ವಾಲಿಟೇಟಿವ್. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ. ಕ್ವಾಂಟಿ ಅಂದ್ರೆ ನಂಬರ್. ಹೇಳ್ರೋ ಕ್ವಾಂಟಿ. ಆಂಟಿ ಎಲ್ಲ ಕಂಡ್ರಪ್ಪ. ಕ್ವಾಂಟಿ ಅಂದ್ರೆ ಏನಪ್ಪ? ನಂಬರ್. ಕ್ವಾಲಿ ಅಂದ್ರೆ ನಂಬರ್ ಅಲ್ಲ. ನೆನ್ಪಿಟ್ಕೋ, ನಂಬರ್ ಅಲ್ಲ. ಸಪೋಸ್ ಸ್ಕಿನ್ ಕಲರ್. ಓಕೆನಾ? ಸೊ ವಾಟ್ ಇಸ್ ಯುವರ್ ಸ್ಕಿನ್ ಕಲರ್? ಬ್ರೌನ್ ಅಂತ ಹೇಳ್ತೀನಿ. ಓಕೆನಾ? ಸೊ ವಾಟ್ ಇಸ್ ಯುವರ್ ಸ್ಕಿನ್ ಕಲರ್ ಅಂತಂದ್ರೆ ನಾನು 2 ಅಂತ ಹೇಳಕ್ಕಾಗುತ್ತಾ? 3 ಅಂತ ಹೇಳಕ್ಕಾಗುತ್ತಾ? ಇಲ್ಲ ತಾನೆ? ಸ್ಕಿನ್ ಕಲರ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ಸೊ ಐ ಕಲರ್, ಲವ್. ಓಕೆನಾ? ಸೊ ಆಲ್ ಆಫ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಲವ್. ಸೊ ನಿನ್ಗೆ ಅವಳ ಮೇಲೆ ಎಷ್ಟಿದೆಯೋ ಲವ್? 2 ಇದೆ ಸರ್, 3 ಇದೆ ಸರ್ ಅಂತ ಹೇಳ್ತೇನಪ್ಪ ಎಲ್ಲಾರು ನೀನ್ ರಾಜು. ಓಕೆನಾ? ಅಂದ್ರೆ ಇಲ್ಲಿ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಲವ್ ಕೆ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಓಕೆನಾ? ಸಿಮಿಲರ್ಲಿ ಎಕ್ಸ್ಪ್ರೆಷನ್ಸ್. ಏನ್ ಎಕ್ಸ್ಪ್ರೆಷನ್ ಕೊಡ್ತಾಳ? 3 ಎಕ್ಸ್ಪ್ರೆಷನ್ ಕೊಡ್ತಾಳ ಮಗ ಅವಳು. ಈ 4 ಎಕ್ಸ್ಪ್ರೆಷನ್ ಕೊಡ್ತಾಳ ಅಂತ ಹೇಳ್ತೀಯ. ಸಖತ್ತ ಎಕ್ಸ್ಪ್ರೆಷನ್ ಕೊಡ್ತಾಳ ಮಗ ಅಂತ ಹೇಳ್ತೀಯ. ಹೌದಾ ಇಲ್ಲ? ಓಕೆನಾ? ಅಂದ್ರೆ ಅದನ್ನ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆನಾ? ಸಿಮಿಲರ್ಲಿ ಎಮೋಷನ್ಸ್. ಓಕೆನಾ? ಎಮೋಷನ್ಸ್, ತುಂಬಾ ಎಮೋಷನ್ ಆಗಿದಂಗ್ ಕಣ ಅವನು. ಓಕೆನಾ? ಎಷ್ಟು ಎಮೋಷನ್ ಆಗಿದ್ದಾನೆ? ತುಂಬಾ ಎಮೋಷನ್ ಆಗಿದ್ದಾನೆ ಅಂತ ಹೇಳ್ತೀಯ ಹೊರತು 4 ಎಮೋಷನ್ ಆಗಿದ್ದಾನೆ, 5 ಎಮೋಷನ್ ಆಗಿದ್ದಾನೆ, ಆಮೇಲೆ ಲೂಸ್ ಮೋಷನ್ ಆಗಿದ್ದಾನೆ ಅಂತ ಹೇಳಿದ್ವಿ. ಆಮೇಲೆ ಬಿಡು. ಎಮೋಷನ್ ಅನ್ನೋದು ಇಟ್ ಈಸ್ ಎಂತ ಡೇಟಾ? ಅದು ಇಟ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ಓಕೆ? ಸಿಮಿಲರ್ಲಿ ಇಂಟೆಲಿಜೆನ್ಸ್. ಓಕೆನಾ? ಇಂಟೆಲಿಜೆನ್ಸ್ ಆಫ್ ಎ ಸ್ಟೂಡೆಂಟ್. ಓಕೆನಾ? ಸೊ ಅವನಿಗೆ ತುಂಬಾ ಇಂಟೆಲಿಜೆಂಟ್ ಇದ್ದಾನ ಮಗ ಅವನು. ಓಕೆನಾ? ಅದನ್ನು ಕೂಡ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆನಾ? ಸೊ ಇಂಟೆಲಿಜೆನ್ಸ್. ಹಾನೆಸ್ಟಿ. ಅವ್ನು ಎಷ್ಟು ಹಾನೆಸ್ಟ್ ಆಗಿದ್ದಾನಪ್ಪ. ಏನ್ ನಿಯತ್ ಗುರು ಅವನ್ಗೆ. ಓಕೆನಾ? ಸೊ 2 ನಿಯತ್ ಗುರು ಅವನ್ಗೆ, 3 ನಿಯತ್ ಗುರು ಅಂತ ಎಲ್ಲೂ ಹೇಳಲ್ಲ. ಓಕೆನಾ? ಸೊ ಹಾನೆಸ್ಟಿ ಇಸ್ ಕ್ವಾಲಿಟೇಟಿವ್ ಡೇಟಾ. ಜೆಂಡರ್. ಓಕೆನಾ? ನೀನು ಅದ ಇದ ಅಂತ ಹೇಳೋದು. ಓಕೆನಾ? 1, 2, 3 ಅಂತ ಹೇಳ್ತೇನಾದ್ರು. ಲಿಟ್ರಸಿ. ಓಕೆನಾ? ಸೊ ಮ್ಯಾರಿಟಲ್ ಸ್ಟೇಟಸ್. ಓಕೆನಾ? ಸೊ ಅಣ್ಣಂಗ್ ಮದ್ವೆ ಆಗಿದ್ಯೇನಪ್ಪಾ ಅಂತ ಅಂದ್ರೆ ಏನಂತ ಹೇಳ್ತಾನೆ? 2 ಅಂತ ಹೇಳಕ್ಕಾಗತ್ತಾ? ವಿಡಿಯೋ ಕಟ್ ಆಗ್ತಿದೆ, ಸಾರಿ ಕಣ. ಎಲ್ರಿಗೂ ಹಂಗೆ ಆಗ್ತಿದ್ಯೇನ್ರ? ಇಲ್ಲ ಸರ್, ಕರೆಕ್ಟ್ ಆಗಿ ಬರ್ತಿದೆ.
ನೋ ಸರ್. ಸ್ವಲ್ಪ ಜನಕ್ಕೆ ಹಂಗ್ ಬರ್ತಿದೆ, ಸ್ವಲ್ಪ ಜನಕ್ಕೆ ಹಿಂಗ್ ಬರ್ತಿದೆ, ಏನೋ ಸ್ವಲ್ಪ ಕಟ್ ಆಗ್ತಿದ್ಯಾ? ಬಿಡು, ಸಪೋಸ್ ಕಟ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಡೆಫಿನೆಟ್ಲಿ ವಿಲ್ ಅಪ್ಲೋಡ್ ದಿಸ್ ಇನ್ ದ ಯೂಟ್ಯೂಬ್. ಓಕೆನಾ? ಯೂಟ್ಯೂಬ್ ಇರುತ್ತೆ, ನೋಟ್ಸ್ ಬೇರೆ ಕೊಡ್ತೀವಿ, ಸೊ ದಟ್ ಅವಾಗ ಅರ್ಥ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಅವಾಗಲೂ ಕೂಡ ನೀವು ಇದು ಮಾಡ್ಕೋಬಹುದು. ಓಕೆ, ಇವಾಗ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಂತ ಹೋಗಿ. ಕ್ವಾಲಿಟೇಟಿವ್ ಅಂತ ಅಂದ್ರೆ ಯಾವ್ಯಾವ ಡೇಟಾನ ನಾನು ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಆ ಎಲ್ಲಾ ಡೇಟಾನ ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ ನ ಒಂದು ಸಾರಿ ನೋಡ್ಕೊಳ್ಳಿ, ಯಾವ್ಯಾವ ಕ್ವಾಂಟಿಟೇಟಿವ್ ಡೇಟಾ ಬರುತ್ತೆ, ಯಾವ್ದಾವ್ದು ಕ್ವಾಲಿಟೇಟಿವ್ ಡೇಟಾ ಬರುತ್ತೆ. ಓಕೆನಾ? ಸೊ ಕ್ಲಿಯರ್ ಆದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ನೋಡಿ ಈಗ, ಸೊ ಒಂದೆರಡು ಎಕ್ಸಾಂಪಲ್ಸ್ ತಗೊಂಡಿದೀನಿ. ಐ ಹ್ಯಾವ್ ಗಿವನ್ ಯು ಸಮ್ ಎಕ್ಸಾಂಪಲ್ಸ್. ಐ ಮೀನ್ ಸೇಮ್ ಅದನ್ನೇ ಬರ್ದಿದ್ ಮತ್ತೆ. ಸೊ ನೋಡಿ ಈಗ ಕ್ವಾಲಿಟೇಟಿವ್ ಡೇಟಾದಲ್ಲಿ ನೋಡಿ ಈಗ ಜೆಂಡರ್ ಅಂತ ಕೇಳಿದ್ರೆ ನೀವೇನಂತ ಆನ್ಸರ್ ಕೊಡ್ತೀಯಪ್ಪ? ವಾಟ್ ವಿಲ್ ಬಿ ಯುವರ್ ಆನ್ಸರ್? ಮೇಲ್ ಆರ್ ಫಿಮೇಲ್ ಅಲ್ವಾ? ಯುವರ್ ಆನ್ಸರ್ ವಿಲ್ ಬಿ ಐದರ್ ಮೇಲ್ ಆರ್ ಫಿಮೇಲ್. ಓಕೆನಾ? ದಟ್ ಈಸ್ ವಾಟ್ ಕ್ವಾಲಿಟೇಟಿವ್. ಐ ಕಲರ್ ಬ್ಲಾಕ್ ಬ್ರೌನ್ ಅಂತ ಹೇಳ್ತಾರೆ. ರಿಸಲ್ಟ್ ಈಸ್ ವಾಟ್? ಓಕೆನಾ? ರಿಸಲ್ಟ್ ಪಾಸ್ ಫೇಲ್ ಅಂತ ಹೇಳ್ತಾರೆ, ಅದು ಕೂಡ ಕ್ವಾಲಿಟೇಟಿವ್ ಆಗುತ್ತೆ. ಹ್ಯಾಪಿನೆಸ್, ಓಕೆನಾ? ಆರ್ ಯು ಹ್ಯಾಪಿ? ಓಕೆನಾ? ಸೊ ಹ್ಯಾಪಿ, ಅನ್ಹ್ಯಾಪಿಗೆ ನಂಬರ್ ಕೊಡಕ್ ಆಗಲ್ಲ, ವಿ ಕೆನಾಟ್ ಗಿವ್ ಎನಿ ನಂಬರ್ಸ್. ಓಕೆನಾ? ಸೊ ಟೇಸ್ಟ್, ಗುಡ್ ಬ್ಯಾಡ್. ಬ್ಯೂಟಿ, ಬ್ಯೂಟಿಫುಲ್, ಅಗ್ಲಿ. ಓಕೆನಾ? ಸೊ ಇವೆಲ್ಲ ಎಂತ ಡೇಟಾ? ಕ್ವಾಲಿಟೇಟಿವ್ ಡೇಟಾ. ಬಟ್ ಇವಾಗ ಸ್ವಲ್ಪ ಜನರೇಷನ್ ಚೇಂಜ್ ಆಗಿದೆ. ಇವಾಗ ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಈಗ ಯಾಕೆ ಇದೆಲ್ಲ ಆಮೇಲೆ ಹೇಳ್ತಾರೆ ಅದ್ರ ಬಗ್ಗೆ. ಸೊ ಇಲ್ಲಿ ನೋಡಿ ಕ್ವಾಂಟಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ವೆಯ್ಟ್. ಅಯ್ಯೋ ಎಷ್ಟು ಕೆಜಿ ಇದೆಯಪ್ಪ? 50 ಕೆಜಿ ಇದೆಯಾ? ಓಕೆ. ಸೊ ಹೈಟ್ ಎಷ್ಟು ಫೀಟ್ ಇದೆಯಾ? 6 ಫೀಟ್ ಇದೆಯಾ? ಏಜ್ 12 ಇಯರ್ಸ್. ಟೆಂಪರೇಚರ್ 20 ಡಿಗ್ರಿ. ಸೈಜ್ 4 ಇಂಚು, ಏನೋ ಗೊತ್ತಿಲ್ಲ. ಸೊ ಸ್ಪೀಡ್ 10 km/h. ಇವೆಲ್ಲ ಏನಪ್ಪ? ಕ್ವಾಂಟಿಟೇಟಿವ್ ಡೇಟಾ. ಬಟ್ ಈಗ ಕಾಲ ಬದಲಾಗಿದೆ. ಸೊ ವಿ ಆರ್ ಇನ್ ಎ ಡಿಜಿಟಲ್ ವರ್ಲ್ಡ್. ಓಕೆನಾ? ಡಿಜಿಟಲ್ ವರ್ಲ್ಡ್ ಅಂತ ಅಂದ್ರೆ ವಿ ಆರ್ ಇನ್ ಎ ವರ್ಲ್ಡ್ ಆಫ್ ಕಂಪ್ಯೂಟರ್ಸ್. ಓಕೆನಾ? ಸೊ ನಿಮ್ಗೆ ಗೊತ್ತಿದೆ, ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಓನ್ಲಿ ನಂಬರ್ಸ್. ಅರ್ಥ ಆಯ್ತಲ್ವಾ? ಸೊ ಕಂಪ್ಯೂಟರ್ಸ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಎಮೋಷನ್ಸ್, ಲವ್. ಅಂದ್ರೆ ಐ ಮೀನ್ ಟು ಸೇ ವೆರಿ ಸಿಂಪಲ್, ಕಂಪ್ಯೂಟರ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಕ್ವಾಲಿಟೇಟಿವ್ ಡೇಟಾ. ಓಕೆನಾ? ಸೊ ಅದು ಕ್ವಾಂಟಿಟೇಟಿವ್ ಡೇಟಾನ ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಕ್ವಾಂಟಿಟೇಟಿವ್ ಡೇಟಾನೇ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬರ್ತೀವಿ. ಓಕೆನಾ? ಈಗ ನೀವು ಯಾವ್ದೊಂದು ಅಡಿಗೆ ಮಾಡ್ತೀರಾ, ಟೇಸ್ಟ್ ಹೆಂಗಿದೆ? ರೇಟಿಂಗ್ಸ್ ಮಾಡು ಅಂತ ಕೇಳ್ತೀರಾ, ಹೌದಾ ಇಲ್ಲ? ರೇಟಿಂಗ್ಸ್. ಓಕೆನಾ? 10ಕ್ಕೆ ಎಷ್ಟು ಕೊಡ್ತೀಯ ಅಂತ. 9 ಕೊಟ್ರೆ ಚೆನ್ನಾಗಿ ಮಾಡಿದ್ದಾನೆ ಅಂತ, 5 ಕೊಟ್ರೆ ಓಕೆ ಓಕೆ ಅಂತ, 2 ಕೊಟ್ರೆ ಫೇಲು. ಓಕೆನಾ? ಒಮ್ಮಿಟ್ ಇವತ್ತು ಅಂತ. ಓಕೆನಾ? ಆತರ ಅಂದ್ರೆ ಕ್ವಾಲಿಟೇಟಿವ್ ಡೇಟಾನು ಕೂಡ ಕ್ವಾಂಟಿಟೇಟಿವ್ ಕನ್ವರ್ಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಓಕೆನಾ? ರೇಟಿಂಗ್ಸ್ ಅಂತ ಬಂದಿದೆ, ಹೌದಾ ಇಲ್ವಾ? ಯು ಹರ್ಡ್ ದಿಸ್ ವರ್ಡ್ ರೇಟಿಂಗ್ಸ್? ಓಕೆನಾ? ಅದೇ ತರ ಈಗ ಯಾವ್ದೋ ಒಂದು ಸರ್ವಿಸ್ ಕೊಟ್ರು ಅಷ್ಟೇ, ಅಲ್ಲಿ ಪ್ರೊವೈಡರ್ ಕೇಳ್ತಾನೆ, ಸೊ ನೀವೇನ್ ರೇಟಿಂಗ್ಸ್ ಕೊಡ್ತೀರಾ, 5ಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ, ಈ ತರ ಕೇಳ್ತಾರೆ. ಓಕೆನಾ? ಸೊ ನೀವು ನಮ್ಮ ಏನಿದೆ, ನೀವು ಗೂಗಲ್ ಅಲ್ಲಿ ನಮ್ಮ ಅಭ್ಯಾಸ ಅಕಾಡೆಮಿ ಅಂತ ಹೊಡೆದ್ರೆ ನಮ್ದು ಪೇಜ್ ಓಪನ್ ಆಗುತ್ತೆ, ಅಲ್ಲೂ ಕೂಡ ನೀವು ರೇಟಿಂಗ್ಸ್ ಕೊಡ್ಬೋದು. ಓಕೆನಾ? ಸೊ ನಮ್ ಸರ್ವಿಸ್ ಇವ್ರು ಚೆನ್ನಾಗಿ ಮಾಡಿದ್ರೆ 5 ಕೊಡ್ಬೋದು. ವರ್ಸ್ಟ್ ಕಣಪ್ಪ, ಏನು ಪಾಠನೇ ಮಾಡಲ್ಲಪ್ಪ ಇವರು ಅಂತಂದ್ರೆ 1 ಕೊಡ್ಬೋದು. ಆತರ. ಓಕೆನಾ? ರೇಟಿಂಗ್ಸ್ ನಲ್ಲಿ ಅವರು ಏನ್ ಮಾಡ್ತಿದ್ದಾರೆ? ಕ್ವಾಲಿಟೇಟಿವ್ ನ ಕ್ವಾಂಟಿಟೇಟಿವ್ ತಗೊಂಡ್ಬರ್ತಿದ್ದಾರೆ. ಓಕೆನಾ? ಯಾಕೆ ಅಂತ ಅಂದ್ರೆ, ಟು ಕೀಪ್ ದ ಡೇಟಾ ಇನ್ ಕಂಪ್ಯೂಟರ್ಸ್. ಓಕೆನಾ? ಕಂಪ್ಯೂಟರ್ಸ್ ನಲ್ಲಿ ಡೇಟಾನ ಫೀಡ್ ಮಾಡ್ಬೇಕಾಗಿರೋದು ಓನ್ಲಿ ಥ್ರೂ ನಂಬರ್ಸ್. ಓಕೆನಾ? ದಟ್ ಈಸ್ ದ ರೀಸನ್ ವೈ ಇಟ್ ಈಸ್ ಗೋಯಿಂಗ್ ಲೈಕ್ ದಿಸ್. ಓಕೆ? ಸೊ ದಿಸ್ ದ ಥಿಂಗ್. ಸೊ ಈ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಗೊತ್ತಿದೆ. ನೆಕ್ಸ್ಟ್ ವೇರಿಯಬಲ್ ಅಂತ ಬರುತ್ತೆ, ಅಟ್ರಿಬ್ಯೂಟ್ ಅಂತ ಬರುತ್ತೆ. ಇಲ್ಲೊಂದೆರಡು ಡೆಫಿನಿಷನ್ಗಳು, ಇವೆರಡು ನೆನ್ಪಿಟ್ಕೊಳ್ಳಿ. ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ which varies from unit to unit is called a variable ಅಂತ. ಓಕೆನಾ? ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಕ್ವಾಂಟಿಟಿ ಅಂದ್ರೆ ಏನಪ್ಪ? ಕ್ವಾಂಟಿ ಅಂದ್ರೆ ಅಂತ ಹೇಳಿದೀನಿ, ನಂಬರ್. ಕ್ವಾಂಟಿ ಅಂದ್ರೆ ನಂಬರ್. ಈಗ ಹೈಟ್ ಆಫ್ ದಿ ಸ್ಟೂಡೆಂಟ್ಸ್. ಓಕೆನಾ? ನ್ಯೂಮರಿಕಲ್ ಅಂತ. ಈಗ ನಮ್ ಕ್ಲಾಸ್ ಅಲ್ಲಿ ಎಷ್ಟೊಂದ್ ಜನ ಹುಡುಗರು ಇದ್ದಾರೆ. ಓಕೆನಾ? ಸೊ ಎಲ್ರದ್ದು ಹೈಟ್ ಬೇರೆ ಬೇರೆ ಇರುತ್ತೆ ಅಲ್ವಾ? ಎಲ್ರೂ ಹೈಟ್ ಒಂದೇ ತರ ಇರುತ್ತಾ? ಇಲ್ಲ, ಒಬ್ಬೊಬ್ರು ಹೈಟ್ ಒಂದೊಂದು ಇರುತ್ತೆ. ಓಕೆನಾ? ಈ ಹೈಟ್ ಅನ್ನೋದನ್ನ ನಾವು ವೇರಿಯಬಲ್ ಅಂತ ಕರಿತಾರೆ. ಅಂದ್ರೆ ಅದು ಕ್ವಾಂಟಿಟೇಟಿವ್. ಅಂದ್ರೆ ಇವಾಗ ನೆನ್ಪಿಟ್ಕೋ, ವೇರಿಯಬಲ್ ಅನ್ನೋದು ಯಾವ್ದಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ತಾರೆ. ವೇರಿಯಬಲ್ ಈಸ್ ರಿಲೇಟೆಡ್ ಟು ಕ್ವಾಂಟಿಟೇಟಿವ್ ಡೇಟಾ. ಕ್ಲಿಯರ್ ಇರಲಿ. ಓಕೆನಾ? ಎಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಚೇಂಜ್ ಆಗುತ್ತೆ, ವೇರಿ ಆಗ್ತಾ ಇರುತ್ತೆ, ಅಮಾಂಗ್ ದಿ ಯೂನಿಟ್ಸ್ ದಟ್ ಈಸ್ ಕಾಲ್ಡ್ ವೇರಿಯಬಲ್. ಅಂದ್ರೆ ಸೇಮ್ ಹೈಟ್ ವೆಯ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇವೆಲ್ಲ ಏನಾಗ್ತವೆ? ವೇರಿಯಬಲ್ ಅಂತ ಹೇಳಿ. ಹೈಟ್ ಇಸ್ ಎ ವೇರಿಯಬಲ್.
ಸೊ ಹಂಗಾಗಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಡಿಫರೆಂಟ್ ಕ್ಲಾಸ್ ರೂಮ್ಸ್ ಇಸ್ ಅ ವೇರಿಯಬಲ್. ಓಕೆನಾ? ಸೊ ಇದು ಯಾವ ಕ್ಯಾರೆಕ್ಟರಿಸ್ಟಿಕ್? ವೇರಿಯಬಲ್ ಈಸ್ ಡ್ಯಾಶ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇಟ್ ಇಸ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಕ್ಲಿಯರ್ ಇರಲಿ. ಅದೇ ತರ ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಅಟ್ರಿಬ್ಯೂಟ್ ಅಂತ ಬರುತ್ತೆ. ಏನ್ ಸರ್ ಅಟ್ರಿಬ್ಯೂಟ್ ಅಂತ ಅಂದ್ರೆ? ಅಟ್ರಿಬ್ಯೂಟ್ ಅಂತ ಅಂದ್ರೆ ದ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್. ಓಕೆನಾ? ಈಗ ಸಪೋಸ್ ದೇಶಾಭಿಮಾನ ಅಂತ ಬರುತ್ತೆ. ಓಕೆನಾ? ಒಬ್ಬೊಬ್ರಿಗೆ ಎಲ್ಲಾರ್ಗು ಒಂದೇ ತರ ದೇಶಾಭಿಮಾನ ಇರುತ್ತಾ? ನಾನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ ನಮ್ ದೇಶಕ್ಕೋಸ್ಕರ ಅಂತೀನಿ. ಇನ್ನೊಬ್ಬ ಪ್ರಾಣ ಏನ್ ಬೇಡ, ನನ್ಗೂ ಅಭಿಮಾನ ಇದೆ, ಪ್ರಾಣ ಗಿಣ ಎಲ್ಲ ಏನ್ ಕೊಡಲ್ಲ ಅಂತ ಹೇಳ್ತಿರ್ತಾನೆ. ಅಂದ್ರೆ ಅಭಿಮಾನ ಹಂಗಿರುತ್ತೆ. ಅಂದ್ರೆ ಅದು ಕೂಡ ಏನಾಗುತ್ತೆ? ಅಟ್ರಿಬ್ಯೂಟ್ ಆಗುತ್ತೆ. ಓಕೆನಾ? ಲವ್. ಓಕೆನಾ? 4-5 ಜನ ಒಬ್ಬರನ್ನೇ ಲವ್ ಮಾಡ್ತಿರ್ತಾರೆ. ಏನ್ ಮಾಡಕ್ಕಾಗಲ್ಲ ಇವಾಗಿನ ಜನರೇಷನ್. ಓಕೆನಾ? ಎಲ್ರಿಗೂ ಒಂದೇ ತರ ಲವ್ ಇರುತ್ತಾ? ಇಲ್ಲ. ಓಕೆನಾ? ಅವನು ಸ್ವಲ್ಪ ಜಾಸ್ತಿ ಲವ್ ಮಾಡ್ತಿರ್ತಾನೆ, ಇವನು ಸ್ವಲ್ಪ ಕಡಿಮೆ ಲವ್ ಮಾಡ್ತಿರ್ತಾನೆ. ಈ ತರ ಇರುತ್ತೆ. ಓಕೆನಾ? ಸೊ ಅಂದ್ರೆ ನಾವೇನೇನ್ ಕ್ವಾಲಿಟೇಟಿವ್ ನಲ್ಲಿ ಓದಿದಿರಾ ಅವೆಲ್ಲನ ಅಟ್ರಿಬ್ಯೂಟ್ ಸಂಬಂಧ. ಅಟ್ರಿಬ್ಯೂಟ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೇಕು ನೀವು? ಕ್ವಾಲಿಟೇಟಿವ್. ನೆನ್ಪಿಡಿ, ಇವೆರಡೇ ವರ್ಡ್ ನೆನ್ಪಿಡು. ವೇರಿಯಬಲ್ ಅನ್ನೋದು ಯಾವ್ದಪ್ಪ? ಕ್ವಾಂಟಿಟೇಟಿವ್. ಅಟ್ರಿಬ್ಯೂಟ್ ಅಂತ ಅಂದ್ರೆ ಕ್ವಾಲಿಟೇಟಿವ್. ಅಂದ್ರೆ ಕ್ವಾಲಿಟೇಟಿವ್ ಏನಿದೆ ಡೇಟಾ ಬಂದ್ಬಿಟ್ಟು ಯೂನಿಟ್ ಟು ಯೂನಿಟ್ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ತರ ಇರಲ್ಲ. ಈಗ ಯಾರೋ ಒಬ್ಬ ರೋಡಲ್ಲಿ ಒಬ್ಬ ಏನೋ ಆಕ್ಸಿಡೆಂಟ್ ಆಗಿ ತೀರೋಗ್ತಾನೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ದಟ್ ಶುಡ್ಂಟ್ ಹ್ಯಾಪನ್. ಓಕೆ, ಬಟ್ ಏನೋ ಆಗುತ್ತೆ ಅಂತ ಇಟ್ಕೊಳ್ಳಿ. ಓಕೆನಾ? ನಾನ್ ತುಂಬಾ ಎಮೋಷನ್ ಆಗ್ಬಿಡ್ತೀನಿ. ಓಕೆನಾ? ನೀನು ಅಷ್ಟೇ ಎಮೋಷನ್ ಆಗ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಓಕೆನಾ? ನಿನ್ಗೆ ಎಮೋಷನ್ನೇ ಇಲ್ಲ. ಓಕೆನಾ? ಸೊ ನಿಂದು ಕಲ್ಲು ಹೃದಯ. ಓಕೆನಾ? ಸೊ ಆತರ ಆಗ್ಬೋದು. ಓಕೆನಾ? ನನ್ಗೊಂದು ಎಮೋಷನ್ ಇರುತ್ತೆ, ನಿನ್ಗೊಂಥರ ಎಮೋಷನ್ ಇರುತ್ತೆ. ನನಗೆ ಕಡಿಮೆ ಎಮೋಷನ್ ಆಗ್ಬೋದು, ನಿನಗೆ ಜಾಸ್ತಿ ಆಗ್ಬೋದು, ಇನ್ನೊಬ್ಗಿನ್ನ ಸ್ವಲ್ಪ ಮೀಡಿಯಂ ಆಗ್ಬೋದು. ಓಕೆನಾ? ಸೊ ದ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ವೇರೀಸ್ ಅಲ್ವಾ? ಯೂನಿಟ್ ಟು ಯೂನಿಟ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವೇರಿ ಆಗುತ್ತೆ. ಆ ವೇರಿ ಆಗೋದನ್ನ ನಾವೇನಂತ ಕರಿತೀವಿ ರಾಜು? ಅಟ್ರಿಬ್ಯೂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಮೀನಿಂಗ್ ಎರಡನ್ನು? ವೇರಿಯಬಲ್ ಅಂತ ಅಂದ್ರೆ ಯೂನಿಟ್ ಟು ಯೂನಿಟ್ ಕ್ವಾಂಟಿಟೇಟಿವ್ ಡೇಟಾ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ? ಅದು. ಸೊ ನಿಮಗೊಂದು ನೆನಪಿಲ್ಲಿ, ವೇರಿಯಬಲ್ ಅಂತ ಬಂದ್ರೆ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಕ್ವಾಂಟಿಟೇಟಿವ್ ಡೇಟಾಗೆ. ಅಟ್ರಿಬ್ಯೂಟ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಕ್ವಾಲಿಟೇಟಿವ್ ಡೇಟಾಗೆ. ಓಕೆನಾ? ಸ್ಕಿನ್ ಕಲರ್, ಐ ಕಲರ್, ಫೀಲಿಂಗ್ಸ್, ಎಮೋಷನ್ಸ್ ಎಲ್ರಿಗೂ ಒಂದೇ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಫ್ರಮ್ ಯೂನಿಟ್ ಟು ಯೂನಿಟ್ ದೀಸ್ ಥಿಂಗ್ಸ್ ಚೇಂಜ್, ಏನಾದ್ರು ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ಅಟ್ರಿಬ್ಯೂಟ್ ಅಂತ ಕರಿತೀವಿ. ವೆರಿ ಕ್ಲಿಯರ್? ಎಸ್. ನೆಕ್ಸ್ಟ್ ಡಿಸ್ಕ್ರೀಟ್. ಡಿಸ್ಕ್ರೀಟ್ ವೇರಿಯಬಲ್ ಅಥವಾ ಕಂಟಿನ್ಯೂಸ್ ವೇರಿಯಬಲ್, ಇದನ್ನ ಸಮ್ ಟೈಮ್ಸ್ ಡಿಸ್ಕ್ರೀಟ್ ಡೇಟಾ ಅಂತಾನು ಕೂಡ ಕರೀತಾರೆ. ಡಿಸ್ಕ್ರೀಟ್ ಡೇಟಾ ಅಂದ್ರೂ ಒಂದೇನೆ, ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೂ ಒಂದೇನೆ. ಕ್ಲಿಯರ್ ಇರ್ಲಿ. ಓಕೆನಾ? ಸೊ ಕಂಟಿನ್ಯೂಸ್ ಡೇಟಾ ಅಂದ್ರೂ ಒಂದೇನೆ ಅಥವಾ ಕಂಟಿನ್ಯೂಸ್ ವೇರಿಯಬಲ್ ಅಂತ ಅಂದ್ರೂ ಒಂದೇನೆ. ಅಂದ್ರೆ ನನ್ನ ಪ್ರಶ್ನೆ ಬರೋದಿಲ್ಲಿ, ವೈ ಯೂಸ್ ದ ವರ್ಡ್ ವೇರಿಯಬಲ್ ಇನ್ಸ್ಟೆಡ್ ಆಫ್ ಡೇಟಾ? ಓಕೆನಾ? ವೇರಿಯಬಲ್ ಅಂತ ಯೂಸ್ ಮಾಡಿದೆ ಅಂತ. ವೇರಿಯಬಲ್ ಯಾವ್ದಕ್ಕೆ ಸಂಬಂಧಿಸಿದ ಹೇಳು? ಕ್ವಾಂಟಿಟೇಟಿವ್ಗೆ ಅಲ್ವಾ? ಅಂದ್ರೆ ಡಿಸ್ಕ್ರೀಟ್ ಡೇಟಾ ಮತ್ತೆ ಕಂಟಿನ್ಯೂಸ್ ಡೇಟಾ ಆರ್ ದಿ ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ಡೇಟಾ. ನೆನಪಿರ್ಲಿ, ದೀಸ್ ಟು ಆರ್ ದಿ ಟೈಪ್ಸ್ ಆಫ್ ವಿಚ್ ಡೇಟಾ ಅಂತ ಕೇಳ್ತಾನೆ. ದೀಸ್ ಟು ಆರ್ ದಿ ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ಡೇಟಾ. ನೆನಪಿರ್ಲಿ. ಓಕೆನಾ? ಸೊ ಕ್ವಾಂಟಿಟೇಟಿವ್ ಡೇಟಾದಲ್ಲಿರುವಂತಹ ಟೈಪ್ಸ್ ಇವು. ಕ್ವಾಂಟಿಟೇಟಿವ್ ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆಯ್ತು, ಅಡ್ಜಸ್ಟ್ ಮಾಡ್ಕೊಡ್ರು. ಕ್ವಾಂಟಿಟೇಟಿವ್ ಡೇಟಾ ಟೈಪ್ಸ್ ಇವು. ಕ್ವಾಂಟಿಟೇಟಿವ್ ನಲ್ಲಿ ಎಷ್ಟು ಟೈಪ್ಸ್ ಗೊತ್ತಾವಪ್ಪ ಅಂತ ಕೇಳಿದ್ರೆ ಹೇಳ್ಬೇಕು ನೀವೇನಂತ? ಒಂದು ಡಿಸ್ಕ್ರೀಟ್ ಸರ್, ಇನ್ನೊಂದು ಕಂಟಿನ್ಯೂಸ್ ಸರ್. ಡಿಸ್ಕ್ರೀಟ್ ಅಂದ್ರೆ ಏನು ಸರ್ ಅಂತ ಅಂದ್ರೆ ಕರೆಕ್ಟ್ ಆಗೋದು, ಎ ವೇರಿಯಬಲ್ ವಿಚ್ ಅಸ್ಯೂಮ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್. ಅಂದ್ರೆ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಅಂತ ಅಂದ್ರೆ ಓಲ್ ನಂಬರ್ಸ್. ಓಕೆನಾ? ಸೊ ಇನ್ ಜನರಲ್ ವಿ ಸೇ ಓಲ್ ನಂಬರ್ಸ್. ಓಲ್ ನಂಬರ್ಸ್ ಅಂದ್ರೆ ನೆನಪಿದ್ಯಾ? ಓಲ್ ನಂಬರ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ 0, 1, 2, 3, 4, 0, 1, 2, 3, 4 ಇವನ್ನ ಓಲ್ ನಂಬರ್ಸ್ ಅಂತ ಕರೀತಾರೆ. ಓಕೆನಾ? within a given range is called discrete variable. ಇದನ್ನ discrete variable ಅಂತ ಕರೀತಾರೆ. ಈಗ ಏನ್ ಎಕ್ಸಾಂಪಲ್ ಕೊಡೋಣ ಅಂತ ಅಂದ್ರೆ, ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಫ್ಯಾಮಿಲಿ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಿಮ್ ಫ್ಯಾಮಿಲಿನಲ್ಲಿ ಎಷ್ಟು ಮೆಂಬರ್ಸ್ ಇದಾರೆ ಅಂತ ಕೇಳಿದ್ರೆ ಒಂದು 10 ಅಂತ ಹೇಳ್ತೀಯ. 10 is a whole number. Do you agree? 10 is a whole number? Yes, 10 is a whole number. ಓಕೆನಾ? ನಿಮ್ ಮನೇಲಿ ಎಷ್ಟು ಜನ ಇದಾರೆ ಅಂತಂದ್ರೆ ಒಂದು 10 ಜನ ಇದಾರೆ ಕಣೋ. 10 ಜನ, 10 ಜನ, 11 ಜನ, 5 ಜನ, ಹಿಂಗೆ ಹೇಳ್ತೇನಪ್ಪ ಎಲ್ಲಾದ್ರೂ ನೀನು? ಹೇಳ್ತೀಯಾ? ಹೇಳಲ್ಲ. ಓಕೆನಾ? ಅಂದ್ರೆ ಪರ್ಫೆಕ್ಟ್ ಓಲ್ ನಂಬರ್ ಅಲ್ಲೇ ಹೇಳ್ತೀಯ. ಓಕೆನಾ?
ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಡಿಸ್ಕ್ರೀಟ್ ಡೇಟಾ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ರೇಂಜ್ ಅಲ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಮಾತ್ರ ಹೇಳ್ತೀವಿ ಇನ್ ಗಿವನ್ ರೇಂಜ್. ಓಕೆನಾ? ಸೊ ಇನ್ ಗಿವನ್ ರೇಂಜ್ ಅಂತ ಅಂದ್ರೆ ಒಂದು ರೇಂಜ್ ಅಂತ ಇರುತ್ತೆ. ಒಂದು ಫ್ಯಾಮಿಲಿ ಅಂತ ಅಂದ್ರೆ ಹೈಯೆಸ್ಟ್ ಲೋಯೆಸ್ಟ್ ಇದ್ದೇ ಇರುತ್ತಲ್ವಾ. ಸೊ ವಾಟ್ ಈಸ್ ದ ಮಿನಿಮಮ್ ಮೆಂಬರ್ಸ್ ಆಫ್ ಫ್ಯಾಮಿಲಿ, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ, ವಿ ಹ್ಯಾವ್ ದಟ್. ಸೊ ಒಂದು ಫ್ಯಾಮಿಲಿ ಅಂದ್ರೆ ನನ್ಗೆ ತುಂಬಾ ಆ ತರ ಡೆಫಿನೇಷನ್ ಗೊತ್ತಿಲ್ಲ. ಫ್ಯಾಮಿಲಿ ಅಂದ್ರೆ ಐ ಡೋಂಟ್ ನೋ ಅಬೌಟ್ ದಿ ಫ್ಯಾಮಿಲಿ. ಫ್ಯಾಮಿಲಿ ಅಂದ್ರೆ ಏನು? ಒಬ್ಬರೇ ಇದ್ರೆ ಫ್ಯಾಮಿಲಿ ಆಗುತ್ತಾ? ಮೋಸ್ಟ್ಲಿ ಇಬ್ರು ಅನ್ಸುತ್ತೆ. ಓಕೆನಾ? ಸೊ ದ ಮಿನಿಮಮ್ ನಂಬರ್ ಇಸ್ 2 ಪ್ರಾಬ್ಲಿ. ಸೊ ನನಗೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಇಸ್ ಒಂದು 100 200 ಅಂತ ಇಟ್ಕೋ. ಅಷ್ಟೊಂದು ದೊಡ್ಡದೇನು ಯಾರು ಇರಲ್ಲ. ಓಕೆನಾ? ಅಂದ್ರೆ ಒಂದು ಗಿವನ್ ರೇಂಜ್, ಅದನ್ನ ರೇಂಜ್ ಅಂತ ಕರೀತಾರೆ. ಆ ರೇಂಜ್ ಒಳಗಡೆ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಇರ್ತವೆ. ಅಂದ್ರೆ ಅರ್ಧ, ಮುಕ್ಕಾಲು, ಕಾಲ್ ಭಾಗ ಈ ತರ ಎಲ್ಲೂ ಇರಲ್ಲ. ಓಕೆನಾ? ಅರ್ಧ ಮಂಚ ಇರಕ್ಕಾಗುತ್ತೇನ್ರಿ ಎಲ್ಲಾರು? ಇರಂಗಿಲ್ಲ. ಓಕೆನಾ? ಹಂಗಾಗಿ ಒಬ್ಬ ವ್ಯಕ್ತಿ ಅಂತಂದ್ರೆ 1 ಅಂತ ಕೌಂಟ್ ಮಾಡ್ತೀವಿ. 1 ಯೂನಿಟ್ ಅಂದ್ರೆ 1 ಅಂತ. ಆಯ್ತಲ್ಲ? ಅದನ್ನ ನಾವೇನಂತ ಕರಿತೀವಿ? ಡಿಸ್ಕ್ರೀಟ್ ಅಂತ ಕರಿತೀವಿ. ನಂಬರ್ ಆಫ್ ಬೆಂಚಸ್ ಇನ್ ಎ ಕ್ಲಾಸ್ ರೂಮ್ ಇಸ್ 25 ಅಂತ ಹೇಳ್ತೀನಿ. ಸೊ ಒಂದು ಕ್ಲಾಸ್ ರೂಮ್ ಅಲ್ಲಿ 25 ಒರೆ ಬೆಂಚ್ ಇದೆ, 24 ಕಾಲ್ ಬೆಂಚ್ ಇದೆ ಅಂತ ಹೇಳಲ್ಲ. 25 ಅಂತೀವಿ, ಇಲ್ಲ 24 ಅಂತೀವಿ, ಇಲ್ಲ 22 ಅಂತೀವಿ. ಹೌದ್ ತಾನೆ? ಅಷ್ಟೇ. ಓಕೆನಾ? ಅವನ್ನ ಎಂತ ಕರಿತೀವಿ? ಡಿಸ್ಕ್ರೀಟ್ ಅಂತ ಕರಿತೀವಿ. ಅಂದ್ರೆ ಡಿಸ್ಕ್ರೀಟ್ ನಲ್ಲಿ ಎಲ್ಲಾ ವ್ಯಾಲ್ಯೂಸ್ ಗಳು ಬರೋದಿಲ್ಲ, ಓನ್ಲಿ ಹೋಲ್ ನಂಬರ್ಸ್ ಬರುತ್ತೆ. ಅಂದ್ರೆ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಮಾತ್ರ ಬರ್ತವೆ. ಸ್ಪೆಸಿಫೈಡ್ ವ್ಯಾಲ್ಯೂಸ್ ಅಂದ್ರೆ ಯಾವ್ಯಾವು? ಹೋಲ್ ನಂಬರ್ಸ್. ನೆನಪಿರ್ಲಿ, ಡಿಸ್ಕ್ರೀಟ್ ಅಂದ್ರೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಯಾವಪ್ಪ? 0 1 2 3. ನೋಡು, ಡಿಸ್ಕ್ರೀಟ್ ಅಲ್ಲಿ ಸ್ಟಾರ್ಟ್ ಆಗದ ನಂಬರ್ ಎಲ್ಲಿಂದ? 0 1 2 3 4 5 ಅಂಡ್ ಸೋ ಆನ್. ಓಕೆ? 0 ಇಂದ ಶುರುವಾಗುತ್ತೆ. ಈಗ ಯಾವ್ದೋ ಒಂದು ಪಾರ್ಕಿಂಗ್ ಪ್ಲಾಟ್ ಇರುತ್ತೆ, ಪಾರ್ಕಿಂಗ್ ಜಾಗ, ಅದರಲ್ಲಿ ಯಾವ್ದು ಕಾರ್ ನಿಂತಿರಲ್ಲ. ಓಕೆನಾ? ನೀನು ಹೋಗಿ ಒಂದು ಸೆಕ್ಯೂರಿಟಿ ಕೇಳ್ತೀಯ, ಪಾರ್ಕಿಂಗ್ ಅಲ್ಲಿ ಎಷ್ಟು ಕಾರ್ ನಿಂತಿದಾವೆ ಅಂತ ಹೇಳ್ತಾನೆ. ಓಕೆ, ಎಷ್ಟು ಕಾರ್ ನಿಂತಿದೆ ಅಂತ ಕೇಳಿದಾಗ ಅವ್ನ ಏನಂತ ಆನ್ಸರ್ ಹೇಳ್ತಾನೆ? ಯಾವ್ದು ಕಾರ್ ನಿಂತಿಲ್ಲ ಅಂದ್ರೆ 0 ಅಂತ ಹೇಳ್ತಾನೆ. ಓಕೆನಾ? ಅಂದ್ರೆ ದಟ್ ಈಸ್ ಆಲ್ಸೋ ಡಿಸ್ಕ್ರೀಟ್. ಕಂಟಿನ್ಯೂಸ್ ಅಂತ ಅಂದ್ರೆ ದ ವೇರಿಯಬಲ್ ವಿಚ್ ಅಸ್ಯೂಮ್ಸ್ all the possible values within the given range, ಓಕೆನಾ, is called continuous variable. Continuous variable ಅಂತ ಅಂದ್ರೆ within the given range ಅಲ್ಲಿ it can assumes all the possible values. ಅಂದ್ರೆ height is not fixed. ಓಕೆನಾ? height ನೋಡಪ್ಪ, ಸೊ height of the students in a class ಅಂತ ಅಂದ್ರೆ 140 to 180 centimeter ಅಂತ ಇದೊಂದು ರೇಂಜ್ ಕೊಟ್ಟಿದ್ದಾನೆ. this is the given range. ಅಂದ್ರೆ it does not mean that ಸೊ ಒಬ್ಬ 140 ಇರ್ತಾನೆ, ಇನ್ನೊಬ್ಬ 141 ಇರ್ತಾನೆ, 142 143 ಹಿಂಗೆ ಇರ್ತಾರ? ಈ ತರನೇ ಇರ್ತಾರ? ಪಾಯಿಂಟ್ ಅಲ್ಲೂ ಇರ್ತಾರ ತಾನೆ. ಈಗ 5 ಫೀಟ್ ಇದ್ದಾನೆ, 6 ಫೀಟ್ ಇದ್ದಾನೆ, 4 ಫೀಟ್ ಇದ್ದಾನೆ, ಹಿಂಗೆ ಇರ್ತಾರ ಹೈಟ್ಗಳು. 5.2 ಇರ್ತಾನೆ ತಾನೆ, ಅಲ್ಲಿ 5.3 ಇರ್ತಾನೆ, 5.55 ಇರ್ತಾನೆ. ಈ ತರ ಎಲ್ಲ ಅಂದ್ರೆ ಇಟ್ ಕ್ಯಾನ್ ಅಸ್ಯೂಮ್ ಆಲ್ ದ ವ್ಯಾಲ್ಯೂಸ್. ಓಕೆನಾ? ಅದನ್ನ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ಕಂಟಿನ್ಯೂಸ್ ಅಂತ ಕರಿತೀವಿ. ಸೊ weight of the students in a class 40 kg ಇಂದ 80 kg. ಅಂದ್ರೆ ಎಲ್ರು ಕೂಡ ಒಂದೊಂದು ಕೆಜಿಗೆ ಇದ್ರಲ್ಲಿ ಇರ್ತಾರ? 40 41 42 ಹಂಗೆ ಇರ್ತಾರ? ನಿಮ್ದು ಹೈಟ್ ಚೆಕ್ ಮಾಡಿ, ನಿಮ್ದು weight ಚೆಕ್ ಮಾಡಿ, ಪಕ್ಕ ಅಷ್ಟು ಇರೋದಿಲ್ಲ. ಏನೋ ಪಾಯಿಂಟ್ ಅಲ್ಲಿ ಇರ್ತಿರತಾನೆ, ನಾನು 67.2 ಇದೀನಿ ಅಂತ ಹೇಳ್ತಿರತಾನೆ. ಅಂದ್ರೆ ಏನ್ ಬೇಕಾದ್ರೆ ವ್ಯಾಲ್ಯೂಸ್ ನ ಅಸ್ಯೂಮ್ ಮಾಡ್ಬೋದು. ಓಕೆನಾ? ಸೊ ಹಂಗಾಗಿ ಇದನ್ನ ಕಂಟಿನ್ಯೂಸ್ ಡೇಟಾ ಅಂತ ಕರಿತೀವಿ. ಅಂಡ್ ಆಲ್ಸೋ ಏಜ್ ಆಫ್ ಪರ್ಸನ್ ಇನ್ ಎ ಲೊಕಾಲಿಟಿ. ಓಕೆನಾ? ಸೊ 10 years to 80 years ಅಂತ ಹೇಳ್ತಿದ್ದಾರೆ. ಓಕೆನಾ? ಅಂದ್ರೆ ಆ ರೇಂಜ್ 10 year ಇಂದ 80 year ವರೆಗೂ ಇರೋಂತ ಏಜ್ ಪೀಪಲ್ ಎಷ್ಟು ಯಾವ ತರ ಇರುತ್ತೆ ಏಜ್ ಅಂತ. ಏಜ್ ಬಂದ್ಬಿಟ್ಟು ಪಕ್ಕ ಇಯರ್ಸ್ ಅಲ್ಲೇ ಇರುತ್ತಾ? ಓಕೆನಾ? ಹೌದು, ಅಬ್ವಿಯಸ್ಲಿ ನಾವು ಹೇಳ್ತೀವಿ ನಿನ್ಗೆ ಎಷ್ಟು ವರ್ಷ ಅಂತ ಅಂದ್ರೆ ನನಗೆ 28 ವರ್ಷ ಅಂತ ಹೇಳ್ತೀವಿ, 29 ವರ್ಷ ಅಂತ ಹೇಳ್ತೀವಿ. ಬಟ್ ಆದ್ರೂ ಕೂಡ ಎಕ್ಸಾಕ್ಟ್ ಆಗಿ 29 ವರ್ಷನೇ ಆಗಿರುತ್ತಾ? ಅದರಲ್ಲಿ ನಂಬರ್ ಆಫ್ ಡೇಸ್ ಆಗಿರ್ತಾವ ತಾನೆ. 29 ವರ್ಷದ ಮೇಲೆ 150 ದಿನ ಆಗಿರ್ತಾವ ತಾನೆ. ಓಕೆನಾ? ಹಂಗಾಗಿ ದಟ್ ಈಸ್ ಆಲ್ಸೋ ಎ ಕಂಟಿನ್ಯೂಸ್ ವೇರಿಯಬಲ್. ಓಕೆನಾ? ಇಟ್ ಕ್ಯಾನ್ ವೇರಿ. ಓಕೆನಾ? ಅಂದ್ರೆ ಇಟ್ ಕ್ಯಾನ್ ಅಸ್ಯೂಮ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಇನ್ ದ ಗಿವನ್ ರೇಂಜ್ ಅಂತ ಕರಿತೇವೆ. ಕ್ಲಿಯರ್ ಹೌದಾ? ಆಗ್ಲಿಲ್ವಾ? ಅಂದ್ರೆ ನಾನು ಇಷ್ಟೊಂದೆಲ್ಲ ಕತೆ ಓಡದ್ನಲ್ಲ, ನಿಮ್ಗೆ ಒಂದು ಐಡಿಯಾ ಬರ್ಬೇಕಷ್ಟೇ ನನ್ಗೆ. ಡಿಸ್ಕ್ರೀಟ್ ಅಂತ ಅಂದ್ರೆ ಹೋಲ್ ನಂಬರ್ಸ್ ಮಾತ್ರ ಬರ್ತವೆ. ಓಕೆನಾ? ಕಂಟಿನ್ಯೂಸ್ ಅಂದ್ರೆ ಪಾಯಿಂಟ್ ಅಲ್ಲೂ ಬರ್ತವೆ ಅಂತ ಕೇಳ್ಬೇಕು. ಓಕೆನಾ? ಅವನು ಕ್ವಶನ್ ಹಿಂಗ್ ಕೊಟ್ಬಿಡ್ತಾನೆ. ಸೊ 10.3 ಅಂತ ಒಂದ್ ಯಾವ್ದೋ ಒಂದು ವ್ಯಾಲ್ಯೂ ಬರ್ತಾ ಇದೆ, ಇದು ಎಂತ ಡೇಟಾ ಅಂತ ಕೇಳ್ತಾನೆ. ಎಂತ ಡೇಟಾ? 10.3 ಅನ್ನೋದು ಕಂಟಿನ್ಯೂಸ್ ಅಂತ ಹೇಳ್ಬೇಕು ರಾಜು, ಅಷ್ಟೇ. ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡು, ಅವ್ನ್ ಕ್ವಶನ್ ಕೇಳ್ತಾನೆ, ದ ಹೈಟ್ ಆಫ್ ಎ ಪರ್ಸನ್ ಈಸ್ ಡ್ಯಾಶ್ ಡೇಟಾ ಅಂತ ಕೇಳ್ತಾನೆ.
ಓಕೆನಾ? ಅವಾಗ ನೀನ್ ಹೇಳ್ಬೇಕು ಇಟ್ ಇಸ್ ಅ ಕಂಟಿನ್ಯೂಸ್ ಡೇಟಾ ಅಂತ. ಅಂಡ್ ಇಟ್ ಇಸ್ ಆಲ್ಸೋ ಎ ಎಂತ ಡೇಟಾ? ಕ್ವಾಂಟಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಒಳಗಡೆ ಎರಡು ಬರ್ತಾವ, ಮತ್ತೆ ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್. ಹಾಗಾಗಿ ಕ್ವಾಂಟಿಟೇಟಿವ್ ಒಳಗಡೆ ಅದು ಕಂಟಿನ್ಯೂಸ್ ಡೇಟಾ, ಕ್ವಾಂಟಿಟೇಟಿವ್ ಆಸ್ ವೆಲ್ ಆಸ್ ಎ ಕಂಟಿನ್ಯೂಸ್ ಡೇಟಾ. ಓಕೆನಾ? ಈಗ ನಂಬರ್ ಆಫ್ ಬುಕ್ಸ್ ಇನ್ ಎ ರ್ಯಾಕ್. ಓಕೆನಾ? ಇದು ಎಂತ ಡೇಟಾ? ನಂಬರ್ ಆಫ್ ಬುಕ್ಸ್ ಇನ್ ಎ ರ್ಯಾಕ್. ಎಸ್, ಅದು ಕ್ವಾಂಟಿಟೇಟಿವ್ ಆಗುತ್ತೆ, ಅದರಲ್ಲಿ ಡಿಸ್ಕ್ರೀಟ್ ಬರುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ದಟ್ ಡೇಟಾ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ನಂಬರ್ ಅಲ್ಲಿ ಹೇಳಿದ್ರೆ ಅದನ್ನ ವೇರಿಯಬಲ್ ಅಂತ ಕರಿತೀವಿ. ಒಂದು ಅದ್ರೊಳಗಡೆ ಎರಡು ಡೇಟಾ, ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್. ಡಿಸ್ಕ್ರೀಟ್ ಅಂತ ಅಂದ್ರೆ ಸ್ಪೆಸಿಫೈಡ್ ವ್ಯಾಲ್ಯೂಸ್ ಮಾತ್ರ ಇರ್ತವೆ. ಯಾವ ಸ್ಪೆಸಿಫೈಡ್ ವ್ಯಾಲ್ಯೂಸ್? 0, 1, 2, 3 ಈ ತರ ಡೇಟಾಗಳು ಇರ್ತವೆ. ಕಂಟಿನ್ಯೂಸ್ ಅಂತ ಅಂದ್ರೆ ಇಟ್ ಕ್ಯಾನ್ ಅಸ್ಯೂಮ್ ಎನಿ ವ್ಯಾಲ್ಯೂ, 0.23, 0.5, 0.6 ಈ ತರ ಪಾಯಿಂಟ್ ಗಳಲ್ಲೂ ಇರ್ತವೆ. ಓಕೆನಾ? ಅದನ್ನ ಕಂಟಿನ್ಯೂಸ್ ಅಂತ ಕರಿತೀವಿ. ಓಕೆ, ಸೊ ಕ್ಲಿಯರ್? ನೋಡು, ಇಲ್ಲಿ ಕೊಟ್ಟಿದ್ದಾನೆ ಡಿಸ್ಕ್ರೀಟ್ ಡೇಟಾಗೆ ಒಂದು ಸುಮ್ಮನೆ ಎಕ್ಸಾಂಪಲ್. ಕ್ಲಾಸ್ ರೂಮ್ 1 ನಲ್ಲಿ 20 ಬೆಂಚ್ ಇದೆ ಅಂತೆ, 2 ನಲ್ಲಿ 22 ಬೆಂಚ್ ಇದೆ ಅಂತೆ, 3 ನಲ್ಲಿ ಅಂದ್ರೆ ನಂಬರ್ ಆಫ್ ಬೆಂಚಸ್ ಅನ್ನೋದು ಎಂತ ಡೇಟಾ? ಡಿಸ್ಕ್ರೀಟ್. ಆಬ್ವಿಯಸ್ಲಿ ವಿ ನೋ ದಟ್ ಇಟ್ ಇಸ್ ಅ ಡಿಸ್ಕ್ರೀಟ್ ಡೇಟಾ. ಹೌದಾನೆ? ಎಲ್ಲಾದ್ರೂ ನೀವು ಅರ್ಧ ಬೆಂಚ್ ನೋಡಿದೀರಾ? ಅಂದ್ರೆ ಅದಕ್ಕೆ ಡೆಫಿನಿಷನ್ ಕೊಡಕ್ಕಾಗಲ್ಲ. ಅರ್ಧ ಬೆಂಚ್ ಅನ್ನೋದು ದೇರ್ ಇಸ್ ನೋ ಡೆಫಿನಿಷನ್ ಆಫ್ ಅರ್ಧ ಬೆಂಚ್, ಕಾಲ್ ಬೆಂಚ್, ಮುಕ್ಕಾಲ್ ಬೆಂಚ್. ಓಕೆನಾ? ಬೆಂಚ್ ಇಸ್ ಅ ಬೆಂಚ್, ಇಟ್ ಇಸ್ ಅ ಸಿಂಗಲ್ ಬೆಂಚ್. ಅಂದ್ರೆ ಅದ್ರ ಡೈಮೆನ್ಷನ್ ಚೇಂಜ್ ಇರುತ್ತೆ ಅಷ್ಟೇ. ಚಿಕ್ಕದಿದ್ರು ಅದನ್ನ ಒಂದು ಬೆಂಚ್ ಅಂತಾನೆ ಕರಿತೀವಿ ನಾವು. ಓಕೆನಾ? ಡೈಮೆನ್ಷನ್ ಮೇ ವೇರಿ, ಸೊ ವಿ ಕೆನಾಟ್ ಸೇ ಇಟ್ ಇಸ್ ಅರ್ಧ ಬೆಂಚ್, ಮುಕ್ಕಾಲ್ ಬೆಂಚ್, ಕಾಲ್ ಭಾಗ ಬೆಂಚ್, ಕ್ವಾರ್ಟರ್ ಬೆಂಚ್, ಅರ್ಧ ಬೆಂಚ್, ಅವೆಲ್ಲ ಇಲ್ಲ. ಓಕೆ, ಸೊ ಕಂಟಿನ್ಯೂಸ್ ಡೇಟಾ ಅಂತ ಬರುತ್ತೆ. ಕಂಟಿನ್ಯೂಸ್ ಅಂತಾರೆ ನೋಡು, ಕಂಟಿನ್ಯೂಸ್ 40 to 50 ಎಷ್ಟು ಜನ ಇದ್ದಾರೆ ನಂಬರ್ ಆಫ್ ಸ್ಟೂಡೆಂಟ್ಸ್? 6 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಬಿಟ್ವೀನ್ ದ weight 40 to 50. ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಆಲ್ ದ 6 ಸ್ಟೂಡೆಂಟ್ಸ್ ಆರ್ ಇನ್ ದಿಸ್ ರೇಂಜ್. ಅಂದ್ರೆ ಡಿಸ್ಕ್ರಿಟ್ ಅಲ್ಲಿ ಇರ್ತಾರೆ ಅಂತೆಲ್ಲ. ಒಬ್ಬ 41.5 ಇರ್ಬೋದು, ಆತರ ವೇರಿ ಆಗ್ತಾ ಇರುತ್ತೆ. ಸೊ ಇಷ್ಟು ಕ್ಲಿಯರ್? ಎಸ್ ರಾಜು, ಈ ಚಾಪ್ಟರ್ ಮಾಡ್ಬೇಕಾದ್ರೆ ಬೇಜಾರೇನಪ್ಪ ಅಂದ್ರೆ ಬಡ್ಕೋಬೇಕು ತುಂಬಾ. ಇರ್ಲಿ, ದ ಡೇಟಾ ನಿಮ್ಗೋಸ್ಕರ ಬಡ್ಕೋತೀನಿ. ಬಟ್ ನೀವ್ ಎಷ್ಟು ರಿಸಲ್ಟ್ ಬಡ್ದಾಕ್ ಕೊಡ್ತೀರಾ ನೋಡ್ತೀನಿ. ನೀವ್ ಎಷ್ಟು ರಿಸಲ್ಟ್ ಹೊಡ್ಕೊಂಡ್ ಕೊಡ್ತೀರಾ ಅದು ನನ್ಗೆ. ನೀವು ಈ ರಿಸಲ್ಟ್ ಹೇಳ್ಬಿಟ್ಟು ರಿಸಲ್ಟ್ ಬಂದಾಗ ನನ್ಗೆ ಹೇಳ್ಬೇಕು, ಸರ್ ನಿಮ್ ಪಾಠ ಕೇಳಿ ಇಷ್ಟು ರಿಸಲ್ಟ್ ತಗೊಂಡಿದ್ದೀನಿ ಸರ್ ನಾನು. 100 out of 100 ತೆಗೆದ್ರೆ ನಾನೇ ನಿನ್ಗೆ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಕಣ. ಓಕೆನಾ? ತೆಗಿಯ, ಪಾಸಿಬಲ್ ಇದೆ. ಪಾಸಿಬಲ್ ಇಲ್ಲ ಅನ್ನೋದು ಯಾವುದು ಇಲ್ಲ. ನಿಮ್ದೊಂದ್ ಸ್ವಲ್ಪ DCT ನಲ್ಲಿ ಒಳ್ಳೆ ಸ್ಕೋರ್ ಇತ್ತು ಅಂತ ಅಂದ್ರೆ ನೀವು ಆರಾಮಾಗಿ ಹೊಡಿಬೋದು ಕಣ. ಬಿಲೋ 100 ಆರಾಮಾಗಿ ತುಂಬಾ ಜನ ಹೊಡಿಬೋದು. ಓಕೆನಾ? ಬಿಲೋ 100 ತೆಗಿಬೇಕಾದ್ರು ಬಂದ್ ಪಾಠ ಕೇಳ್ಬೋದು. ಸುಮ್ನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನು ಏನ್ ಹೇಳ್ತೀನಿ ಅದನ್ನ ಕರೆಕ್ಟ್ ಆಗಿ ಪಾಠ ಕೇಳು. ನಾನು ಏನ್ ನೋಟ್ಸ್ ಕೊಡ್ತೀನಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡು, ನೀನ್ ಕರೆಕ್ಟ್ ಆಗಿ ತೆಗಿತೀಯ. ಓಕೆ, ಮತ್ತೆ ರೆಗ್ಯುಲರ್ ಆಗಿ ಕ್ವಶನ್ ಸಾಲ್ವ್ ಮಾಡ್ಬೇಕು. ಇನ್ ದ ಮಾರ್ಕೆಟ್ ಯು ವಿಲ್ ಹ್ಯಾವ್ ಸೋ ಮೆನಿ ನಂಬರ್ ಆಫ್ ಬುಕ್ಸ್. ಓಕೆನಾ? ಸೊ ತುಂಬಾ ಬುಕ್ಸ್ ಗಳಿದಾವೆ, ಎಲ್ಲಾ ಬುಕ್ಸ್ ತಗೋ. ಓಕೆನಾ? ಅಂದ್ರೆ ಯು ಸಿ ದ ಕ್ವಶನ್ಸ್. ಓಕೆನಾ? ವಾಟ್ ಐ ರೆಕಮೆಂಡ್ ಯೂಸ್, ನಾನು ಏನ್ ಹೇಳ್ತೀನಿ ಅಂತಂದ್ರೆ ಥಿಯರಿನ ನನ್ನಿಂದ ಕಲಿ, ಕ್ವಶನ್ಸ್ ನ ಯು ಸಾಲ್ವ್ ಫ್ರಮ್ ಆಲ್ ಅದರ್ ಮೆಟೀರಿಯಲ್ಸ್. ಓಕೆನಾ? ನಾನು ಕೂಡ ಪೋಸ್ಟ್ ಮಾಡ್ತಿರ್ತೀನಿ ಕ್ವಶನ್ಸ್ ಗಳನ್ನ. ವಿ ವಿಲ್ ಆಲ್ಸೋ ಪ್ರಿಪೇರಿಂಗ್ ಎ ಬುಕ್. ಸೊ ಪ್ರಾಬ್ಲಿ ನಿಮ್ಗೆ ಆಗೋದಿಲ್ಲ, ನೆಕ್ಸ್ಟ್ ಇಯರ್ಗೆ ನಾನು ಪ್ರಾಬ್ಲಿ ಪ್ರಿಪೇರ್ ಮಾಡ್ತೀನಿ. ಐ ರೈಟ್ ಎ ಬುಕ್ ಆನ್ ದಿಸ್. ಓಕೆನಾ? ಸೊ ಫುಲ್ ಕನ್ಸಾಲಿಡೇಟ್ ಆಗಿ ಒಂದು ಬುಕ್ ಬರೀತೀವಿ ನೋಡೋಣ. ಸೊ ದಟ್ ಇಸ್ ಅ ಡಿಫರೆಂಟ್ ಕೇಸ್. ಓಕೆ, ಈಗ ದ ಡೇಟಾ ಕಲೆಕ್ಷನ್ ಮೆಥಡ್ಸ್ ಇಸ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ಓಕೆನಾ? ಒಂದು ಕಲೆಕ್ಷನ್ ಮೆಥಡ್ ಅಲ್ಲಿ ಎರಡ್ ತರ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಡೇಟಾ, ಮೆಥಡ್ ಆಫ್ ಕಲೆಕ್ಟಿಂಗ್ ಬರುತ್ತೆ. ಒಂದು ಪ್ರೈಮರಿ ಡೇಟಾ ಅಂತ ಕರೀತಾರೆ. ಇವೆಲ್ಲ ಡೇಟಾಗಳ ಒಟ್ಟಿಗೆ ಮೀನಿಂಗ್ ಗೊತ್ತಿರ್ಲಿ ಅಷ್ಟೇ. ಮೀನಿಂಗ್ ಒಂದು ಗೊತ್ತಿರ ನಾವ್ ಏನ್ ಬೇಕಾದ್ರೆ ಆಟ ಆಡ್ಬೋದು ಇದರಲ್ಲಿ. ಪ್ರೈಮರಿ ಡೇಟಾ, ಪ್ರೈಮರಿ ಅಂತ ಅಂದ್ರೆ ವರ್ಡೇ ಹೇಳ್ತಿದೆ. ಪ್ರೈಮರಿ ಅಂದ್ರೆ ಫಸ್ಟ್ ಹ್ಯಾಂಡ್. ಓಕೆನಾ? ಫಸ್ಟ್ ಅಂದ್ರೆ ಪ್ರೈಮರಿ. ಸೆಕೆಂಡರಿ ಅಂತ ಅಂದ್ರೆ ಸೆಕೆಂಡ್ ಹ್ಯಾಂಡ್. ಮುಗಿದೋಯ್ತು. ಪ್ರೈಮರಿ ಅಂದ್ರೆ ಫಸ್ಟ್ ಹ್ಯಾಂಡ್, ಸೆಕೆಂಡರಿ ಅಂತಂದ್ರೆ ಸೆಕೆಂಡ್ ಹ್ಯಾಂಡ್. ಓಕೆನಾ? ಈ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಆತರ ಅಲ್ಲಪ್ಪ. ನೋಡೋಣ ಇಲ್ಲೇನ್ ಹೇಳುತ್ತೆ, ಇದು ಡೆಫಿನಿಷನ್ ಏನ್ ಹೇಳ್ತಿದ್ದ. ದ ಡೇಟಾ ವಿಚ್ ಆರ್ ಕಲೆಕ್ಟೆಡ್ ಫಾರ್ ದಿ ಫಸ್ಟ್ ಟೈಮ್. ಓಕೆನಾ? ಫಸ್ಟ್ ಟೈಮ್ directly from the field of directly from the field by the investigator. Nenpirli Raja, by the investigator is called a primary data. They are original in nature. The data is also called first hand data. ಅರ್ಥ ಮಾಡ್ಕೋ ರಾಜು. ಪ್ರೈಮರಿ ಡೇಟಾ ಅಂದ್ರೆ ಇಷ್ಟ ಇರೋದ್ ಕೆಲಸ. ಆ ಡೇಟಾ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಫೀಲ್ಡ್ ಇಂದಾನೆ ಬರುತ್ತೆ. ಓಕೆನಾ? ಇಲ್ಲಿ ಇನ್ಸ್ಪೆಕ್ಟರ್ ಇರ್ತಾನಲ್ಲ, ಅವನು ಕಾನ್ಸ್ಟೇಬಲ್ ನ ಇನ್ಸ್ಪೆಕ್ಟರ್ ಆಕ್ಚುಲಿ ಏನ್ ಮಾಡ್ಬೇಕು, ಇಲ್ಲಿ ಆರ್ಡರ್ ಹೆಂಗ್ ಬರ್ತಾಳೆ, ಫಸ್ಟ್ ಯಾರು ಇರ್ತಾನೆ, ಇನ್ವೆಸ್ಟಿಗೇಟರ್ ಇರ್ತಾನೆ. ಅವ್ನ ಕೆಳಗಡೆ ಯಾರು ಬರ್ತಾನೆ ಹೇಳು, ಎನ್ಯೂಮರೇಟರ್ ಬರ್ತಾನೆ.
ಅದು ಅದಾದ್ಮೇಲೆ ರೆಸ್ಪಾಂಡೆಂಟ್ ಅಂತ ಬರ್ತಾನೆ, ಯಾರು ಇನ್ಫಾರ್ಮೇಶನ್ ಕೊಡ್ತಾನೋ ಅವನು. ಇಲ್ಲಿ Informer. ಇನ್ವೆಸ್ಟಿಗೇಟರ್ ಇರ್ತಾನಲ್ಲ, ಇನ್ವೆಸ್ಟಿಗೇಟರ್ ಅವನು ಎನ್ಯೂಮರೇಟ್ ನ ಕಳ್ಸಲ್ಲ, ಏಯ್ ಸಡಿ ಬರ ನಾನೇ ಹೋಗ್ತೀನಿ ಫೀಲ್ಡ್ಗೆ ಅಂತ ಇವನೇ ಹೋಗ್ತಾನೆ. ಯಾರು ಹೋಗೋದು ಫೀಲ್ಡ್ಗೆ? ಇನ್ವೆಸ್ಟಿಗೇಟರ್. ಇನ್ವೆಸ್ಟಿಗೇಟರೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲಿಂದ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊತಾನೆ, ಅಲ್ಲಿಂದ ಇನ್ಫಾರ್ಮೇಶನ್ ಫೀಲ್ಡ್ ಇಂದ ಕಲೆಕ್ಟ್ ಮಾಡ್ಕೊತಾನೆ. ಇಂಥ ಡೇಟಾನ ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಇಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇರಲ್ಲ, ಡೈರೆಕ್ಟ್ ಇವನೇ ಹೋಗ್ತಾನೆ, ಇನ್ಫಾರ್ಮೇಶನ್ ತೆಗಿತಾನೆ, ಬರ್ತಾನೆ. ಓಕೆನಾ? ಅದು ಪ್ರೈಮರಿ ಡೇಟಾ. ಇದು ಒರಿಜಿನಲ್ ಆಗಿರುತ್ತೆ. ದಿಸ್ ಇಸ್ ಒರಿಜಿನಲ್ ಇನ್ ನೇಚರ್. ಓಕೆನಾ? ಇಲ್ಲಿ ಯಾಕಂದ್ರೆ ಡೇಟಾ ಯಾವತ್ತು ಒರಿಜಿನಲ್ ಆಗಿರಲ್ಲ ಅಂತ ಅಂದ್ರೆ, ಒಂದು 3-4 ಜನದಿಂದ ಡೇಟಾ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಡೇಟಾ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಾನು. ಡೇಟಾ ಕ್ಲೀನಿಂಗ್ ಅಂತ ಲಾಸ್ಟ್ ಟಾಪಿಕ್ ಅಲ್ಲಿ ಬರುತ್ತೆ. ಈಗ ಡೇಟಾ ಅಂತ ಇರುತ್ತೆ, ಏನ್ ಗೊತ್ತಾ? ಈಗ ಏನೋ ಒಂದು ಡೇಟಾ ನೀನು ನಿನ್ ಫ್ರೆಂಡಿಗೆ ಹೇಳಿರ್ತೀಯ. ಓಕೆ, ಏನೋ ಒಂದು ವಿಷಯ ನೀನು ನಿನ್ ಫ್ರೆಂಡ್ ಅಲ್ಲ, ಅವ್ನ್ ಫ್ರೆಂಡ್ 4 ಜನಕ್ಕೆ ಹೋಗ್ಬೇಕು ಇನ್ಫಾರ್ಮೇಶನ್. ನಿನ್ ಫ್ರೆಂಡ್ಗೆ ಹೇಳ್ತೀಯ. ಓಕೆನಾ? ಅವ್ನ್ ತಗೊಂತಾನೆ ಡೇಟಾನ. ಓಕೆನಾ? ಅವ್ನ ಫ್ರೆಂಡ್ಗೆ ಹೇಳ್ಬೇಕಾದ್ರೆ ಎಷ್ಟೋ ಡೇಟಾನ ಬಿಟ್ಬಿಡ್ತಾರೆ. ಓಕೆನಾ? ನೀನ್ ಎಷ್ಟೊಂದು ಮಾತು ಹೇಳಿದ್ಯಾ. ಓಕೆನಾ? ಏನೊಂದು ಹೇಳಿದ್ಯಾ, ಅದೊಂದು ಸ್ವಲ್ಪ ಡೇಟಾ ಲೀಕ್ ಆಗುತ್ತೆ ಅದು. ಓಕೆನಾ? ಮತ್ತೆ ಅವ್ನ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅಲ್ಲೊಂದ್ ಸ್ವಲ್ಪ ಡೇಟಾ ಮಿಸ್ ಮ್ಯಾಚ್ ಆಗೋದು, ಲೀಕ್ ಆಗೋದಾಗುತ್ತೆ. ಓಕೆನಾ? ಈ ತರ ಎಲ್ಲ ಇಲ್ಲಿ ಇರೋದಿಲ್ಲ. ಓಕೆನಾ? ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ, ಡೇಟಾ ಬೇಕಿರೋದು ಯಾರಿಗೆ? ಯಾರು ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಮಾಡ್ತಿದ್ರೆ ಅವನಿಗೆ ಡೇಟಾ ಬೇಕಿರೋದು. ಈಗ ಅವ್ರು ಯಾರು ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಮಾಡಿರೋದು ಇಲ್ಲಿ? ಇನ್ವೆಸ್ಟಿಗೇಟರ್. ಇನ್ವೆಸ್ಟಿಗೇಟರೇ ಹೋಗಿ ಡೈರೆಕ್ಟ್ ಆಗಿ ಡೇಟಾ ತಗೊಬಂದ್ರೆ ಅದು ಒರಿಜಿನಲ್ ಇರುತ್ತೋ ಇಲ್ಲೋ? ಇರುತ್ತೆ ಸರ್. ಒರಿಜಿನಲ್ ಇರುತ್ತೆ. ಓಕೆನಾ? ಸೊ ದಟ್ ಈಸ್ ವೈ ಇಟ್ ಈಸ್ ಒರಿಜಿನಲ್ ಇನ್ ನೇಚರ್. ಅದನ್ನ ನಾವು ಫಸ್ಟ್ ಹ್ಯಾಂಡ್ ಡೇಟಾ ಅಂತ ಕರಿತಾರೆ. ಫಸ್ಟ್ ಹ್ಯಾಂಡ್ ಅಂತಂದ್ರೆ ಫ್ರೆಶ್ ಅಂತ. ಓಕೆನಾ? ಆಮೇಲೆ ತಪ್ಪು ತಿಳ್ಕೊಬೇಡಪ್ಪ ರಾಜು. Okay, so for the collection of primary data, the investigator may choose one of the following methods depending on the objects of the inquiry. Okay na? Investigator ಏನ್ ಮಾಡ್ತಾನೆ? ಸೊ ನಮ್ಮ ಏನ್ ಇನ್ವೆಸ್ಟಿಗೇಟರ್ ಡೈರೆಕ್ಟ್ ಫೀಲ್ಡ್ ಹಿಡಿತಾನೆ. ಫೀಲ್ಡ್ ಹಿಡಿದ್ಬಿಟ್ಟು ಅವ್ನು ಯಾವ್ಯಾವ ರೀತಿನಲ್ಲಿ ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡ್ಬೋದು ಅಂತ ಅಂದ್ರೆ, ಸುಮ್ಮನೆ ಇದ್ರ ಮೀನಿಂಗ್ ಏನ್ ಬೇಡ, ಜಸ್ಟ್ ಆ ಮೆಥಡ್ಗಳನ್ನ ತಿಳ್ಕೊಳ್ಳಿ. ಒಂದು, ಡೈರೆಕ್ಟ್ ಫ್ರಮ್ ಪರ್ಸನಲ್ ಅಬ್ಸರ್ವೇಷನ್. ಓಕೆನಾ? ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್ ಏನ್ ಹಿಂಗಂದ್ರೆ, ಯೋಚನೆ ಮಾಡಂಗೆ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬನ ಕಳ್ಳು ನಡಿಬೇಕು. ಕಳ್ಳನ ಅಷ್ಟು ಸುಮ್ನೆ ಹಿಡಿಯಕ್ಕಾಗಲ್ಲ ರಾಜು. ಓಕೆನಾ? ಅವ್ನ್ ಕಳ್ಳ ಸುಮ್ನೆ ಆಗಿರಲ್ಲ. ಕಳ್ಳ ಅನ್ನೋದು ಒಂದು ಪದವಿ. ಓಕೆನಾ? ಸೊ ಅದು ಪದವಿ ಪಡೆಯಕ್ಕೆ ಅವ್ನು ತುಂಬಾ ಕಳ್ತನ ಮಾಡಿರ್ತಾನೆ. ಓಕೆನಾ? ಅವ್ನು ತುಂಬಾ ಕಿಲಾಡಿ ಕೂಡ ಇರ್ತಾನೆ. ಕಳ್ಳು ನಡಿಬೇಕಂದ್ರೆ ಫಸ್ಟ್ ಏನ್ ಮಾಡ್ತಾನ ಅವನು? ಡೈರೆಕ್ಟ್ ಹೋಗಿ ಕಳ್ಳು ನಡಿಯಲ್ಲ. ಫಸ್ಟ್ ಒಬ್ಬ ನಿಂತ್ಕೊಂತಾನೆ, ಮರದ ಸಂದಿಲ್ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾನೆ. ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಯಾವ ಹೋಟ್ಲಿಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಯಾವ ಮನೆಗೆ ಹೋಗಿ ನುಗ್ತಾನೆ, ಹಿಂಗೆಲ್ಲ ಯೋಚನೆ. ಮನೆಗೆ ಅಂದ್ರೆ ಅವ್ರ ಮನೆಗೆ, ರಿಲೇಟಿವ್ಸ್ ಮನೆಗೆ, ತಪ್ಪು ತಿಳಿಬೇಡ್ರಿ. ಓಕೆ? ಸೊ ಅದನ್ನ ಪರ್ಸನಲ್ ಅಬ್ಸರ್ವೇಷನ್. ಓಕೆನಾ? ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವನ್ನ. ಓಕೆನಾ? ಅಬ್ಸರ್ವ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳೋದು. ದಟ್ ಈಸ್ ಆಲ್ಸೋ ಇನ್ಫಾರ್ಮೇಶನ್. ಓಕೆನಾ? ದಟ್ ಈಸ್ ಆಲ್ಸೋ ಡೇಟಾ. ನೀನು ಒಂದು ವಿಷಯನ ಅಬ್ಸರ್ವ್ ಮಾಡೋದಿದ್ಯಲ್ಲ, ದಟ್ ಈಸ್ ಆಲ್ಸೋ ಡೇಟಾ. ಅರ್ಥ ಮಾಡ್ಕೋ. ಅರ್ಥ ಅಲ್ವಾ? ಅದು ಕೂಡ ಅಷ್ಟೇ. ಮತ್ತೆ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಓರಲ್ ಅಂತಂದ್ರೆ ಬಾಯಲ್ಲಿ ಕೇಳೋದು. ಓಕೆನಾ? ನೀನ್ ಕಳ್ಳ ಇರ್ತೀಯ, ನನಗೆ ಗೊತ್ತಿರುತ್ತೆ, ನಿನ್ನಿಂದ ಬಾಯಿ ಬಿಡಿಸ್ಬೇಕು. ಇಂಡೈರೆಕ್ಟ್ ಆಗಿ ಬಾಯಿ ಬಿಡಿಸಿದ್ರು, ಡೈರೆಕ್ಟ್ ಆಗಿ ಕೇಳ್ದಂಗೆ. ಓಕೆನಾ? ಏನಪ್ಪ ರಜಾ, ನಿಮ್ ಮನೇಲಿ ಎಷ್ಟು ಜನ ಇದಾರೆ, ಹಂಗು ಹಿಂಗು ಎಲ್ಲ ಮಾಡಿ, ಎಲ್ಲ ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ, ಸಾಯಂಕಾಲ ಎಲ್ಲಿ ಹೋಗ್ತೀಯ, ರಾತ್ರಿ ಎಲ್ಲಿ ಮಲ್ಕತ್ತೀಯ, ಎಲ್ಲ ಕೇಳೋದು. ಇಂಡೈರೆಕ್ಟ್ ಆಗಿ ಕೇಳೋದು, ಕ್ವಶನ್ಸ್ಗಳನ್ನೆಲ್ಲ ಡೈರೆಕ್ಟ್ ಆಗಿ ಕೇಳದೆ. ಓಕೆನಾ? ಹಂಗೆ ಬಾಯಿ ಬಿಡಿಸೋದು, ಹಂಗೆ ನಾನು ಇನ್ಫಾರ್ಮೇಶನ್ ತಗೊಳ್ಳೋದು. ಓಕೆನಾ? ನಿಮ್ ಫ್ರೆಂಡ್ಸ್ ತುಂಬಾ ಜನ ಹಂಗಿರ್ತಾರೆ ನೋಡು. ಓಕೆನಾ? ಅವನೇನೋ ಎಲ್ಗೋ ಹೋಗ್ಬೇಕಾಗಿರುತ್ತೆ, ಮಗ ಇವತ್ತು ರೂಮಲ್ಲೇ ಇರ್ತೀಯ, ಆಚೆಗೆ ಹೋಗ್ತೀಯಾ ಅಂತ ಕೇಳೋದು. ಓಕೆನಾ? ಆದ್ರೆ ಸುಮ್ನೆ ಆತರ. ಅರ್ಥ ಆಯ್ತು ಅನ್ಸುತ್ತೆ, ಬೇಡ ಜಾಸ್ತಿ. ಸೊ ಇನ್ಫಾರ್ಮೇಶನ್ ಥ್ರೂ ಏಜೆನ್ಸೀಸ್. ಓಕೆನಾ? ಏಜೆನ್ಸಿ ಮುಖಾಂತರ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು. ದಟ್ ಈಸ್ ಆಲ್ಸೋ ದಿಸ್ ಮೇಲ್ಡ್ ಕ್ವಶನರಿ ಅಂತ ಬರುತ್ತೆ. ಇದು ಎಲ್ಲಿ ಬರುತ್ತೆ? ಟೂಲ್ಸ್ ಆಫ್ ಇದ್ರಲ್ಲಿ ಬರುತ್ತೆ ಕ್ವಶನರಿ ಅಂತ ಅಂದ್ರೆ ಪ್ರಶ್ನಾವಳಿಗಳು ಅಂತ ಕರೀತಾರೆ. ಕ್ವಶನೇರ್ಸ್ ಅಂತ ಕರೀತಾರೆ. ಕ್ವಶನ್ಸ್ ನ ಮಾಡೋದು. ಈಗ ನೀವು ಅಬ್ಸರ್ವ್ ಮಾಡೋದಿದ್ರೆ, ನಾನು ಗೂಗಲ್ ಫಾರ್ಮ್ ಕಳ್ಸಿದ್ದೆ. ಸೊ ಇದ್ರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಗೂಗಲ್ ಫಾರ್ಮ್ ಫಿಲ್ ಮಾಡಿದೀರಾ? ನಾನು ಕಳ್ಸಿದ್ ಗೂಗಲ್ ಫಾರ್ಮ್ ಸರಿ, ನಮ್ಗೆ ಸಿಗ್ಲೇ ಇಲ್ಲ ಅದು. ಆ ಗೂಗಲ್ ಫಾರ್ಮ್ ನಾವು ಪ್ರತಿ ವಿಡಿಯೋದಲ್ಲೂ ಹಾಕಿರ್ತೀವಿ. ಮತ್ತೆ ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಹಾಕಿದ್ದೆ, ಗೂಗಲ್ ಫಾರ್ಮ್ ಫಿಲ್ ಮಾಡಿ ಯಾರು ಕ್ಲಾಸಿಗೆ ಬರ್ತೀರಾ ಅಂತ. ಆ ಗೂಗಲ್ ಫಾರ್ಮ್ ಅಲ್ಲಿ ಐ ಹ್ಯಾವ್ ಡಿಫೈನ್ಡ್ ಸಮ್ ಸೆಟ್ ಆಫ್ ಕ್ವಶನ್ಸ್. ಅಂದ್ರೆ ನಿಮ್ ನೇಮ್ ಬರೀರಿ ಅಂತ ಕೊಟ್ಟಿರ್ತೀನಿ. ಸೊ ನಿಮ್ದು ಯಾವ ಕಾಲೇಜ್ ಅಂತ ಕೊಟ್ಟಿರ್ತೀನಿ, ನಿಮ್ದು ಯಾವ ಡಿಸ್ಟಿಕ್ ಅಂತ ಕೊಟ್ಟಿರ್ತೀನಿ, ನಿಮ್ಮ ವಾಟ್ಸ್ಆಪ್ ನಂಬರ್ ಬರೀರಿ ಅಂತ ಕೊಟ್ಟಿರ್ತೀನಿ. ಅಂದ್ರೆ ಇವೆಲ್ಲ ಕ್ವಶನೇರ್ಸ್ ಅಂತ ಕರೀತಾರೆ. ಪ್ರಶ್ನಾವಳಿಗಳು ಅಂದ್ರೆ ನಾನು ಒಂದು ಸೆಟ್ ಆಫ್ ಕ್ವಶನ್ಸ್ ನ ರೆಡಿ ಮಾಡ್ಬಿಟ್ಟು ನಿನಗೆ ಕೊಟ್ಬಿಡೋದು, ತಗೋ ಇದಕ್ಕೆ ಆನ್ಸರ್ ಮಾಡು. ಓಕೆನಾ? ಈಗ ನೀವು ಯಾವ್ದೋ ಒಂದು ಕಂಪನಿಗೆ ಇಂಟರ್ವ್ಯೂ ಹೋದಾಗ ಫಸ್ಟ್ ಮಾಡೋದಿದೆ ಕೆಲಸ. ಅವರು ನೀವು ಅಬ್ಸರ್ವ್ ಮಾಡಿದೀರಾ? ಎಲ್ಲಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿದೀರಾ? ಸೊ ಫಸ್ಟ್ ಹೋದಾಗ ಅವ್ರು ಒಂದು ಶೀಟ್ ಕೊಡ್ತಾರೆ.
ಓಕೆನಾ. ಸೊ ಫಿಲ್ ಯುವರ್ ಬೇಸಿಕ್ ಡೀಟೇಲ್ಸ್ ಅಂತ. ಸೊ ಅಂದ್ರೆ ದೇರ್ ಆರ್ ಸಮ್ ಸೆಟ್ ಆಫ್ ಕ್ವಶನ್ಸ್, ಓಕೆನಾ. ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಬೇಕು ನೀವು. ಅದಾದ್ಮೇಲೆ ದಟ್ ಇಸ್ ಫಸ್ಟ್ ಸ್ಟೆಪ್ ಓವರ್. ಅದಾದ್ಮೇಲೆ ನೆಕ್ಸ್ಟ್ ಯು ಆರ್ ಇನ್, ದೆನ್ ದೇರ್ ಆರ್ ಸೋ ಮೆನಿ ಮೆಥಡ್ಸ್, ದೇರ್ ಸೋ ಮೆನಿ ರೌಂಡ್ಸ್ ಅದ. ಸೊ ಆತರ ಎಲ್ಲ ಇರುತ್ತೆ, ಓಕೆನಾ. ಅಂದ್ರೆ ಕ್ವಶನೇರ್ ಅಂತಂದ್ರೆ ಪ್ರಶ್ನಾವಳಿಗಳು, ಒಂದು ಸೆಟ್ ಆಫ್ ಕ್ವಶನ್ಸ್ ನ ಕೇಳೋದ್ನೇ ಕ್ವಶನೇರ್ ಅಂತ ಕರೀತಾರೆ. ಸೆಕೆಂಡರಿ ಡೇಟಾ ಅಂತ ನಿಮಗೆ ಗೊತ್ತಿದೆ. ಪ್ರೈಮರಿ ಡೇಟಾಗೆ ಎಕ್ಸಾಕ್ಟ್ ಆಪೋಸಿಟ್. ಏನು ಸೆಕೆಂಡರಿ ಡೇಟಾ? ದ ಡೇಟಾ ವಿಚ್ ಇಸ್ ಆಲ್ರೆಡಿ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್ ಬೈ ಎನ್ಯುಮರೇಟರ್ಸ್. ಎನ್ಯುಮರೇಟರ್ ಅಂದ್ರೆ ಯಾರು? ಇನ್ವೆಸ್ಟಿಗೇಟರ್ ಕೆಳಗಡೆ ಇರ್ತಾನಲ್ಲ, ಅವನೇ ಎನ್ಯುಮರೇಟರ್. ಅವನ್ ಆಲ್ರೆಡಿ ಕಲೆಕ್ಟ್ ಮಾಡಿರ್ತಾನೆ ಡೇಟಾನ, ಓಕೆನಾ. ಕಲೆಕ್ಟ್ ಮಾಡ್ಬಿಟ್ಟು ಅರ್ಧ ಬರ್ಧ ಇನ್ಫಾರ್ಮೇಶನ್, ಅರ್ಧ ಬರ್ಧ ಅನಾಲಿಸಿಸೇ ಮಾಡ್ಬಿಟ್ಟಿರ್ತಾನೆ ಶಿಷ್ಯ. ನೀನ್ ಇನ್ವೆಸ್ಟಿಗೇಟರ್ ಹೋಗಿ ಕಲೆಕ್ಟ್ ಮಾಡೋದು, ಬರಯ್ಯ ತಗೊಂಬರಯ್ಯ ಇನ್ಫಾರ್ಮೇಶನ್ ಅನ್ನೋದು, ಓಕೆನಾ. ಅದು ಸೆಕೆಂಡರಿ ಡೇಟಾ ಆಗುತ್ತೆ, ಓಕೆನಾ. ಸೆಕೆಂಡ್ ಹ್ಯಾಂಡ್ ಡೇಟಾ ಆಗುತ್ತೆ, ಅಲ್ವಾ. ಸೊ ದ ಡೇಟಾ ವಿಚ್ ಆರ್ ಆಲ್ರೆಡಿ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್ ಬೈ ಎನ್ಯುಮರೇಟರ್ಸ್ ಈ ಸೆಕೆಂಡರಿ ಡೇಟಾ. ಅರ್ಥ ಮಾಡ್ಕೋ. ಈಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು. ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡೋದು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀನು? ಇನ್ವೆಸ್ಟಿಗೇಟರ್. ಇನ್ವೆಸ್ಟಿಗೇಟರ್. ಸೆಕೆಂಡರಿ ಡೇಟಾ ಕಲೆಕ್ಟ್ ಮಾಡೋರು ಯಾರು? ಎನ್ಯುಮರೇಟರ್. ಎನ್ಯುಮರೇಟರ್ ಅಂತ ಇದಾಗೋದು. ಮತ್ತೆ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಅಂತ ಅಂದ್ರೆ, ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಅಂತ ಕೇಳಿದ್ರೆ ಯಾವ್ಯಾವ ಸೋರ್ಸಸ್ ಇಂದ ಸೆಕೆಂಡರಿ ಡೇಟಾ ಸಿಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಎರಡು ತರ ಬರುತ್ತೆ. ಒಂದು ಪಬ್ಲಿಷ್ಡ್ ಸೋರ್ಸ್ ಅಂತ ಬರುತ್ತೆ, ಇನ್ನೊಂದು ಅನ್ಪಬ್ಲಿಷ್ಡ್ ಸೋರ್ಸ್ ಅಂತ ಬರುತ್ತೆ. ಪಬ್ಲಿಷ್ಡ್ ಸೋರ್ಸ್ ಅಂದ್ರೆ ಏನ್ ಗೊತ್ತಾ? ಪಬ್ಲಿಷ್ ಆಗಿರುವಂತ ಡೇಟಾ, ಓಕೆನಾ. ಈಗ ನೋಡು, ಏನಂತ ಹೇಳ್ತೀರಿ, ಯಾವ್ದೋ ಒಂದು ಇನ್ಫಾರ್ಮೇಶನ್ ನೀವು ಗೂಗಲ್ ಅಲ್ಲಿ ನೋಡಿತೀರಾ. ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ. ಈ ವರ್ಲ್ಡ್ ಅಲ್ಲಿ ಎಷ್ಟು ಕಂಟ್ರೀಸ್ ಇದಾವೆ ಅಂತ ನೀನು ಗೂಗಲ್ ಅಲ್ಲಿ ಹೊಡಿತ್ಯಾ ಇಲ್ಲೋ? ನೀನ್ ಎಲ್ಲೋದ್ರೂ ಗೂಗಲ್ ಅಲ್ಲೇ ಹೊಡಿಬೇಕು ಆನ್ಸರ್ನ, ಓಕೆನಾ. ಗೂಗಲ್ ಅಲ್ಲಿ ಹೊಡಿತ್ಯಾ, ಗೂಗಲ್ ವಿಲ್ ಶೋ ಯುವರ್ ಆನ್ಸರ್, ಹೌದಲ್ವಾ? ದಟ್ ಈಸ್ ವಾಟ್ ದಿ ಸೆಕೆಂಡರಿ ಡೇಟಾ ಅಂತ ಕರೀತಾರೆ. ಅಂದ್ರೆ ನೀನೇನ್ ಹೋಗಿ ಪ್ರತಿಯೊಂದು ದೇಶವನ್ನು ಸುತ್ತಿ ಕೌಂಟ್ ಮಾಡ್ಕೊಂಡ್ ಬರ್ಲಿಲ್ಲ ನೀನು, ಓಕೆನಾ. ಯಾರನ್ನ ಕೇಳ್ದೆ ನೀನು ಇನ್ಫಾರ್ಮೇಶನ್ ಬೇಕು ಅಂತ? ಗೂಗಲ್ ನ ಕೇಳ್ದೆ, ಓಕೆನಾ. ಅಂದ್ರೆ ನಿನಗ್ ಸಿಕ್ಕಲ್ಲ ಡೇಟಾ, ನಿನಗ್ ಸಿಕ್ಕಿದ ಡೇಟಾ ಬಂದ್ಬಿಟ್ಟು ಸೆಕೆಂಡರಿ ಡೇಟಾ ಅದಲ್ವಾ. ಯಾಕಂದ್ರೆ ನೀನು ಡೈರೆಕ್ಟ್ ಆಗಿ ಹೋಗ್ಲಿಲ್ಲ, ಎಲ್ಲೋ ಇದ್ದಿದ್ದ ಡೇಟಾನ ನೀನು ತಗೋತಾ ಇದ್ಯಾ. ದಟ್ ಈಸ್ ವಾಟ್ ಸೆಕೆಂಡರಿ ಡೇಟಾ, ಅಂದ್ರೆ ಸೆಕೆಂಡ್ ಹ್ಯಾಂಡ್ ಡೇಟಾ ಅಂತ, ಓಕೆನಾ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಡೇಟಾದಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ನಿಮ್ಮ ಡೇಟಾ ಅಕ್ಯುರೇಸಿ ಕಡಿಮೆ ಆಗಿರುತ್ತೆ. ಒಂದು ನೆನಪಿರ್ಲಿ, ದ ಅಕ್ಯುರೇಸಿ ಇಸ್ ಮೋರ್ ಇನ್ ವಾಟ್, ವಿಚ್ ಡೇಟಾ? ಫಸ್ಟ್ ಹ್ಯಾಂಡ್ ಡೇಟಾ, ಪ್ರೈಮರಿ ಡೇಟಾ, ಓಕೆನಾ. ಇದನ್ನ ಕೇಳ್ತಾರೆ ನೋಡಿಗ, ಈ ಸೆಂಟೆನ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರೈಮರಿ ಡೇಟಾ ಈಸ್ ಮೋರ್ ರಿಲೇಬಲ್ ದ್ಯಾನ್ ಸೆಕೆಂಡರಿ ಡೇಟಾ, ಓಕೆನಾ. ಪ್ರೈಮರಿ ಡೇಟಾದಲ್ಲಿ ಜೆನ್ಯೂನ್ ಇರುತ್ತೆ, ಸೆಕೆಂಡರಿ ಡೇಟಾ ಜೆನ್ಯೂನ್ ಇರಲ್ಲ. ನೀನ್ ನಂಬೇಕಷ್ಟೇ. ಇವಾಗೆಲ್ಲ ನೀವೆಲ್ಲಾ ಗೂಗಲ್ ನ ನಂಬ್ತೀರಾ, ಗೂಗಲ್ ಅಲ್ಲಿ ಏನ್ ನೋಡಿದ್ರು ನಂಬ್ತೀರಾ, ಓಕೆನಾ. ನಂಬದಂತ ಅಲ್ಲ, ಎಲ್ಲಾನು ನಿಜ ಇರಲ್ಲ, ಎಲ್ಲಾನು ಸುಳ್ಳು ಇರಲ್ಲ, ಓಕೆನಾ. ಹಾಗಂತ ಬಟ್ ಜೆನ್ಯೂನಿಟಿ ಕಡಿಮೆ ಇರುತ್ತೆ, ರಿಲಯಬಲ್ ಇರಲ್ಲ, ಓಕೆನಾ. ಸೊ ಅದಿರುತ್ತೆ, ಅದು ನಿಮಗೆ. ಅಂದ್ರೆ ಪಬ್ಲಿಷ್ಡ್ ಸೋರ್ಸ್ ಅಂದ್ರೆ ಏನು? ಇಂಟರ್ನೆಟ್ ಅಲ್ಲೂ ಸಿಗುತ್ತೆ. ಈಗ ಇಟ್ ಇಸ್ ಓಪನ್ ಪಬ್ಲಿಕ್ ಸರ್ಕ್ಯುಲೇಷನ್, ದ ಇನ್ಫಾರ್ಮೇಶನ್ ಪಬ್ಲಿಷ್ಡ್ ಇನ್ ಅಫಿಷಿಯಲ್ ಪಬ್ಲಿಕೇಶನ್ಸ್. ಎಷ್ಟೊಂದು ಪಬ್ಲಿಕೇಶನ್ಸ್ ನಲ್ಲಿ ಅವೈಲಬಲ್ ಇರುತ್ತೆ. ಯಾವ್ದೋ ಒಂದು ಜರ್ನಲ್ಸ್ ಗಳು ಇರ್ತವೆ, ಅಲ್ಲಿ ಯಾವ್ದೋ ಒಂದು ಡೇಟಾ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಅಲ್ಲಿಂದ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು, ಪರ್ಚೇಸ್ ಅಂತೀನಿ, ಸಾರಿ, ನೀವು ಅದನ್ನ ಕಲಿಬಹುದು. ಏನೋ ಇನ್ಫಾರ್ಮೇಶನ್ ಇರ್ಬೋದು, ಡೇಟಾ ಇರ್ಬೋದು, ಏನೋ ಒಂದು, ಓಕೆನಾ. ಮತ್ತೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಅಲ್ಲಿ ನಿಮ್ಗೆ ಪಬ್ಲಿಕೇಶನ್ ಇರ್ತಾವೆ, ಅಲ್ಲೂ ಕೂಡ ಡೇಟಾ ಸಿಗುತ್ತೆ. ಅಫಿಷಿಯಲ್ ಪಬ್ಲಿಕೇಶನ್, ಇಂಟರ್ನ್ಯಾಷನಲ್ ಬಾಡೀಸ್ ಇರುತ್ತೆ, ಜರ್ನಲ್ಸ್ ಇರುತ್ತೆ. ಅಂದ್ರೆ ಇದೆಲ್ಲ ಏನ್ ಗೊತ್ತಾ, ಈಗ WHO ಅಂತ ಇರುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಇರುತ್ತೆ. ನೀವು ಅಲ್ಲಿಗೆ ಹೋದ್ರೆ ಅಲ್ಲಿ ಯು ವಿಲ್ ಗೆಟ್ ಸೋ ಮೆನಿ ಡಾಕ್ಯುಮೆಂಟ್ಸ್, ಓಕೆನಾ. ಅಂದ್ರೆ ಈಗ ಕೋವಿಡ್ ಆಯ್ತು ಮೊನ್ನೆ, ಓಕೆನಾ. ಸೊ ಕೋವಿಡ್ ಆದಾಗ ಯಾವ್ಯಾವ ಕಂಟ್ರಿನಲ್ಲಿ ಏನೇನ್ ಅಫೆಕ್ಟ್ ಆಯ್ತು ಅದ್ರದ್ದು ಡೇಟಾ ಕಂಪ್ಲೀಟ್ ಆಗಿ ಅಲ್ಲಿ ಇರುತ್ತೆ, ಓಕೆನಾ. ನೀನ್ ಅಲ್ಲಿಂದ ಆ ಡೇಟಾನ ತಗೊಂಡ್ತಿಯಲ್ಲ, ಅದೆಂತ ಡೇಟಾ ಆಗುತ್ತೆ? ಸೆಕೆಂಡರಿ ಡೇಟಾ ಆಗುತ್ತೆ. ಯಾಕೆ ಅಂತ ಅಂದ್ರೆ ಪ್ರೈಮರಿಲಿ ದೇ ಹ್ಯಾವ್ ಕಲೆಕ್ಟೆಡ್ ದ ಡೇಟಾ ಅಂಡ್ ಆ ಡೇಟಾನ ನೀನು ತಗೊಂಡು ಅನಾಲಿಸಿಸ್ ಮಾಡಕ್ ಹೋಗ್ತಿದ್ಯಾ. ಹಾಗಾಗಿ ದಟ್ ಡೇಟಾ ಬಿಕಮ್ಸ್ ದ ಸೆಕೆಂಡರಿ ಡೇಟಾ ಫಾರ್ ಯು, ಓಕೆನಾ. ನಿನಗೆ ಅದು ಸೆಕೆಂಡರಿ ಡೇಟಾ ಆಗುತ್ತೆ, ಓಕೆನಾ. ಅದು ಅವನಿಗೆ ಪ್ರೈಮರಿ ಡೇಟಾ ಆಗಿರುತ್ತೆ, ಓಕೆನಾ. ಜರ್ನಲ್ಸ್, ನ್ಯೂಸ್ ಪೇಪರ್, ಓಕೆನಾ. ಈಗ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ನ ನೀನು ಓದ್ತೀಯಾ, ಓಕೆನಾ. ಸೊ ಅದು ನಿಜನೇ ಆಗಿರ್ಬೋದು, ಸುಳ್ಳೇ ಆಗಿರ್ಬೋದು ಅಂತಲ್ಲ, ಓಕೆನಾ. ಅದನ್ನ ಕಲೆಕ್ಟ್ ಮಾಡೋಣ ಯಾರು? ನ್ಯೂಸ್ ಪೇಪರ್ ಯಾರು ಬರೀತಾನೆ ಅವ್ನು ಕಲೆಕ್ಟ್ ಮಾಡಿರ್ತಾನೆ, ಓಕೆನಾ. ಅಲ್ಲಿ ಯಾರೋ ರಿಪೋರ್ಟರ್ ಇರ್ತಾನೆ, ರಿಪೋರ್ಟ್ಗೆ ಹೋಗ್ಬಿಟ್ಟು ಆನ್ ದಿ ಸ್ಪಾಟ್ ಹೋಗ್ಬಿಟ್ಟು ಅಲ್ಲಿ ಏನೇನಾಗಿದೆ ಅಂತ ಹೇಳ್ತಾನೆ, ಬರ್ದಿರ್ತಾನೆ, ಓಕೆನಾ. ಅವನೇನ್ ನಿಜ ಬರ್ದಿರ್ತಾನೆ ಅಂತ ಅಲ್ಲ, ಅವ್ನು ಬರ್ದಿದ್ ನೀನ್ ನಂಬ್ಬೇಕಷ್ಟೇ ಇವಾಗಿನ ಯುಗದಲ್ಲಿ. ಸೊ ಎಲ್ಲಾರು ಒಂದೊಂದು ಪೇಪರ್ ಅಲ್ಲಿ ಒಂದೊಂದರೆಲ್ಲ ಬರೀತಾರೆ, ಈ ತರ. ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್, ಓಕೆನಾ, ಹೆಂಗಾಗ್ತಿದೆ ಅಂತ. ನ್ಯೂಸ್ ಪೇಪರ್ ನಲ್ಲಿ ಓದುವಂತ ಇನ್ಫಾರ್ಮೇಶನ್, ನ್ಯೂಸ್ ಪೇಪರ್ ನಲ್ಲಿ ತಗೊಳ್ಳುವಂತ ಇನ್ಫಾರ್ಮೇಶನ್, ನನಗೆ ಸಿಗುವಂತ ಡೇಟಾ ಎಂತ ಡೇಟಾ ಆಗಿರುತ್ತೆ?
ಇಟ್ ಈಸ್ ಎ ಸೆಕೆಂಡರಿ ಡೇಟಾ ಆಗಿರುತ್ತೆ. ವೆಬ್ಸೈಟ್, ಸೊ ಪೀರಿಯಡಿಕಲ್ಸ್, ವೆಬ್ಸೈಟ್ಸ್ ಆಫ್ ಡಿಫ್ರೆಂಟ್ ಆರ್ಗನೈಸೇಷನ್ ಆನ್ ದ ಇಂಟರ್ನೆಟ್, ಇವೆಲ್ಲ ಇಂಟರ್ನೆಟ್ ಅಲ್ಲಿ ಸಿಗುವಂತವೆಲ್ಲ ಸೆಕೆಂಡರಿ ಡೇಟಾಗಳಾಗಿರ್ತವೆ. ಅನ್ಪಬ್ಲಿಷ್ಡ್ ಇವೆಲ್ಲ ಪಬ್ಲಿಷ್ ಆಗಿರ್ತವೆ. ಪಬ್ಲಿಷ್ ಅಂತ ಅಂದ್ರೆ ಪ್ರಿಂಟ್ ಆಗಿರ್ಬೇಕು, ಅಂದ್ರೆ ಎಲ್ಲೋ ಒಂದ್ ಕಡೆ ಫ್ರೀ ಆಫ್ ಕಾಸ್ಟ್ ಸಿಗ್ಬೇಕು ನಮ್ಗೆ, ಅವನ್ನ ಪಬ್ಲಿಷ್ಡ್ ಅಂತ ಕರಿತೀವಿ. ಅನ್ಪಬ್ಲಿಷ್ಡ್ ಅಂತ ಅಂದ್ರೆ ಇಟ್ ಈಸ್ ನಾಟ್ ಓಪನ್ ಸರ್ಕ್ಯುಲೇಷನ್, ಎಲ್ರಿಗೂ ಸಿಗುವಂತದ್ದಾಗಿರಲ್ಲ. ರೆಕಾರ್ಡ್ಸ್ ಮೇಂಟೈನ್ಡ್ ಅಟ್ ಗೌರ್ಮೆಂಟ್ ಆಫೀಸಸ್, ಅಂದ್ರೆ ಎಷ್ಟೊಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಸಮ್ ಆಫ್ ದಿ ಕಾನ್ಫಿಡೆನ್ಶಿಯಲ್ ರೆಕಾರ್ಡ್ಸ್ ಇರ್ತವೆ, ಡೇಟಾ ಇರುತ್ತೆ. ಅದನ್ನ ಡೇಟಾ ಎಲ್ಲಾ ಕಡೆ ಗೌರ್ಮೆಂಟ್ ಅಫಿಷಿಯಲ್ ಇದರಲ್ಲಿ ಪಬ್ಲಿಷ್ ಮಾಡಲ್ಲ ಸಮ್ ಡೇಟಾಗಳನ್ನ, ಓಕೆನಾ. ಅಂತ ಡೇಟಾಗಳು ಇರ್ತವೆ. ಸೊ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ಎಲ್ಲಾ ಡೇಟಾನು ಸೆಟ್ ಮಾಡೋದು. ಈಗ ಸಪೋಸ್ ಇಫ್ ಯು ಟೇಕ್ ಡಿಫ್ರೆಂಟ್ ಕಂಟ್ರೀಸ್, ಯು ಟೇಕ್ ಅಮೇರಿಕಾ, ರಷ್ಯಾ, ಇಲ್ಲೆಲ್ಲ ಎಲ್ಲಾ ಜರ್ನಲ್ಸ್ಗಳು ಇರ್ತಾವಲ್ಲ, ಅಲ್ಲೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಯೂಶಲಿ ಹೇಳ್ಬೇಕಂದ್ರೆ. ಅಲ್ಲೆಲ್ಲ ಎಲ್ಲಾನು ಪಬ್ಲಿಷ್ ಮಾಡಕ್ ಹೋಗಲ್ಲ ಅವರು, ಓಕೆನಾ. ಅವ್ರಿಗೆ ಏನಾದ್ರು ಅನ್ನಿಸ್ಬಿಡ್ತು ಇದೇನು ತುಂಬಾ ಇಂಪಾರ್ಟೆಂಟ್ ಇದೆ ಇದನ್ನ ಅನ್ಸುತ್ತೆ, ಅದನ್ನ ಪಬ್ಲಿಷ್ ಮಾಡಲ್ಲ ಅವರು, ಓಕೆನಾ. ಸೊ ಅದನ್ನ ಕಾನ್ಫಿಡೆನ್ಸ್ ಅಲ್ಲಿ ಇಟ್ಕೋತಾರೆ, ಯಾಕಂದ್ರೆ ಅವ್ರ ಪೇಟೆಂಟಿಗೆ ಬರ್ಬೇಕಲ್ಲ ಅದು. ನೀನ್ ಎಲ್ಲಾನು ಪಬ್ಲಿಷ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀನ್ ಇಂಡಿಯಾದನ್ ಕಿಲಾಡಿ ಇದೆಯಾ ಶಿಷ್ಯ, ಓಕೆನಾ, ಬಾಚ್ಕೊಂಡ್ಬಿಡ್ತೀಯ. ಅಲ್ಲ ಹೇಳಿದ್ದು, ನಮ್ದೆಲ್ಲ ಬಾಚ್ಕೊಂಡು ಹೋಗಿದಾರೆ ಅವ್ರು, ಅದ್ ಬೇರೆ ವಿಷಯ. ಆತರ ಅವು ಅನ್ಪಬ್ಲಿಷ್ಡ್ ಸೋರ್ಸಸ್ ಇಂದನೂ ಕೂಡ ನೀವು ಆದ್ರೂ ಕೂಡ ಇನ್ಫಾರ್ಮೇಶನ್ ನಾವು ತಗೋಬಹುದು, ಸೆಕೆಂಡರಿ ಡೇಟಾ ದುಡ್ಡು ಕೊಟ್ಟು. ಮತ್ತೆ ಇನ್ನೊಂದು ಸ್ವಲ್ಪ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಇನ್ನೊಂದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ. ಏನಿದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್? ಕ್ರೊನಾಲಜಿ ಅಂತಂದ್ರೆ ಗೊತ್ತಲ್ಲ, ಡೇಟ್ ಅಂತ, ಓಕೆನಾ. ಹಿಸ್ಟ್ರಿನಲ್ಲಿ ಓದಿರ್ತೀರಾ ಕ್ರೊನಾಲಜಿಕಲ್ ಇದನ್ನ ಆರ್ಡರ್ ಮಾಡಿ ಅಂತ, ಓಕೆನಾ. ಕ್ರೊನಾಲಜಿ ಅಂತಂದ್ರೆ ಡೇಟ್ ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ. ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಕಾರ್ಡಿಂಗ್ ಟು ದ ಟೈಮ್ ಪ್ರಕಾರ ಆರ್ಡರ್ಲಿ ಅರೇಂಜ್ ಆಗಿರುವಂತಹ ಡೇಟಾನ ನಾವು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಎಕ್ಸಾಂಪಲ್ ಒಂದು ಕೊಟ್ಬಿಡಿ ನೋಡು. ಸೊ ಪಾಪ್ಯುಲೇಷನ್ ಆಫ್ ಇಂಡಿಯಾ ಫ್ರಮ್ 1931 ಇಂದ 2011 ಏನ್ ಪಾಪ್ಯುಲೇಷನ್ ಆಗಿದೆ, ಐ ಹ್ಯಾವ್ ಕಲೆಕ್ಟೆಡ್ ಡೇಟಾ, ನಾಟ್ ಮೀ, ಓಕೆನಾ. ಸೊ ಒಂದು ಏನದು ಸೆನ್ಸಸ್ ಸರ್ವೆ ಅದೇನೋ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರು ಕಲೆಕ್ಟ್ ಮಾಡಿದ್ದಾರೆ, ಓಕೆನಾ. ಸೊ ಅವ್ರು ಕಲೆಕ್ಟ್ ಮಾಡಿರೋ ಪ್ರಕಾರ 1931 ಅಲ್ಲಿ ನೋಡು 279 ಮಿಲಿಯನ್ ಪಾಪ್ಯುಲೇಷನ್ ಇತ್ತು, 41 ಅಲ್ಲಿ 319 ಆಯ್ತು. ಸೊ ರೆಗ್ಯುಲರ್ಲಿ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್, ಓಕೆನಾ. ಸೊ ಇಂಡಿಯನ್ಸ್ ಆರ್ ಆಲ್ವೇಸ್ ಪುಟಿಂಗ್ ದೇರ್ ಎಫರ್ಟ್ಸ್, ಓಕೆನಾ. ಸೊ ನೌ ದೇ ಆರ್ ರೀಚಿಂಗ್ 121. ಸೊ ನೌ ಇಟ್ ಈಸ್ 2021 ನಲ್ಲಿ ಎಷ್ಟಿತ್ತು ಗೊತ್ತಿಲ್ಲ, 150 ರೀಚ್ ಆಗಿರ್ಬೇಕೇನೋ, ಓಕೆ. ಸೊ ನೋಡಿ, ಇದು ಡೇಟಾ, ಓಕೆನಾ. ಅಂದ್ರೆ ಈ ಡೇಟಾ ಹೆಂಗ್ ಅರೇಂಜ್ ಆಗಿದೆ ಹೇಳು? ಕ್ರೊನಾಲಜಿಕಲ್ ಅಂದ್ರೆ ಡೇಟ್ ವೈಸ್ ಅರೇಂಜ್ ಆಗಿದೆ. 1931 ಅಲ್ಲಿ ಎಷ್ಟಿತ್ತು, 41 ಅಲ್ಲಿ ಎಷ್ಟಿತ್ತು, 51 ಅಲ್ಲಿ ಎಷ್ಟಿತ್ತು, ಅಂದ್ರೆ ಸೀಕ್ವೆನ್ಶಿಯಲ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿರೋದನ್ನ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಇರ್ತೀವಿ. ಇದೆಲ್ಲ ಡೇಟಾ. ವಾಟ್ ಈಸ್ ಡೇಟಾ ಹಿಯರ್? ದಿಸ್ ಇಸ್ ಡೇಟಾ. ಅದೇನು ನಮ್ಮ ಪಾಪ್ಯುಲೇಷನ್ ಇದೆ, ದಟ್ ಈಸ್ ವಾಟ್ ದ ಡೇಟಾ, ಬಟ್ ಇಟ್ ಈಸ್ ಕಲೆಕ್ಟೆಡ್ ಕ್ರೊನಾಲಜಿಕಲ್ ಆರ್ಡರ್, ಓಕೆನಾ. ಸೀಕ್ವೆನ್ಶಿಯಲ್ ಆರ್ಡರ್ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಇದನ್ನ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ನೆಕ್ಸ್ಟ್ ಜಿಯೋಗ್ರಾಫಿಕಲ್ ಅಂತ ಕರೀತಾರೆ, ಅಥವಾ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಜಿಯೋಗ್ರಾಫಿಕಲ್ ಅಂತ ಅಂದ್ರೆ ಆ ಡೇಟಾನ ಜಿಯೋಗ್ರಾಫಿಕಲಿ ಅರೇಂಜ್ ಮಾಡೋದು, ಓಕೆನಾ. ಜಿಯೋಗ್ರಾಫಿಕಲಿ ಅಂತ ಅಂದ್ರೆ ಯಾವ ತರ ಅಂದ್ರೆ ಬೇಸ್ ಆಫ್ ಜಿಯೋಗ್ರಾಫಿಕಲ್ ಅಥವಾ ಲೊಕೇಶನ್, ಏರಿಯಾ ವೈಸ್, ಓಕೆನಾ. ಸಚ್ ಆಸ್ ಸಿಟೀಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ಸ್ಟೇಟ್ ಇರ್ಬೋದು, ಈ ತರ ಅರೇಂಜ್ ಮಾಡ್ತಾ ಹೋಗೋದು. ಯಾವುದೋ ಒಂದು ಡೇಟಾನ ಡಿಸ್ಟ್ರಿಕ್ಟ್ ವೈಸ್ ಅರೇಂಜ್ ಮಾಡ್ತಾ ಹೋದ್ರೆ, ಇವಾಗ ನೋಡಿ, ಈಗ ನೀವು ನ್ಯೂಸ್ ಪೇಪರ್ ತಗೋತೀರಾ, ನ್ಯೂಸ್ ಪೇಪರ್ ತಗೊಂಡ್ರು PUC ರಿಸಲ್ಟ್ ಆದ ತಕ್ಷಣನೇ ನ್ಯೂಸ್ ಪೇಪರ್ ಬಂದಿರುತ್ತೆ. ಸೊ ತುಮಕೂರಿನಲ್ಲಿ ಇಷ್ಟು % ರಿಸಲ್ಟ್ ಬಂದಿದೆ, ಸೊ ಧಾರವಾಡದಲ್ಲಿ ಇಷ್ಟು ಬಂದಿದೆ, ಬೆಂಗಳೂರು ನಾರ್ತ್ ಅಲ್ಲಿ ಇಷ್ಟಿದೆ, ಬೆಂಗಳೂರು ಸಿಟಿನಲ್ಲಿ ಇಷ್ಟಿದೆ, ಬರಲ್ಲಪ್ಪ. ಅದೆಂತ ಡೇಟಾ ಅದು? ಜಿಯೋಗ್ರಾಫಿಕಲ್, ಓಕೆನಾ. ಜಿಯೋಗ್ರಾಫಿಕಲ್ ಅಂತ ಅಂದ್ರೆ ಏರಿಯಾ ವೈಸ್, ಡಿಸ್ಟ್ರಿಕ್ಟ್ ವೈಸ್, ಅಂದ್ರೆ ಪ್ಲೇಸ್ ವೈಸ್, ಏರಿಯಾ ವೈಸ್ ಹೇಳೋದನ್ನ ನಾವು ಜಿಯೋಗ್ರಾಫಿಕಲ್ ಅಥವಾ ಸ್ಪೇಷಿಯಲ್ ಅಂತ ಕರೀತಾರೆ. ಈಗ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡು. ಏನಂತಂದ್ರೆ ಪ್ರೊಡಕ್ಷನ್ ಆಫ್ ಶುಗರ್ ಇನ್ ಸಮ್ ಸ್ಟೇಟ್ಸ್ ಆಫ್ ಇಂಡಿಯಾ, ಓಕೆನಾ. ಶುಗರ್ ನ ಹೆಂಗೆ ಪ್ರೊಡ್ಯೂಸ್, ಯಾವ ಸ್ಟೇಟ್ಸ್ ಹೆಂಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿಲಿಯನ್ ಟನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ 55 ಇದೆ, ಬಿಹಾರಲ್ಲಿ ಇಷ್ಟಿದೆ, ತಮಿಳ್ನಾಡಲ್ಲಿ ಇಷ್ಟಿದೆ, ಮಹಾರಾಷ್ಟ್ರದಲ್ಲಿ ಇಷ್ಟಿದೆ, ಅದರ್ ಸ್ಟೇಟ್ಸ್ ಅಲ್ಲಿ ಇಷ್ಟಿದೆ, ಟೋಟಲ್ ಇಷ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ತರ ಕೊಟ್ಟಿದ್ದಾನೆ? ಪ್ಲೇಸ್ ವೈಸ್ ಕೊಟ್ಟಿದ್ದಾನೆ, ಅಂದ್ರೆ ಸ್ಟೇಟ್ಸ್ ವೈಸ್ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಇದು ದಿಸ್ ಎಕ್ಸಾಂಪಲ್ ಕಮ್ಸ್ ಅಂಡರ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಥವಾ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್. ಇಷ್ಟೊಂದೆಲ್ಲ ಮಾತಾಡಿದ್ವಿ ಸರ್, ಸುಸ್ತು ಹೊಡೆದ್ಬಿಟ್ವಿ ಸರ್. ಒಂದ್ ನಿಮಿಷನಪ್ಪ, ನೀರ್ ಕುಡಿತೀನಿ ಕಣ್ರು. ನೀವು ನೀರ್ ಕುಡ್ಕೊಂಬರ್ರು. ಇದೊಂದು ಟಾಪಿಕ್ ಆದ್ಮೇಲೆ ವಿಲ್ ಸಾಲ್ವ್ ಸಮ್ ಕ್ವಶನ್ಸ್.
the main objective of the classification of data. ಈ ಕ್ಲಾಸಿಫಿಕೇಶನ್ ಮಾಡಿದ್ವಲ್ವಾ, ಇಷ್ಟೊಂದು ತನಕ ನಾವು ಕ್ಲಾಸಿಫಿಕೇಶನ್ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್, ಜಿಯೋಗ್ರಫಿಕಲ್, ಕ್ರೊನಾಲಜಿಕಲ್, ಇನ್ನೊಂದು ಯಾವ್ದು ಮಾಡಿದ್ರೆ ಡಿಸ್ಕ್ರೀಟ್, ಕಂಟಿನ್ಯೂಯಸ್, ಈ ತರ ಎಷ್ಟೊಂದು ಕ್ಲಾಸಿಫಿಕೇಶನ್ ಮಾಡಿದ್ವಿ. ಯಾಕೆ ಮಾಡಿದ್ರಿ? ಓಕೆನಾ? ವಾಟ್ ಇಸ್ ದ ಪರ್ಪಸ್ ಆಫ್ ಡೂಯಿಂಗ್ ದೋಸ್ ಕ್ಲಾಸಿಫಿಕೇಶನ್? ವಾಟ್ ಇಸ್ ದ ಆಬ್ಜೆಕ್ಟಿವ್? ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶ ಅಂತ ಕರೀತಾರೆ. ನೆನ್ಪಿಟ್ಕೊ, ಆಬ್ಜೆಕ್ಟಿವ್ ಅಂದ್ರೆ ಏನು? ಉದ್ದೇಶ. ಯಾವ ಉದ್ದೇಶಕ್ಕೋಸ್ಕರ ಮಾಡಿದೆ ನೀನು? ಯಾವ ಉದ್ದೇಶಕ್ಕೋಸ್ಕರ ಮಾಡಿದೆ ಅಂತ ಅಂದ್ರೆ ಒಂದ್ 4-5 ಉದ್ದೇಶ ಬರ್ತೀನಿ, ನೋಡ್ಕೊಡ್ರಿ. ಹೆಡ್ಡಿಂಗ್ ಓದಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಎಳೆಯಕ್ ಹೋಗಲ್ಲ ನಾನು. ಟು ರೆಡ್ಯೂಸ್ ದ ಸೈಜ್ ಆಫ್ ದಿ ಡೇಟಾ. ಓಕೆನಾ? ಡೇಟಾ ಸೈಜ್ ನ ರೆಡ್ಯೂಸ್ ಮಾಡ್ಬೋದು. ಓಕೆನಾ? ಅಂದ್ರೆ ನಾವು ನೀಟಾಗಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದ್ರೆ ಡೇಟಾನ ಈಸಿಯಾಗಿ ಪಿಕ್ ಮಾಡೋ ತರ ಮಾಡ್ಕೊಂಡು ಎಲ್ಲ ಮಿಕ್ಸಪ್. ನೀವು ರಾ ಡೇಟಾ ಏನ್ ಕಲೆಕ್ಟ್ ಮಾಡ್ತೀರಾ ಮುಂದೆ ಬರುತ್ತೆ. ಆಕ್ಚುಲಿ ಸಮ್ಮರೈಸೇಷನ್ ಆಫ್ ಡೇಟಾದಲ್ಲಿ ನಿಮ್ಗೆ ರಾ ಡೇಟಾ, ಅದನ್ನ ಕ್ಲಾಸಿಫೈಡ್ ಡೇಟಾ ಅದೆಲ್ಲ ಬರುತ್ತೆ, ಅದು ಮುಂದೆ ಹೇಳ್ತೀನಿ. ಅಂದ್ರೆ ಡೇಟಾನ ಕ್ಲಾಸಿಫೈ ಮಾಡೋದ್ರಿಂದ ನಿಮಗೆ ಡೇಟಾ ಸೈಜ್ ಕಡಿಮೆ ಆಗುತ್ತೆ, ನೀಟಾಗಿ ಆರ್ಡರ್ ಅಲ್ಲಿ ಇರುತ್ತೆ, ಅನ್ನೋದಷ್ಟೇ, ಇನ್ನೇನಿಲ್ಲ. ಟು ಬ್ರಿಂಗ್ ದ ಸಿಮಿಲಾರಿಟೀಸ್ ಟುಗೆದರ್. ಓಕೆನಾ? ಡೇಟಾನ ನೀವು ಕ್ಲಾಸಿಫೈ ಮಾಡೋದ್ರಿಂದ ಸಿಮಿಲಾರಿಟೀಸ್, ಡಿಸಿಮಿಲಾರಿಟೀಸ್ ಬಗ್ಗೆ ಐಡಿಯಾ ಸಿಗುತ್ತೆ. ಓಕೆನಾ? ಓಹೋ, ಇಂಥ ಡೇಟಾ ಎಲ್ಲ ಈ ತರ ಇದಾರೆ, ಈ ತರದೆಲ್ಲ ಈ ತರ ಇದಾರೆ. ಅಂದ್ರೆ ಈಗ ನೋಡಿ, ಈಗ ಲಿಟ್ರಸಿ ಬಗ್ಗೆ ಏನಾದ್ರು ನೀವು ಸ್ಟೇಟ್ ವೈಸ್ ತಗೊಂತ ಹೋದ್ರೆ, ಓಹೋ, ಇಂಡಿಯಾದ ಕರ್ನಾಟಕದಲ್ಲಿ ಜಾಸ್ತಿ ಲಿಟ್ರೇಟ್ಸ್ ಇದ್ದಾರೆ, ಸೊ ಬಿಹಾರಲ್ಲಿ ಕಡಿಮೆ ಇದ್ದಾರೆ. ಅಂದ್ರೆ ಇದ್ರ ಸಿಮಿಲಾರಿಟಿ ಸಿಗ್ತಾ ಹೋಗುತ್ತೆ. ಸೌತ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಿದ್ದಾರೆ, ನಾರ್ತ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಿಲ್ಲ. ಅಂದ್ರೆ ನಾನು ಹೇಳಿ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಸ್, ಐ ಡೋಂಟ್ ನೋ ಎಕ್ಸಾಕ್ಟ್ ಸ್ಟಾಟಿಸ್ಟಿಕ್ಸ್. ಓಕೆ, ಬಟ್ ಅದ್ರ ಅಂದ್ರೆ ಯು ಕ್ಯಾನ್ ಬ್ರಿಂಗ್ ದ ಸಿಮಿಲಾರಿಟೀಸ್ ಟುಗೆದರ್ ಸೊ ದಟ್ ಯು ಕ್ಯಾನ್ ಡೂ ಸಮ್ ಅನಾಲಿಸಿಸ್ ಅಂಡ್ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯು ಕ್ಯಾನ್ ಟೇಕ್ ಸಮ್ ಸ್ಟೆಪ್ಸ್. ಓಕೆ, to facilitate the comparison, you can compare the data. ಓಕೆನಾ? ಸೊ ನೀವು ಡೇಟಾನ ಕಂಪೇರ್ ಮಾಡ್ತಾ ಹೋಗ್ಬೋದು. ಓಕೆನಾ? ಟು ಎನೇಬಲ್ ಫರ್ದರ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಓಕೆನಾ? ನೀವು ಕ್ಲಾಸಿಫೈ ಮಾಡೋದ್ರಿಂದ ನೆಕ್ಸ್ಟ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಏನಾದ್ರು ಸ್ಟಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಅಂತ ಅಂದ್ರೆ ಇದು ನಾವು ಇವಾಗ ಮಾತಾಡ್ತಿದೀವಲ್ಲ, ಇದು ಬಂದ್ಬಿಟ್ಟು ಡೇಟಾ ಕಲೆಕ್ಟ್. ಡೇಟಾ ಅಂದ್ರೆ ಏನು? ಡೇಟಾನ ಕಲೆಕ್ಟ್ ಮಾಡಿದೀವಿ ಅಷ್ಟೇ. ವಿ ಹ್ಯಾವ್ ಕಲೆಕ್ಟೆಡ್ ದ ಡೇಟಾ. ಆ ಕಲೆಕ್ಟ್ ಮಾಡಿದ್ದ ಡೇಟ್ನ ಏನ್ ಮಾಡ್ತೀಯಾ? ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ ರಾಜು. ಕಲೆಕ್ಟ್ ಮಾಡಿದ್ದ ಡೇಟಾನ ಏನ್ ಮಾಡ್ತೀಯ ಅನ್ನೋದು ನೆಕ್ಸ್ಟ್ ಚಾಪ್ಟರ್. ಅದನ್ನ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಆರ್ಡರ್ ಅಲ್ಲಿ ಚಾಪ್ಟರ್ ಹೋಗ್ತಾನೆ. ಸೊ ನೀವು ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ಕರೆಕ್ಟ್ ಆಗಿ ನೋಡಿ ಚಾಪ್ಟರ್ ನೇಮ್ಗಳನ್ನ. ಈ ಚಾಪ್ಟರ್ ಅಲ್ಲಿ ಡೇಟಾನ ಕಲೆಕ್ಟ್ ಮಾಡ್ಬಿಟ್ಟು ಕ್ಲಾಸಿಫೈ ಮಾಡಿ ಇಟ್ಬಿಡ್ತೀವಿ. ಅದು ಇನ್ನೊಬ್ಬ ಬಂದ್ಬಿಟ್ಟು ಕುತ್ಕೋತಾನೆ ಚೇರ್ ಹಾಕೊಂಡು. ನೀನ್ ತಂದಿಕ್ಕಿರೋ ಡೇಟಾನೆಲ್ಲ ಏನ್ ಮಾಡ್ತಾನೆ? ಅವನು ಸಮ್ಮರೈಸ್ ಮಾಡ್ತಾ ಹೋಗ್ತಾನೆ. ಓಕೆನಾ? ಅದನ್ನ ಅನಾಲಿಸಿಸ್ ಮಾಡ್ತಾನೆ, ಸಮ್ಮರೈಸ್ ಮಾಡ್ತಾನೆ, ಅದನ್ನ ಒಂದು ಗ್ರಾಫ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ, ಅದ್ರ ಪೈ ಚಾರ್ಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ, ಅದನ್ನ ಈಸಿಯಾಗಿ ಅರ್ಥ ಮಾಡಿಸ್ತಾನೆ ಯಾರೋ ಒಬ್ಬ ಜನಸಾಮಾನ್ಯರಿಗೆ. ಓಕೆನಾ? ಅದನ್ನ ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಅದ್ ಯಾವ ತರ ಸಮ್ಮರೈಸೇಷನ್ ಹೆಂಗ್ ಮಾಡೋದು ಡೇಟಾ ಅಂತ, ಆತರ. ಟು ಹೈಲೈಟ್ ದಿ ಸಿಗ್ನಿಫಿಕೆಂಟ್ ಫೀಚರ್ ಆಫ್ ದಿ ಡೇಟಾ. ಅಂದ್ರೆ ನೀವು ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದಿರಾ ಅಂತ ಅಂದ್ರೆ ಒಂದು ಸಿಗ್ನಿಫಿಕೆಂಟ್ ಫಿಗರ್ ನ ನೀವು ಹೈಲೈಟ್ ಮಾಡ್ಬೋದು. ಓಕೆನಾ? ಈಗ ರಿಸಲ್ಟ್ ಅಂತ ಬಂತದಪ್ಪ. ಓಕೆನಾ? ಆ ರಿಸಲ್ಟ್ ನ ನೀನ್ ನೀಟಾಗಿ ಕ್ಲಾಸಿಫೈ ಮಾಡಿಟ್ಟೆ ಅಂತ ಅಂದ್ರೆ ನಾವು ಈಸಿಲಿ ಐ ಕ್ಯಾನ್ ಟಿಕ್ ಡಿಸ್ಟ್ರಿಕ್ಟ್ ವಿಚ್ ಹ್ಯಾಸ್ ಲೋವರ್ ರಿಸಲ್ಟ್. ಓಕೆ, SSLC ರಿಸಲ್ಟ್ ಅಲ್ಲಿ ಈ ಡಿಸ್ಟ್ರಿಕ್ಟ್ ತುಂಬಾ ಕಡಿಮೆ ಪರ್ಸೆಂಟೇಜ್ ಬಂದಿದ್ಯಪ್ಪ ಅಂತ ಹೇಳ್ಬೋದು. ಓ, ಯಾವ್ದಪ್ಪ ಇದು ಮಂಗಳೂರು ಸಖತ್ ಬಂದಿದ್ಯಪ್ಪ ಅಂತ ಹೇಳ್ಬೋದು. ಈ ಧಾರವಾಡಪ್ಪ ಹೈಯೆಸ್ಟ್ ಸರ್ತಿ SSLC ರಿಸಲ್ಟ್ ಅಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಫೀಚರ್ ಹೈಲೈಟ್ ಮಾಡ್ಬೋದು ಒಂದು ಫೀಚರ್ ಆಫ್ ದಿ ಡೇಟಾನ. ಓಕೆನಾ? ಇಷ್ಟಿದೆ ರಾಜು. ಓಕೆನಾ? ಇನ್ನು ಇದೆಯಾ? ಓ ಮೈ ಗಾಡ್. ಸೊ ಇವಾಗ ವಿಲ್ ಸಾಲ್ವ್ ಸಮ್ ಆಫ್ ದಿ ಮಾಡೆಲ್ ಕ್ವಶನ್ಸ್. ಓಕೆನಾ? ಸೊ ಈ ತರ ಒಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಕ್ವಶನ್ ಡಿಸ್ಪ್ಲೇ ಆಗುತ್ತೆ, ನೀವು ಆನ್ಸರ್ ಹೇಳಿ. ಕರೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ಆಗಿ ನೋಡ್ಬೇಕು, ರೀಡ್ ದ ಕ್ವಶನ್ ಪ್ರಾಪರ್ಲಿ ಅಂಡ್ ಆನ್ಸರ್ ಇಟ್. ಇದರಲ್ಲಿ ಎಕ್ಸ್ಪ್ಲನೇಷನ್ ಏನು ಬರೆಯೋದಿರಲ್ಲ, ನಾನು ಇಷ್ಟಂತಕ ಬಡ್ಕೊಂಡಲ್ಲ, ಅಷ್ಟು ಸಾಕು. ದ ಡೇಟಾ ಕೆನ್ ಬಿ ಒಬ್ಟೈನ್ಡ್ ಥ್ರೂ ಎ ಸ್ಟಾಟಿಸ್ಟಿಕಲ್ ಸರ್ವೆ. ಓಕೆ, ಸೊ ಸರ್ವೆ ಇಸ್ ದ ಸರ್ವೆ ಮುಖಾಂತರ ತಾನೇ ನಿಮ್ಗೆ ಡೇಟಾ ಸಿಗೋದು. ಸ್ಟಾಟಿಸ್ಟಿಕಲ್ ಇದು ಕ್ಲಿಯರಾ? ನೆಕ್ಸ್ಟ್, ಸ್ಟಾಟಿಸ್ಟಿಕ್ಸ್ ಇಸ್ ಕನ್ಸಿಡರ್ಡ್ ವಿತ್. ಸ್ಟಾಟಿಸ್ಟಿಕ್ಸ್ ಅಲ್ಲಿ ಏನೇನು ಇರ್ತವೆ? ಕ್ವಾಲಿಟೇಟಿವ್ ಇನ್ಫಾರ್ಮೇಶನ್ ಇರುತ್ತೆ ತಾನೆ, both A and ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಇರುತ್ತೆ. ಬೋತ್ ಎ ಅಂಡ್ ಬಿ ಅಂತ ಹೇಳ್ಬೇಕು. ಆಪ್ಷನ್ ಸಿ. ಹೈಟ್ ಆಫ್ ಎ ಪರ್ಸನ್ ಈಸ್, ಯೋಚನೆ ಮಾಡು, ಹೈಟ್ ಅನ್ನೋದು ನಂಬರ್ ಅಲ್ವಾ? ನಂಬರ್ ಅಲ್ವಾ?
D. It is a continuous Variable. ಕ್ಲಿಯರ್ ಆಯ್ತಲ್ವಾ? ಅಟ್ರಿಬ್ಯೂಟ್ ಫಸ್ಟ್ ಆಫ್ ಆಲ್ ಈಗ ನನ್ಗೆ ಹೇಳಿ, ಅಂದ್ರೆ ನೀವು ಒಂದು ಕ್ವಶನ್ ನ ನೋಡಿದಾಗ ಆನ್ಸರ್ ಹೇಳದ್ ಮಾತ್ರ ಮುಖ್ಯ ಆಗಲ್ಲ, ಅದರಲ್ಲಿ ಯಾಕೆ ಬೇರೆ ಆಪ್ಷನ್ ಆಗಲ್ಲ ಅಂತ ರೀಸನ್ ಕೂಡ ಹೇಳ್ಬೇಕು, ಅವಾಗಲೇ ನೀನು ಒಳ್ಳೆ ಸ್ಟೂಡೆಂಟ್ ಆಗೋದು. ಅಟ್ರಿಬ್ಯೂಟ್ ಅಂದ್ರೆ ಏನು? Feelings, emotions, ಆತರ. ಅಟ್ರಿಬ್ಯೂಟ್ ಈಸ್ ರಿಲೇಟೆಡ್ ಟು ವಿಚ್ ಡೇಟಾ? Qualitative. ಕ್ವಾಲಿಟೇಟಿವ್. ಸೊ ಹಂಗಾಗಿ ಅಟ್ರಿಬ್ಯೂಟ್ ಆಗಲ್ಲ. ಹೈಟ್ ಅನ್ನೋದು ಇಟ್ ಈಸ್ ರಿಲೇಟೆಡ್ ಟು ಕ್ವಾಂಟಿಟೇಟಿವ್ ಆಗಿರೋದ್ರಿಂದ ಅಟ್ರಿಬ್ಯೂಟ್ ಬರಲ್ಲ. ಸೊ ಹಂಗಾಗಿ ಡಿಸ್ಕ್ರೀಟ್ ಬರುತ್ತಾ? ಬರಲ್ಲ ಸರ್. Because ಯಾಕೆ? this is ಡಿಸ್ಕ್ರೀಟ್ ಅಂದ್ರೆ ಏನು? ಡೆಸಿಮಲ್ ಹೋಲ್ ನಂಬರ್ ಅಲ್ವಾ? ಡೆಸಿಮಲ್ ಅಲ್ಲೂ ಬರುತ್ತೆ. ಎಸ್, ಹೈಟ್ ಅನ್ನೋದು ನಿಮ್ ಹೈಟ್ ಎಷ್ಟು ಅಂತಂದ್ರೆ 5.6 ಅಂತ ಕೂಡ ನಿಮ್ಗೆ ಹೇಳ್ತೀಯಲ್ವಾ. ನಮ್ಗೆ ಡಿಸ್ಕ್ರೀಟ್ ಅಲ್ಲಿ ಆತರ ಪಾಯಿಂಟ್ ಗಳು ಬರಂಗಿಲ್ಲ. 0, 1, 2, 3 ಹಿಂಗೆ ಬರ್ಬೇಕು. ಹಂಗಾಗಿ ಇದು ಇಸ್ ಎ ಕಂಟಿನ್ಯೂಯಸ್ ವೇರಿಯಬಲ್. Nationality of a student. So nationality of a student is which data? Discrete variable. Options. an attribute. ಕರೆಕ್ಟ್ ಆಗಿ ಯೋಚನೆ ಮಾಡೋಣ. ನ್ಯಾಷನಾಲಿಟಿ ಅನ್ನೋದನ್ನ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂದ್ರು ನೋಡ್ರು. ಕಂಟಿನ್ಯೂಯಸ್ ಮತ್ತೆ ಡಿಸ್ಕ್ರೀಟ್ ಅನ್ನೋದು ನೋಡು. ಕಂಟಿನ್ಯೂಯಸ್ ಅಂಡ್ ಡಿಸ್ಕ್ರೀಟ್ ಆರ್ ದಿ ಟೈಪ್ಸ್ ಆಫ್ ಅಂತ ಹೇಳಿದೀನಿ. ಕಂಟಿನ್ಯೂಯಸ್ ಅಂಡ್ ಡಿಸ್ಕ್ರೀಟ್ ಆರ್ ದಿ ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ಅಂತ ಹೇಳ್ಬಿಟ್ಟಿದ್ದೀನಿ. ಹೌದಾ ಇಲ್ವಾ? Yes, sir. ಕ್ವಾಂಟಿಟೇಟಿವ್ ನಲ್ಲಿ ಎರಡು ಟೈಪ್ಸ್, ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಯಸ್. ಇಲ್ಲಿ ಕೊಟ್ಟಿ ಕ್ವಾಂಟಿಟೇಟಿವ್ ಅಂತಂದ್ರೆ ಗೊತ್ತು ಇದೆ, ಹಿಂಗಂದ್ರೆ ಏನು? ನಂಬರ್. ನ್ಯಾಷನಾಲಿಟಿ ಅನ್ನೋದು ನಂಬರ್. ಇಸ್ ದಟ್ ಎ ನಂಬರ್? No, sir. ಅಂದ್ರೆ ಅದೇನದು? ಅಟ್ರಿಬ್ಯೂಟ್. ಓಕೆನಾ? ಇಟ್ ಇಸ್ ಅನ್ ಅಟ್ರಿಬ್ಯೂಟ್. ಓಕೆನಾ? ಆದ್ರೆ ಏನಂತ ಹೇಳಿದೀನಿ ಅಂದ್ರೆ ನೋಡಿ, ಈಗ ಇಟ್ ಇಸ್ ಅ ಕ್ವಾಲಿಟೇಟಿವ್ ಡೇಟಾ. ಅವನು ಕ್ವಾಲಿಟೇಟಿವ್ ಡೇಟಾ ಅಂತ ಕೊಟ್ಟಿದ್ರು ಅದು ಕರೆಕ್ಟೇ. ಓಕೆನಾ? ಅಟ್ರಿಬ್ಯೂಟ್ ಅಂತ ಆದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಕ್ವಾಲಿಟೇಟಿವ್ ಡೇಟಾ ಅಂತ ಆದ್ರೂ ಕೊಡ್ಬೋದು. ಓಕೆನಾ? ಸೊ ಹಂಗಾಗಿ ಇಟ್ ಇಸ್ ಅನ್ ಅಟ್ರಿಬ್ಯೂಟ್. ಸೊ ಕ್ಲಿಯರ್ ಆಯ್ತಲ್ವಾ? Yes, sir. ನೆಕ್ಸ್ಟ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ರಿಗಾರ್ಡ್ ಆಸ್ ಡಿಸ್ಕ್ರೀಟ್ ವೇರಿಯಬಲ್? ಇದರಲ್ಲಿ 4 ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕೇಳ್ತಿದ್ದಾನೆ. ಸಿ. ಹೈಟ್ ಡಿಸ್ಕ್ರೀಟ್ ಆಗಲ್ಲ. ಹೈಟ್ ಅನ್ನೋದು ಎಂತ ಡೇಟಾ? ಸಿ ಸರ್, ನಂಬರ್ ಆಫ್ ಪರ್ಸನ್ಸ್. ಎಸ್. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹೈಟ್ ಅನ್ನೋದು ಕಂಟಿನ್ಯೂಸ್ ಡೇಟಾ ಆಗತ್ತೆ. ವೆಯ್ಟ್ ಕೂಡ ಕಂಟಿನ್ಯೂಸ್ ಡೇಟಾ ಆಗತ್ತೆ. ನಂಬರ್ ಆಫ್ ಪರ್ಸನ್ಸ್ ಅನ್ನೋದು ಕಂಟಿನ್ಯೂಸ್ ಇಲ್ಲ, ಇದು ಡಿಸ್ಕ್ರೀಟ್. ಡಿಸ್ಕ್ರೀಟ್ ಅಂದ್ರೆ ಓಲ್ ನಂಬರ್ಸ್. ನೆನಪಿರ್ಲಿ ಕ್ಲಿಯರ್ ಆಗಿ. ನಾನೇನು ಇದನ್ನ PDF ನ ಕಳಿಸ್ತೀನಿ ನಿಮ್ಗೆ, ಕರೆಕ್ಟ್ ಆಗಿ ನೀವೇ ಕುತ್ಕೊಂಡು ನೋಡು. ಇನ್ನೊಂದು ಹೇಳ್ತೀನಿ, ನಾನೊಂದು ಹೇಳ್ತೀನಿ ನೋಡಿ. ನಾನು ಏನ್ ಕೊಡ್ತೀನಿ, ನೀವು ಒಂದು ಸಪರೇಟ್ ನೋಟ್ಸ್ ಅಲ್ಲಿ ಒಂದ್ಸರಿ ಬರೀರಿ. ನೀವು ಬರ್ದಾಗ ಮಾತ್ರ ನಿಮ್ಗೆ ಕನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನೀವು ಪ್ರತಿಯೊಂದು ವರ್ಡ್ ನಿಮ್ ಕೈಯಾರೆ ಬರೀತಿರಲ್ಲ, ಅವ ನಿಮ್ ತಲೆಗೆ ಹೋಗ್ತಾ ಇರುತ್ತೆ. ನೀವು ಬರಿಲ್ಲ, ಬರೀ ನಾನು ಕಳ್ಸಿದ PDF ನ ಎಲ್ಲ ಒಂದ್ ಕಡೆ ಸೇವ್ ಮಾಡ್ಕೊಂಡು ಬಿಡೋ ಓದೋಣ ಅರ್ಥ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಹೋಗ್ತಾ ಎಕ್ಸಾಮ್ ಹೋಗ್ತಾ ನಿಮ್ಗೆ ಸಿಲೆಬಸ್ ಯೂಸ್ ಆಗ್ತಾ ಬರುತ್ತೆ. ಅವಾಗ ನಿಮ್ಗೆ ಕ್ವಾಲಿಟೇಟಿವ್ ಅಂದ್ರೆ ಏನು, ಕ್ವಾಂಟಿಟೇಟಿವ್ ಅಂದ್ರೆ ಏನು ಅಂತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬರ್ದಿಟ್ಕೊಂಬಿಡಿ. ಕ್ವಾಲಿಟೇಟಿವ್ ಅಂತಂದ್ರೆ ಒಟ್ಟಿಗೆ ಅರ್ಥ ಆಗಿತ್ತಪ್ಪ ಅವಾಗ, ಇವಾಗ ಅರ್ಥ ಆಯ್ತಿಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಕ್ವಾಂಟಿಟಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆಮೇಲೆ ಆಂಟಿ ಅಂಕಲ್ ಅಂತ ಅಂದ್ಬಿಡ್ತೀಯ. an attribute is a ಯಾವ ಕ್ಯಾರೆಕ್ಟರಿಸ್ಟಿಕ್? ಅಟ್ರಿಬ್ಯೂಟ್ ಅನ್ನೋದು ಕ್ವಾಲಿಟಿ. ಓಕೆನಾ? ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ವೆರಿ ಗುಡ್. ಡೇಟಾ ಕಲೆಕ್ಟೆಡ್ ಆನ್ ರಿಲಿಜಿಯಸ್ ಫ್ರಮ್ ಸೆನ್ಸಸ್ ರಿಪೋರ್ಟ್ ಈಸ್ ಸೆಕೆಂಡರಿ. ಅರ್ಥ ಮಾಡ್ಕೋ. ಇಲ್ಲಿ ಕ್ವಶನ್ ಪೂರ್ತಿಯಾಗಿ ಅರ್ಥ ಮಾಡ್ಕೋ. ಇಲ್ಲಿ ಡೇಟಾ ಯಾರು ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಸಪೋಸ್ ನೀನೇ ಕಲೆಕ್ಟ್ ಮಾಡ್ತಾ ಇದ್ಯಾ, ಎಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ಯಾ? ಫ್ರಮ್ ಅಂತ ಕೊಟ್ಟಿದ್ದಾನೆ. ಫ್ರಮ್ ಸೆನ್ಸಸ್ ರಿಪೋರ್ಟ್ ಇಂದ. ಓಕೆ, ಯಾವ್ದೋ ಒಂದು ಹಿಂದೂ ರಿಲಿಜನ್ ಇಂಡಿಯಾದಲ್ಲಿ ಎಷ್ಟಿದೆ, ಸೊ ಮುಸಲ್ಮಾನ್ ರಿಲಿಜನ್ ಎಷ್ಟಿದೆ ಅಂತ ನೀನು ಎಲ್ಲಿಂದ ಕಲೆಕ್ಟ್ ಮಾಡ್ತಾ ಇದೀಯಾ? ಆಲ್ರೆಡಿ ಕಲೆಕ್ಟೆಡ್ ಡೇಟಾದಿಂದ ಕನೆಕ್ಟ್ ಮಾಡ್ತಾ ಇದೆಯಾ ನೀನು. ಸೆನ್ಸಸ್ ರಿಪೋರ್ಟ್ ನಿಂದ ಪಬ್ಲಿಷ್ಡ್ ಸೋರ್ಸಸ್ ಇಂದ ನೀನು ಕಲೆಕ್ಟ್ ಮಾಡ್ತಾ ಇದೀಯಾ ಎಷ್ಟು ಜನಸಂಖ್ಯೆ ಇದೆ ಅಂತ, ರಿಲಿಜಿಯಸ್ ನ. ಓಕೆನಾ? ಹಂಗಾಗಿ ಎಂತ ಡೇಟಾ ಆಗುತ್ತೆ ಇದು? ಸೆಕೆಂಡರಿ ಡೇಟಾ. ಅಂದ್ರೆ ಕ್ವಶನ್ ನ ಕರೆಕ್ಟ್ ಆಗಿ ಓದ್ಬೇಕು, ಆನ್ಸರ್ ಮಾಡ್ಬೇಕು. ಓಕೆ ಸರ್.
ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಸೆನ್ಸಸ್ ಅಂದ ತಕ್ಷಣ ಏನ್ ಮಾಡ್ತಾರೆ ಪ್ರೈಮರಿ ಡೇಟಾ ಅಂತ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೀಡ್ ದ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಕ್ವಶನ್, ಓಕೆ, ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ಡೇಟಾ ಆರ್ ಜನರಲಿ ಒಬ್ಟೈನ್ಡ್ ಫ್ರಮ್ both primary and secondary. ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸಸ್. ಓಕೆನಾ, ಪ್ರೈಮರಿ ಸೋರ್ಸ್ ಇಂದನೂ ಸಿಗುತ್ತೆ ಡೇಟಾ, ಸೆಕೆಂಡರಿ ಸೋರ್ಸ್ ಇಂದನೂ ಸಿಗುತ್ತೆ, ಎರಡು ಕೂಡ ಡೇಟಾನೇ. ಡೇಟಾ ಒರಿಜಿನಲಿ ಕಲೆಕ್ಟೆಡ್ ಫಾರ್ ಅನ್ ಇನ್ವೆಸ್ಟಿಗೇಷನ್ ಆರ್ ನೋನ್ ಆಸ್ primary. ಒರಿಜಿನಲಿ ಅಂತಂದ್ರೆ ಏನು? ಪ್ರೈಮರಿ. ಪ್ರೈಮರಿ ಡೇಟಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಪ್ರೈಮರಿ ಡೇಟಾ ಆರ್, ಸೊ ದೇ ಆರ್ ಗಿವನ್ 4 ಆಪ್ಷನ್ಸ್. ರೀಡ್ ದ 4 ಆಪ್ಷನ್ಸ್ ಅಂಡ್ ಟಿಕ್ ದ ಕರೆಕ್ಟ್ ಒನ್. Option A. ನಾನು ಈ ಸೆಂಟೆನ್ಸ್ ನ ಹೇಳಿದ್ದೆ ನಾನು ನಿಮ್ಗೆ, ಓಕೆನಾ. ಯಾವ್ದು ಜೆನ್ಯೂನಿಟಿ ಜಾಸ್ತಿ ಇರುತ್ತೆ, ಪ್ರೈಮರಿಗೆ ಜೆನ್ಯೂನಿಟಿ ಜಾಸ್ತಿ ಇರುತ್ತೆ, ಸೆಕೆಂಡರಿ ಜೆನ್ಯೂನಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಪ್ರೈಮರಿಗೆ. ಯಾಕಂತ ಅಂದ್ರೆ ಅಲ್ಲಿ ಇನ್ವೆಸ್ಟಿಗೇಟರೇ ಹೋಗ್ಬಿಟ್ಟು ಡೇಟಾನ ಕಲೆಕ್ಟ್ ಮಾಡ್ತಾನೆ. ಅಲ್ಲಿ ದೇರ್ ಇಸ್ ನೋ ಲೀಕೇಜ್ ಆಫ್ ಡೇಟಾ, ದೇರ್ ಇಸ್ ನೋ ಮಿಸ್ ಮ್ಯಾಚಿಂಗ್ ಆಫ್ ಡೇಟಾ, ಏನು ಅಲ್ಲಿ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಇನ್ನೊಬ್ಬ ಯಾರೋ ತಗೊಂಡು ಬರ್ಬೇಕಾದ್ರೆ ಅಲ್ಲಿ ಡೇಟಾ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನೀನೇ ಹೋಗಿ ಸ್ವತಃ ನೀನೇ ಮಾಡ್ತಿರೋದ್ರಿಂದ ದಟ್ ಬಿಕಮ್ಸ್ ಒರಿಜಿನಲ್, ಜೆನ್ಯೂನ್, ಓಕೆನಾ, ಮೋರ್ ರಿಲಯಬಲ್, ಓಕೆನಾ. ರಿಲಯಬಲ್ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಏನದು ಕನ್ನಡ ವರ್ಡ್ ನನಗೆ ಗೊತ್ತಾಯಿಲ್ಲ ಸರಿಯಾಗಿ. ಮೋರ್ ರಿಲಯಬಲ್ ಅಂತಾರಲ್ಲಪ್ಪ, ಲೈಕ್ ತುಂಬಾ ಯಾವುದು ಏನಂತಾರೆ, Correct ಆಗಿರುತ್ತೆ ಅಂತ. ಅಷ್ಟೇ, ಓಕೆನಾ. ಅದನ್ನ ಕನ್ನಡ ವರ್ಡ್ ಗೊತ್ತಾಯಿಲ್ಲ ಸದ್ಯಕ್ಕೆ. So primary data is more reliable compared to the second data. Option A is correct. The data obtained by the internet ಇಂದ ಬಂದಿರುವಂತ ಡೇಟಾ ಎಂತ ಡೇಟಾ? Secondary. Secondary. It is a secondary data. Secondary data ಆಗುತ್ತೆ, ಓಕೆನಾ. ನ್ಯೂಸ್ ಪೇಪರ್ ನಿಂದ ಸಿಕ್ಕಿರೋ ಡೇಟಾ ಎಂತ ಡೇಟಾ ಆಗುತ್ತೆ? Secondary published. Secondary. ದಟ್ ಈಸ್ ಆಲ್ಸೋ ಸೆಕೆಂಡರಿ ಡೇಟಾ ಆಗುತ್ತೆ, ಓಕೆನಾ. ಸೊ ಇವಾಗ ಇಲ್ಲಿವರೆಗೂ ಏನ್ ಪಾಠ ಮಾಡಿದೆ ಅಷ್ಟು ಕ್ಲಿಯರ್ ಇದೆಯಾ? Yes, sir. ಕ್ಲಿಯರ್ ಇದೆಯಾ? Yes, sir. ಅಷ್ಟು ಕ್ಲಿಯರ್ ಇರ್ಲಿ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ನಾಳೆ ಇರುತ್ತೆ. ಅದ್ರಲ್ಲಿ ಇನ್ 2 ಟಾಪಿಕ್ ಇದಾವೆ. ನಾಳೆ ಒಂದು ಕ್ಲಾಸ್ ಮುಗಿಸ್ಬಿಟ್ಟು ಒಂದು ಕ್ವಶನ್ ಸ್ವಲ್ಪ ಡಿಸ್ಕಸ್ ಮಾಡ್ಬಿಟ್ರೆ ಈ ಚಾಪ್ಟರ್ ಮುಗೀತು. ಈ ಚಾಪ್ಟರ್ ಇಂದ 3 ಕ್ವಶನ್ ಬರ್ತವೆ. ನೀನ್ ಕೆಲಸ ಏನಪ್ಪಾ ಇವಾಗ ಅಂತ ಅಂದ್ರೆ, ನಾನು ಇವಾಗ್ಲೇನೆ ಪೋಸ್ಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ. 2023ನೇ ಇಸ್ವಿನಲ್ಲಿ, ಕ್ರಿಸ್ತ ಶಕ 2023ನಲ್ಲಿ ನಾನು ಇಲ್ಲಿವರೆಗೂ ಮಾಡಿರೋ ಟಾಪಿಕ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾನೆ ಅಂತ ಜಸ್ಟ್ ಹಂಗೆ ಕಣ್ಣಾಡ್ಸು. ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್. ಇಲ್ಲ ಇಷ್ಟೇನಾ ಇದು, ನನ್ಗೆ ಅರ್ಥ ಆಯ್ತಲ್ಲೋ, ಇದೇನ್ ಚಾಪ್ಟರ್, ನಿನ್ಗೆ ಹೆಂಗ್ ಅನ್ನಿಸ್ಬೇಕು ಗೊತ್ತಾ ಗುರು? ವೆರಿ ಸಿಂಪಲ್, ಓಕೆನಾ. ಒನ್ಸ್ ಯು ಫಿನಿಶ್ ದ ಚಾಪ್ಟರ್, ಇದ್ರಲ್ಲಿ ಚಾಪ್ಟರ್ ಏನು ಇಲ್ಲ ಕಣೋ, ಇಷ್ಟೇ ಕಣೋ ಚಾಪ್ಟರ್, ನಾನು ಏನೇನೋ ಅನ್ಕೊಂಡಿದ್ದೆ ಹಂಗಂತ ಅನ್ನಿಸ್ಬೇಕು ನಿನ್ಗೆ. ಹಂಗಂತ ಅನ್ಸ್ದು ಅಂತಂದ್ರೆ ನಿಂಗೆ ಚಾಪ್ಟರ್ ಅರ್ಥ ಆಗಿದೆ ಅಂತ, ಓಕೆನಾ. ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ ರಾಜು, ಓಕೆನಾ. ವೆರಿ ವೆರಿ ಸಿಂಪಲ್ ಟಾಪಿಕ್ಸ್ ಏನೆ. ನಾವ್ ಅಂದ್ಕೋತೀವಿ ಅಷ್ಟೇ ಕಷ್ಟ ಅಂತ. ನಾನು ಪಾಠ ಮಾಡಾಕಿದೀನಿ, ನೀನ್ ಕೇಳಾಕಿರೋ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಸರ್ ಬೆಳಿಗ್ಗೆ ಅಂದಿದ್ರಿ? ಬೆಳಿಗ್ಗೆ ಅಂದಿದ್ದೆ ಕಣಪ್ಪ, ನಾನು ಎದ್ದಾಳದೆ ಲೇಟ್ ಕಣೋ. ಏನ್ ಮಾಡೋಣ, ನಾಳೆಯಿಂದ ಸ್ವಲ್ಪ ಈಗ ಒಂದು 2 days ಟೈಮ್ ಕೊಡಿ. ಅದಾದ್ಮೇಲೆ ವಿಲ್ ಮೇಕ್ ಎ ಪ್ಲಾನ್ ಆನ್ ದಟ್, ಓಕೆನಾ. ಸೊ ಪ್ಲಾನ್ ಮಾಡಿ ಇಲ್ಲ ಮಾಡೋಣ. ಸರ್, ಇಲ್ಲ ಅಂದ್ರೆ ಇದೇ ಟೈಮಿಂಗ್ಸ್ ಕರೆಕ್ಟ್ ಆಗಿದೆ ಸರ್. 4 to 6. 4 to 6 ಕರೆಕ್ಟ್ ಆಗಿದ್ಯಾ? ಹಾ ಸರ್, ಇದಿದೆ ಕರೆಕ್ಟ್ ಆಗಿದೆ. Sir, ಮಾಡೋಣ, 4 to 6 ಮಾಡೋಣ. ಅಂದ್ರೆ ಈಗ ಏನಾಗುತ್ತೆ, ಡೈವರ್ಸ್ ಒಪಿನಿಯನ್ಸ್ ತುಂಬಾ ಇರ್ತಾವ ಇಲ್ಲಿ, ಓಕೆನಾ. ಯಾಕಂದ್ರೆ ಎಲ್ರು ಒಂದೊಂದು ಒಪಿನಿಯನ್ ಕೊಡ್ತಾರೆ, ಬಟ್ ಎಲ್ರು ತರ ನಾನು ಮಾಡಕ್ಕಾಗಕ್ಕೆ ನಂದು ಒಂದು ಲೈಫ್ ಅಲ್ವಾ, ಓಕೆನಾ. ಸೊ ನನಗೂ ದೇರ್ ಆರ್ ಡಿಫ್ರೆಂಟ್ ಕಮಿಟ್ಮೆಂಟ್ಸ್ ಆರ್ ದೇರ್. ಸೊ ಅಂತದ್ರಲ್ಲಿ ನಾನು ಐ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಯು ಪೀಪಲ್, ಓಕೆನಾ. ಸೊ ಹಂಗಾಗಿ ನನ್ಗೂ ಸ್ವಲ್ಪ ಟೈಮ್ ಕೊಡಿ, ಓಕೆನಾ. ಸೊ ನನ್ನ Yes, sir, yes. ಇದು 4 to 6 ಓಕೆ ಅಂತ ಅನ್ಸುತ್ತೆ ಪ್ರಾಬಬ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಬಟ್ ಸಪೋಸ್ ಯಾರಿಗಾದ್ರೂ ಅಟೆಂಡ್ ಆಗಕ್ಕಾಗಿಲ್ಲ ಅಂತ ಅಂದ್ರೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ನೀವು ವಿತಿನ್ 1 hour ಅಲ್ಲಿ ನಮ್ಮ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಆಗಿರುತ್ತೆ. ವಿತಿನ್ 1 hour ಅಷ್ಟೇ. 1 hour ಒಳಗಡೆ ಇದೇನ್ ವಿಡಿಯೋ ಇದೆ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ವಾಚ್ ಮಾಡ್ಬೋದು, ಓಕೆನಾ. ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಕ್ಲಾರಿಟಿನಲ್ಲಿ ಇವಾಗ ನಾನು ಪಾಠ ಮಾಡಿದೀನಿ ಅರ್ಥ ಆಗಿರುತ್ತೆ, ಇನ್ನೊಂದು ಎಷ್ಟೊಂದು ದಿವಸ ಆದ್ಮೇಲೆ ಮರ್ತೋಗುತ್ತೆ. ಅಂತ ಟೈಮಲ್ಲಿ ಆ ವಿಡಿಯೋನ ಹುಡುಕ್ಬಿಟ್ಟು ಒಂದು 5 ನಿಮಿಷ ಫಾಸ್ಟ್ ಆಗಿ, ಸ್ಪೀಡ್ ಅಂತ ಇರುತ್ತೆ ಯೂಟ್ಯೂಬ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಅಲ್ಲಿ ಸ್ಪೀಡ್ ಇದಂತ ಇರುತ್ತೆ ಅಲ್ಲಿ, ಓಕೆನಾ. ಸೊ ನೀವು 2x ಇಟ್ಕೊಂಡು ನೋಡಿದ್ರೆ ಫಾಸ್ಟ್ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಎಲ್ಲ ನೀಟಾಗಿ ಇದಾಗುತ್ತೆ, ಓಕೆ. ಸೊ
ಸೊ ಮತ್ತೆ ಮೋರ್ ಜಾಸ್ತಿ ಟೆಲಿಗ್ರಾಮಿಗೆ ಬನ್ನಿ ಓಕೆನಾ. ಸೊ ಟೆಲಿಗ್ರಾಮ್ಗೆ ನಿಮ್ಮ ಫ್ರೆಂಡ್ಸ್ ನ ಆಡ್ ಮಾಡಿ. ಸೊ ನೀವೇನಾದ್ರು ಹೆಲ್ಪ್ ಮಾಡ್ತೀವಿ ಅಂದ್ರೆ ನನ್ಗೆ ಅದೊಂದು ಮಾಡ್ರಪ್ಪ ಓಕೆನಾ. ಟೆಲಿಗ್ರಾಮಿಗೆ ಜಾಸ್ತಿ ಆಡ್ ಮಾಡಿ, ನನ್ಗೂ ಜಾಸ್ತಿ ಮೆಂಬರ್ಸ್ ಇದ್ರೆ ನಮಗೂ ಒಂದು ಖುಷಿ. ಸೊ ನಮಗೂ ಒಂದು ಮೋಟಿವೇಶನ್, ಏ ಇಲ್ಲ ಮಾಡೋಣ, ನಮ್ಮ ಹುಡುಗರು ಇಷ್ಟು ಜನ ಇದಾರ, ಅದು ಏನ್ ಬೇಕಾ, ಐ ಕ್ಯಾನ್ ಟೇಕ್ ಎನಿ ಲೆವೆಲ್ ಆಫ್ ರಿಸ್ಕ್. ಓಕೆ, ಅಷ್ಟು ಮಾಡಿ ಟೆಲಿಗ್ರಾಮ್ ಅಲ್ಲಿ ಕ್ವಶನ್ಸ್ ನ ಪೋಸ್ಟ್ ಮಾಡಿ ಓಕೆನಾ. ಇವತ್ತಾಗಿರೋ ಟಾಪಿಕ್ ಏನಿದೆ, ಈ ಟಾಪಿಕ್ ರಿಲೇಟೆಡ್ ಎಲ್ಲಾದ್ರೂ ಕ್ವಶನ್ಸ್ ನಿಮ್ ಕಣ್ಣಿಗೆ ಕಾಣ್ತು ಅಂತಂದ್ರೆ ಸುಮ್ನೆ ಪೋಸ್ಟ್ ಮಾಡಿ. ಸೊ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ಓಕೆನಾ. ಬೇರೆಯವ್ರ, ಯಾಕಂದ್ರೆ 10 ತಲೆಗಳು ಸೇರ್ಕೊಂಡಾಗ 10 ಐಡಿಯಾಸ್ ಬರುತ್ತೆ ಓಕೆನಾ. ಬೇರೆ ಬೇರೆಯವ್ರದ್ದು ಪರ್ಸ್ಪೆಕ್ಟಿವ್ಸ್ ಗೊತ್ತಾಗುತ್ತೆ ನಮ್ಗೆ. ಅದರಿಂದ ನಿಮ್ಗೆ ನಾಲೆಡ್ಜ್ ಅಂತೂ ಗೇನ್ ಆಗುತ್ತೆ. ಲೆಟ್ಸ್ ಹ್ಯಾವ್ ಎ ಡಿಸ್ಕಷನ್ ಓಕೆನಾ. ನಿಮ್ ಡಿಪ್ಲೊಮಾದಲ್ಲಿ ತುಂಬಾ ಬರೀ ನಾನು ಐ ಹ್ಯಾವ್ ಸೀನ್ ಸೋ ಮೆನಿ, ನಾನು ಐ ಆಮ್ ಆಲ್ಸೋ ಇನ್ ಡಿಫ್ರೆಂಟ್ ಗ್ರೂಪ್ಸ್, ಬಟ್ ಎಲ್ಲೂ ಕೂಡ ಬರೀ ತರಲೆ ಡಿಸ್ಕಷನ್ಸ್ ನಾನು ನೋಡ್ತಾ ಇರೋದು ಓಕೆನಾ. ಬರೀ ಕೇಳಿದ ಡೌಟ್ಗಳನ್ನೇ ಕೇಳ್ತೀರಾ, ಅಪ್ಲಿಕೇಶನ್ ಯಾವಾಗ ಅಂತ. ಅಪ್ಲಿಕೇಶನ್ ಯಾವಾಗಾದ್ರೂ ಬರ್ಲಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಓಕೆನಾ. ಅಪ್ಲಿಕೇಶನ್ ಬಂದಾಗ ನಾನೇ ಸ್ವತಃ ವಿಡಿಯೋ ಮಾಡಿ, ಮತ್ತೆ ನೀವ್ ಯಾರು ಅಪ್ಲಿಕೇಶನ್ ಎಲ್ಲೂ ಹಾಕಂಗಿಲ್ಲ ಓಕೆನಾ. ನನ್ಗೆ ಕೊಡಿ, ನಾನೇ ನಿಮ್ಮ ಎಲ್ಲಾರ್ದು ಅಪ್ಲಿಕೇಶನ್ ಹಾಕಿ ನೀಟಾಗಿ ಮಾಡಿ ಕೊಡ್ತೀನಿ. ಸೊ ಅಪ್ಲಿಕೇಶನ್ ಬಿಡ್ಬೇಕು ಓಕೆನಾ. ಪ್ರಾಬಬ್ಲಿ ನಿನ್ನೆ ಒಂದು ಇಶ್ಯೂ ಇತ್ತು KCET, ಅಂದ್ರೆ PU ಸ್ಟೂಡೆಂಟ್ಸ್, ಅದು ಇಶ್ಯೂ ಕ್ಲಿಯರ್ ಆಗಿದೆ, ನಿನ್ನೆಗೆ ಕ್ಲಿಯರ್ ಆಗಿದೆ, ಇವತ್ತು ಕ್ಲಿಯರ್ ಆಗಿದೆ. ಪ್ರಾಬಬ್ಲಿ ನಾಳೆ ಇಲ್ಲ ನಾಡಿದ್ದು, ಪ್ರಾಬಬ್ಲಿ ಬುಧವಾರ ಬಿಡ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಅಂಟಿಲ್ ದೆನ್ ವೈಟ್. ಎಕ್ಸಾಮ್ ಬಿಟ್ಟಾಗ ಓದ್ತೀನಿ ಅನ್ನೋದಕ್ಕಿಂತ ಯು ಪ್ರಿಪೇರ್ಡ್ ಫ್ರಮ್ ನೌ ಓನ್ಲಿ ಓಕೆನಾ. ಟೈಮ್ ಇದೆ, ಬೇಗ ಬೇಗ ಮುಗಿಸ್ಕೊಂತ ಹೋಗೋಣ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಟೆಲಿಗ್ರಾಮಿಗೆ ಆಡ್ ಮಾಡೋರು ನಿಮ್ಗೆ ಗೊತ್ತಿರೋದ್ನೆಲ್ಲರೂ. ಓಕೆ ಸರ್.